ಹತ್ತೂರು ಚರ್ಚ್. ಸೊ ಇದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡೋದಾದರೆ ಹಿಸ್ಟ್ರಿ ವೈಸ್. ಅದು ಮೊದಲು ಚರ್ಚ್ ಇತ್ತು, ಪುಣ್ಯಕ್ಷೇತ್ರ ಇತ್ತು, ಈಗ ಬಸಿಲಿಕಾ ಆಗಿ ಮನ್ನಣೆ ಪಡೆದಿದೆ. ಹತ್ತೂರು ಫೀಸ್ಟ್ ರೈಟ್. ಪ್ರಾಬ್ಲಿ ವರ್ಷದ ಜನವರಿ ತಿಂಗಳಲ್ಲಿ ಇದೊಂದು 5 ದಿವಸದ ಭಾಳ ದೊಡ್ಡ ಕಾರ್ಯಕ್ರಮ. ಹೌದು. ಸೊ ಎಷ್ಟು 5 ದಿವಸದಲ್ಲಿ ಸಾಧಾರಣ ಎಷ್ಟು ಜನ ಬರ್ಬೋದು? ಸುಮಾರು 12 ಲಕ್ಷ, 10 ಲಕ್ಷಕ್ಕಿಂತ 12 ಲಕ್ಷ ಜನರು ಆ ಒಂದು 5 ದಿವಸದಲ್ಲಿ ಎಲ್ಲ ದಿಕ್ಕಿನಿಂದ ಬಂದಿದ್ದರು. ಹತ್ತೂರು ಚರ್ಚ್ನಂಥ ಒಂದು ಪುಣ್ಯಕ್ಷೇತ್ರ ನೋಡ್ಕೊಳ್ಳೋದು ಅಷ್ಟು ಸುಲಭವಲ್ಲ, ತುಂಬ ಜವಾಬ್ದಾರಿಯ ಕೆಲಸ. ಸೊ ಈ ಜವಾಬ್ದಾರಿ ನಿಮಗೆ ಯಾವ ರೀತಿಯ ಅರ್ಥ ಕೊಡ್ತದೆ ನಿಮಗೆ ಪರ್ಸನಲಿ ನೋಡೋದಾದರೆ? ತುಂಬ ಉಂಟು. ಆಧ್ಯಾತ್ಮಿಕ ಜವಾಬ್ದಾರಿ ಉಂಟು, ಮತ್ತು ಅಲ್ಲಿಯ ಸಾಮಾಜಿಕವಾಗಿ ಮತ್ತು ಜನರು 450 ಕುಟುಂಬಗಳುಂಟು, ಅವರನ್ನು ನೋಡುವಂಥ, ಅವರನ್ನು ಪಾಲನೆ ಮಾಡುವಂಥ ಜವಾಬ್ದಾರಿ ಎಲ್ಲ ಉಂಟು. 4ನೇ ಅಥವಾ 5ನೇ ನೊವೇನ ಸಮಯದಲ್ಲಿ ನನಗೊಂದು ವಾಕ್ಯ ಕೇಳಿತ್ತು, ನೀನು ಫಾದರ್ ಆಗ್ತೀಯಾ, ಭಯಪಡಬೇಡ, ಬಿ ನಾಟ್ ಬಿ ಅಫ್ರೈಡ್, ನಾನು ನಿನ್ನೊಂದಿಗಿದ್ದೇನೆ. ಅದ್ಭುತ ಅಂತ ಹೇಳುವ ಪದಕ್ಕೆ ಏನರ್ಥ ಫಾದರ್? ನಮ್ಮ ಬುದ್ಧಿಯಿಂದ ನಾವು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಅದಕ್ಕಿಂತ ಮೀರಿ ಮಾಡುವಂಥ ದೇವರ ಒಂದು ಕೆಲಸ. ಇಟ್ ಇಸ್ ದ ನಥಿಂಗ್ ಬಟ್ ಗಾಡ್ಸ್ ವರ್ಕ್. ಪ್ರೇತ ಬಿಡಿಸೋದು, ಇಲ್ಲ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅದರಿಂದ ಹೊರಗೆ ಬರುವಂಥದ್ದು, ಮದ್ದು ಹಾಕಿದ್ದಾರೆ ಅಂತ ಹೇಳೋದು ಹೊಟ್ಟೆಗೆ. ನೀವು ಫಸ್ಟ್ ಅಂಥ ಒಂದು ಕೇಸ್ ಬಂದಾಗ ಆ ಫ್ಯಾಮಿಲಿಯೊಟ್ಟಿಗೆ, ಜನರೊಟ್ಟಿಗೆ ಫಸ್ಟ್ ಏನಂತ ಮಾತಾಡ್ತೀವಿ? ನಾನು ಅವರ ನಂಬಿಕೆಗೆ ಅನುಗುಣವಾಗಿ, ನೀನು ಬಂದಿದೆಯಲ್ಲ, ನಾನು ಬಿಡಿಸ್ತೇನೆ, ಒಳ್ಳೇದು ಮಾಡ್ತೇನೆ, ದೇವರ ಆಶ್ರಯದಿಂದ ಪ್ರಾರ್ಥಿಸ್ತೇನೆ. ಈಗ ಆಸ್ಪತ್ರೆಗಳು ಜಾಸ್ತಿ ಆಗಿವೆ, ಡಾಕ್ಟ್ರುಗಳು ಜಾಸ್ತಿ ಆಗಿವೆ, ರೋಗಗಳು ಜಾಸ್ತಿ ಆಗಿವೆ, ನಿರಾಶೆಗಳು ಜಾಸ್ತಿ ಆಗಿವೆ, ಟೆನ್ಷನ್, ಡಿಪ್ರೆಷನ್ ಜಾಸ್ತಿ ಆಗಿದೆ. ಅದಕ್ಕೆ ಒಂದೇ ದಾರಿ, ದೇವರ ಮೇಲೆ ಇಟ್ಟಂಥ ವಿಶ್ವಾಸ, ನಂಬಿಕೆ. ಕೆಲವು ಸ್ಥಳಗಳು ಬರೀ ಕಟ್ಟಡವಲ್ಲ, ಅದು ಜನರ ನಂಬಿಕೆಯಿಂದ ನಿರ್ಮಾಣವಾದ ಕಟ್ಟಡಗಳಾಗಿರ್ತದೆ, ಸ್ಥಳಗಳಾಗಿರ್ತದೆ. ಇವತ್ತಿನ ಈ ಸಂಚಿಕೆ ಮಂಥನ್ ವಿತ್ ಲಕ್ಷ್ಮಣ್ ಜನರ ನಂಬಿಕೆ, ಜನರ ಭಾವನೆ, ಅವರ ಜೀವನದ ನಿಜವಾದ ಅರ್ಥ, ಈ ಎಲ್ಲದರ ವಿಷಯವನ್ನು ಬಹಳ ಆಳವಾಗಿ ನಾವು ಪ್ರಯಾಣ ಮಾಡಲಿದ್ದೇವೆ. ಸೇಂಟ್ ಲಾರೆನ್ಸ್ ಚರ್ಚ್, ಹತ್ತೂರು ಚರ್ಚ್, ಪ್ರಾಬ್ಲಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಎಲ್ಲ ಜನರ, ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಮನಸ್ಸಲ್ಲಿ ಒಂದು ವಿಶೇಷವಾದ ಸ್ಥಾನ. ಇಲ್ಲಿಯ ನಂಬಿಕೆ, ಇಲ್ಲಿಯ ಪವಾಡ, ಇಲ್ಲಿಯ ಶಕ್ತಿ, ಇದರ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಸೇಂಟ್ ಲಾರೆನ್ಸ್ ಚರ್ಚಿನ, ಹತ್ತೂರು ಚರ್ಚಿನ ರೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇರುವ ಆಲ್ಬನ್ ಫಾದರ್ ನಮ್ಮೊಟ್ಟಿಗಿದ್ದಾರೆ. ಆಲ್ಬನ್ ಫಾದರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ, ಒಪ್ಪಿದ್ದಕ್ಕೆ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು. ಸೊ ಫಾದರ್, ನಾನು ಹತ್ತೂರು ಚರ್ಚ್ ಹೇಗೆ ಹೇಳಿದರೆ, ನಾವು ಚಿಕ್ಕದಿಂದ ಒಂದು ಕೇಳಿ ಬಂದಿದ್ದೇವೆ. ಉಡುಪಿ ಮಂಗಳೂರಿನ ಜನರಿಗಂತೂ ಬಹಳ ಒಂದು ಆಸೆಯ ಒಂದು ಜಾಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದರ ಒಂದು ಹಿಸ್ಟ್ರಿ ಒಂದು ಹೇಳಿದ್ದಾರೆ, ಯಾಕಂದರೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಉಂಟು. ನಾನು ರಿಸರ್ಚ್ ಮಾಡುವಾಗ ಆಲ್ಮೋಸ್ಟ್ 400 ಇಯರ್ಸ್ ಬ್ಯಾಕ್ ನಿರ್ಮಾಣ, 300 ಇಯರ್ಸ್, 17th 18th ಸೆಂಚುರಿ. ಸೊ ಇದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡೋದಾದರೆ ಹಿಸ್ಟ್ರಿ ವೈಸ್. ಇದರ ಚರಿತ್ರೆ ಅಥವಾ ಹಿಸ್ಟ್ರಿ ಹೇಳುವುದಾದರೆ, ಹತ್ತೂರು ಸಂತ ಲಾರೆನ್ಸರ, ಈಗ ಅದು ಬಸಿಲಿಕಾ, ಅದು ಮೊದಲು ಚರ್ಚ್ ಇತ್ತು, ಪುಣ್ಯಕ್ಷೇತ್ರ ಇತ್ತು, ಈಗ ಬಸಿಲಿಕಾ ಆಗಿ ಮನ್ನಣೆ ಪಡೆದಿದೆ. ಬಸಿಲಿಕಾ ಅಂದರೆ ನಮ್ಮ ಜಗದ್ಗುರು ಪೋಪ್ ಅಂದರೆ ಅವರು ಡಿಕ್ಲೇರ್ ಮಾಡಿದಂಥದ್ದು, ಮನ್ನಣೆ ಸಿಗ್ತಿದ್ದಂಥದ್ದು. ಅದೊಂದು ಬಸಿಲಿಕಾ ಆಗಿ ಈಗ ಪುಣ್ಯಕ್ಷೇತ್ರದಿಂದ ಒಂದು ಹಂತ ಮೇಲೆ, ಆದ್ದರಿಂದ ಇದೊಂದು ಬಸಿಲಿಕಾ ಅಂತ ಕರೀತಾರೆ. ಆ ಹಿಸ್ಟ್ರಿ ನೋಡೋದಾದರೆ, ಹತ್ತೂರು ಚರ್ಚ್ ಅಂತ ಪ್ರಸಿದ್ಧವಾಗಿದೆ. ಕಾರ್ಕಳ ಹತ್ತೂರು ಚರ್ಚ್, ಕಾರ್ಲಾ ಚರ್ಚ್, ಕಾರ್ಲಾ ದೇವರು ಅಂತ ಹೇಳ್ತಾರೆ, ಜನರು ಹೇಳ್ತಾರೆ. ಆದ್ದರಿಂದ ತುಂಬ ಜನರು ಅಲ್ಲಿ ಬರ್ತಾರೆ. ಪೋರ್ಚುಗೀಸ್ ಪಾದ್ರಿಗಳು ಅಲ್ಲಿದ್ದರು. ಅವರಿಗೆ ಒಂದು ಚರ್ಚ್ ಕಟ್ಟಬೇಕಾಗಿತ್ತು, ಈಗ ಹೇಳಿದಂಥ 17-18 ಶತಮಾನದಲ್ಲಿ. ಆದ್ದರಿಂದ ಚರ್ಚ್ ಕಟ್ಟಲಿಕ್ಕೆ ಅವರು ಸ್ಥಳವನ್ನು ಹುಡುಕುತ್ತಾ ಇರುವಾಗ, ಅದೊಂದು ನಮ್ಮದು ಮೂರ್ತಿ, ಈಗಂತ ಹೇಳಿದ್ರೆ ಪ್ರತಿಮೆ ಅಂತ ಹೇಳ್ತೇವೆ, ಸಂತ ಲಾರೆನ್ಸರ ಪ್ರತಿಮೆ ಕೈಲಿ ತೆಗೆದುಕೊಂಡು ಆ ಒಂದು ಈಗಿರುವಂಥ ಸ್ಥಳದಲ್ಲಿ ಹುಡುಕುತ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಸ್ವಲ್ಪ ದಣಿವಾಯಿತು, ಸ್ವಲ್ಪ ಆಯಾಸವಾಯಿತು. ಆದ್ದರಿಂದ ಮರದ ಅಡಿಯಲ್ಲಿ ಅವರು ಆ ಮೂರ್ತಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವಂಥ ಆ ಸಂದರ್ಭದಲ್ಲಿ, ವಿಶ್ರಾಂತಿ ಆದಮೇಲೆ ಆ ಪ್ರತಿಮೆಯನ್ನು ತೆಗೆಯುವಾಗ ಅವರಿಗೆ ತೆಗೆಯಲಿಕ್ಕೆ ಆಗಲಿಲ್ಲ.
ಓ ಓಕೆ. ಆವಾಗ ಫಾದರ್ ಇವರಿಗೆ ಒಂದು ಮನಸ್ಸಿನಲ್ಲಿ ಬಂತು, ದೇವರು ಇಚ್ಛೆ ಪಡೆದಂತಹ ಜಾಗ ಆಗಿರ್ಬೋದು ಅಂತ ಕಳ್ಕೊಂಡು, ದೇವರ ಇಚ್ಛೆ ಆದರೆ ಸಂತ ಲೋರೆನ್ಸರಿಗೆ ಅದು ಆಶೆ ಅಂತ ಅದಾದರೆ ಇದೇ ಜಾಗದಲ್ಲಿ ನಾವು ಚರ್ಚ್ ಕಟ್ತೇವೆ ಅಂತ ಹೇಳುವಾಗ ಆ ಪ್ರತಿಮೆಯನ್ನು ಎತ್ತುವಾಗ ಅದರಲ್ಲಿ ನೀರು ಸ್ಪ್ರಿಂಗ್ ಅಂತ ಹೇಳ್ತೇವೆ, ಅದು ಹೊರ ಚೆಮ್ಮಿತ್ತು. ಆದ್ದರಿಂದ ಮಿರಾಕಲ್ ಪಾಂಡ್ ಅಂತ ಹೇಳ್ತೇವೆ. ಅದೊಂದು ಪವಾಡ, ಒಂದು ಪುಣ್ಯ, ಅದು ಎಂಥ ಪುಷ್ಕರಣಿ ಅಲ್ಲಿ ಉಂಟು. ನಮ್ಮ ಅದು ಹಿಂದೂ ಅದರಲ್ಲಿ ಪುಷ್ಕರಣಿ ಎಲ್ಲ ಉಂಟು. ಆದರೆ ನಮ್ಮ ಅದು ಪ್ರಥಮವಾಗಿ ಕರ್ನಾಟಕ ಅಂತ ನಾವು ಬಜಿಲಿಕದ ಹೇಳ್ತೇವೆ. ಆ ಬಜಿಲಿಕದಲ್ಲಿ ಇರುವಂಥ ಕಥೋಲಿಕ್ ಧರ್ಮದ ಚರ್ಚಿನಲ್ಲಿ ಇರುವಂಥ ಪುಷ್ಕರಣಿ ಅಂದರೆ ಅಂತ ಲೋರೆನ್ಸರ ಆ ಪುಷ್ಕರಣಿ ಎಂಥ ಪವಾಡ, ಅದ್ಭುತವಾದಂಥ ನೀರು, ಆ ಹೊಂಡ, ಮಿರಾಕಲ್ ಪಾಂಡ್. ಅದರಿಂದ ಅಲ್ಲಿಂದ ಆ ಒಂದು ಪವಾಡ ಆಗಿದ್ದರಿಂದ ಅದೊಂದು ಕಾರ್ಣಿಕ ಜಾಗ. ಆ ಜಾಗಕ್ಕೆ ಒಂದು ಕಲೆ ಇದೆ. ಅದರ ನಂತರ ಈ ಜಾಗ ಒಂದು ಪ್ರಸಿದ್ಧಿಯಾಯಿತು. ಎಷ್ಟೋ ದಿಕ್ಕುಗಳಿಂದ ಜನರು ಬರಲಿಕ್ಕೆ ಆರಂಭ ಮಾಡಿದರು. ಆದ್ದರಿಂದ ಇವತ್ತಿಗೆ 230, 300 ವರ್ಷಗಳಿಂದ ಚರಿತ್ರೆ ಇರುವಂತಹ ಹಿಸ್ಟೋರಿಕಲ್ ಈ ಒಂದು ಜಾಗ. ಎಲ್ಲ ಧರ್ಮದವರು ಜಾತಿ ಮತ ಭೇದ ಭಾವವಿಲ್ಲದೆ ಆ ಜಾಗಕ್ಕೆ ಬರುತ್ತಾರೆ. ಆದ್ದರಿಂದ ಈ ಜಾಗ ಸಂತ ಲೋರೆನ್ಸರಿಗೆ ಸಮರ್ಪಿಸಿದಂಥ ಈ ಬಜಿಲಿಕಾ ಚರ್ಚು ಹೌದು, ಬಜಿಲಿಕಾ ಕೂಡ ಹೌದು. ಪುಣ್ಯಕ್ಷೇತ್ರ ಆಯಿತು, ಬಜಿಲಿಕಾ ಇಂದು ಪರಿವರ್ತನೆ ಆಯಿತು. ಕರೆಕ್ಟ್. ಬಟ್ ಇನ್ನೊಂದು ನಾವು ಚಿಕ್ಕದಿಂದ ಕೇಳಿ ಬಂದಿದ್ದೇವೆ, ಹತ್ತೂರ್ ಫೀಸ್ಟ್, ರೈಟ್? ಪ್ರಾಬ್ಲಿ ವರ್ಷದ ಜನವರಿ ತಿಂಗಳಲ್ಲಿ ಇದೊಂದು 5 ದಿವಸದ ಭಾಳ ದೊಡ್ಡ ಕಾರ್ಯಕ್ರಮ. ಹೌದು. ಸೊ ನೀವು ಹೇಳಿದಾಗೆ ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮದವರು ಇರ್ಬೋದು, ಎಲ್ಲರೂ ಬರ್ತಾರೆ ಅಲ್ಲಿ. ಸೊ ನಾನು ಸಹ ಪ್ರತಿ ವರ್ಷ, ಈ ವರ್ಷ ಸಹ ಬಂದಿದ್ದೆ. ಆ ಒಂದು ಜಾತ್ರೆ ಬರೋದೇ ಒಂದು ಖುಷಿ. ಸೊ ಎಷ್ಟು 5 ದಿವಸದಲ್ಲಿ ಸಾಧಾರಣ ಎಷ್ಟು ಜನ ಬರ್ಬೋದು? ಸುಮಾರು ಈಗ ಮೊದಲು ಈ ಬಿಷಪ್ಪರು ನಮ್ಮ ಈ ಧರ್ಮ ಪ್ರಾಂತ್ಯ, ಉಡುಪಿ ಧರ್ಮ ಪ್ರಾಂತ್ಯ ಆದ್ರೆ ಮೊದಲು ಕೇವಲ 3 ದಿವಸ ಹಬ್ಬ ಇತ್ತು, ಮಂಗಳವಾರ, ಬುಧವಾರ, ಗುರುವಾರ. ಪ್ರತಿ ವರ್ಷ ಇತ್ತು. ಈಗ ಕೆಲವು ವರ್ಷಗಳಿಂದ ಈ ಬಿಷಪ್ ನಿವೃತ್ತ ಬಿಷಪ್ಪರು ಜೆರಾಲ್ಡ್ ಐಸಾಕ್ ಲೋಬರ್ ಅವರು ಬಂದ ನಂತರ ಅದು 5 ದಿವಸ ಕೆತ್ತೆ. ಯಾಕೆಂದರೆ ತುಂಬ ಜನಸಂದಣಿ, ರಾತ್ರಿ ಅಷ್ಟು ಹೊತ್ತು ಇರಲಿಕ್ಕೆ ಅಷ್ಟು ಕಷ್ಟ ಅಂತ ಹೇಳ್ಕೊಂಡು ಆದಿತ್ಯವಾರದಿಂದ ಗುರುವಾರ ತನಕ ಈ ಹಬ್ಬಗಳು ಆಗ್ತಾ ಉಂಟು. ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ ರಾತ್ರಿ ಅಷ್ಟು ಸಮಂಜಸ ಅಲ್ಲ. ಆದ್ದರಿಂದ ಪೂಜೆಗಳು, ಎಷ್ಟು ಪೂಜೆಗಳು ಇರ್ತದೋ ಅದು ದಿನ ಮತ್ತು ರಾತ್ರಿ ಕೂಡ ಇರ್ತದೆ. ಆದಿತ್ಯವಾರದಿಂದ ಗುರುವಾರ ತನಕ ಆ ಹಬ್ಬಗಳ ಹರಿದಿನಗಳು ನಡೀತಾ ಉಂಟು, ಪೂಜಾ ಬಲಿದಾನಗಳು ನಡೆಯುತ್ತಾ ಉಂಟು. ಸುಮಾರು 40ರಿಂದ 45 ಬಲಿಪೂಜೆಗಳು ಆ ಸಂದರ್ಭದಲ್ಲಿ 1 ಅಥವಾ 1.5 ಅಥವಾ 2 ತಾಸಿನ ಅಂತರದಲ್ಲಿ ಆ ಪೂಜೆಗಳು ನಡೆಯುತ್ತಾ ಇರ್ತದೆ. ಈ ವರ್ಷ ನಾವು ನೋಡಿದೆವು, ಕಳೆದ ಜನವರಿಯಲ್ಲಿ ಸುಮಾರು 12 ಲಕ್ಷ, 10 ಲಕ್ಷಕ್ಕಿಂತ 12 ಲಕ್ಷ ಜನರು ಆ ಒಂದು ದಿವಸದಲ್ಲಿ ಎಲ್ಲ ದಿಕ್ಕಿನಿಂದ ಬಂದಿದ್ದರು. ಆದ್ದರಿಂದ ಜಾತಿ ಮತ ಭೇದ ಭಾವವಿಲ್ಲದೆ, ನಾನೊಂದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದೆ, ಒಬ್ಬರು ಹೇಳಿದರು, ಅವರು ಕೂಡ ಹಿಂದೂ ಸಹೋದರ ಹೇಳಿದರು, ಇಡೀ ದೇಶದಲ್ಲಿ ಸರ್ವಧರ್ಮದ ಜನರು ಸೇರುವುದಾದರೆ, ಅದು ಒಂದು ಕ್ಷೇತ್ರ ಇರುವುದಾದರೆ ಅದು ಹತ್ತೂರು ಸಂತ ಲೋರೆನ್ಸರ ಕ್ಷೇತ್ರ ಅಂತ, ಆ ಹಬ್ಬದ ಸಮಯ ಅಂತ ಅವ್ರು ಹೇಳಿದರು. ಇದೊಂದು ಭಾವೈಕ್ಯತೆ ಅಂದರೆ ಏಕತೆ ಮತ್ತು ಭಾವೈಕ್ಯತೆಯನ್ನು ಸಾರುವಂತಹ ಒಂದು ಜಾಗ. ಎಲ್ಲ ಧರ್ಮದವರು ಯಾವುದೇ ರೀತಿಯ ಜಾತಿ ಮತ ಭೇದ ಭಾವವಿಲ್ಲದೆ ಒಂದು ಯಾವುದೋ ಒಂದು ಆಶೆ ಇಟ್ಟುಕೊಂಡು ಬರುವಂಥ ಜಾಗ ಮತ್ತು ಕಾಣಿಕೆಯನ್ನು ಸಮರ್ಪಿಸುವಂಥದ್ದು ಜಾಗ, ಹರಕೆಯನ್ನು ಹಾಕಿರುವಂಥ ಸಮಯ, ಆ ಜಾಗ ಅಂತಕೊಂಡು ಆ ಜಾಗಕ್ಕೆ ಬರ್ತಾರೆ. ಆದರೆ ಈ ಹತ್ತೂರು ಚರ್ಚ್ನಂಥ ಒಂದು ಪುಣ್ಯಕ್ಷೇತ್ರ ನೋಡ್ಕೊಳ್ಳೋದು ಅಷ್ಟು ಸುಲಭವಲ್ಲ, ತುಂಬ ಜವಾಬ್ದಾರಿಯ ಕೆಲಸ. ಸೊ ಈ ಜವಾಬ್ದಾರಿ ನಿಮಗೆ ಯಾವ ರೀತಿಯ ಅರ್ಥ ಕೊಡ್ತದೆ ನಿಮಗೆ ಪರ್ಸನಲಿ ನೋಡೋದಾದರೆ? ಜವಾಬ್ದಾರಿ ಅಂದರೆ, ನಾನು ಅವಿಭಜಿತ ಮಂಗಳೂರು ಧರ್ಮ ಪ್ರಾಂತ್ಯ ಇತ್ತು. ಆವಾಗ ನಾನು ಪಕ್ಷಿಕೆರೆಯಲ್ಲಿದ್ದೆ. ಮೊದಲನೇ ವರ್ಷ ಬೀದರ್ನಲ್ಲಿದ್ದೆ, ಕುಲಶೇಖರದಲ್ಲಿದ್ದೆ ಅಸಿಸ್ಟೆಂಟ್ ಆಗಿ, ಮತ್ತು ಕಾಶ್ಯದಲ್ಲಿದ್ದೆ. ನಂತರ ನನಗೆ ಪ್ರಧಾನ ಗುರುಗಳಾಗಿ ಪಕ್ಷಿಕೆರೆ, ಅದು ಕೂಡ ಯಾತ್ರಿಕ ಸ್ಥಳ, ಪುಣ್ಯಕ್ಷೇತ್ರ. ಅಂದರೆ ಅಧಿಕೃತವಾಗಿ ಮಂಗಳೂರಿನ ಧರ್ಮ ಪ್ರಾಂತ್ಯದ ಅಧಿಕೃತವಾದ ಪುಣ್ಯಕ್ಷೇತ್ರ. ನಮ್ಮದು ಅಧಿಕೃತವಾಗಿ ಅದು ಡಿಕ್ಲೇರ್ ಆಗಿರಬೇಕು. ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಪುಣ್ಯಕ್ಷೇತ್ರವನ್ನು ಅವರು ಮಾಡ್ತಾ ಇದ್ದಾರೆ. ಬಜಿಲಿಕವನ್ನು
ಡಿಕ್ಲೇರ್ ಮಾಡುವಂಥದ್ದು ಅಥವಾ ಮನ್ನಣೆ ಸಿಕ್ಕಿದೆ ರೋಮಿನಿಂದ. ಕರೆಕ್ಟ್. ನಮಗೆ ರೋಮಿನ ಪೋಪ್ರವರು ನಮಗೆ ಮನ್ನಣೆ ಸಿಕ್ಕಿದ್ದು ಪುಣ್ಯಕ್ಷೇತ್ರವನ್ನು ಧರ್ಮಾಧ್ಯಕ್ಷರು ಬಿಷಪ್ ಮಾಡುವಂಥದ್ದು. ಆದ್ದರಿಂದ ಅದು ಕೂಡ ಅಧಿಕೃತವಾಗಿ ಪುಣ್ಯಕ್ಷೇತ್ರ ಆಗಿತ್ತು. ಅಲ್ಲಿ ಒಂದು ಸುಮಾರು 8 ವರ್ಷ ನಾನು ಇದ್ದೆ. ಅಲ್ಲಿ ಸುಮಾರು 7 ವರ್ಷ ಇದ್ದೆ. ಅಲ್ಲಿ ಕೂಡ ಈ ಒಂದು ವಿಶೇಷ ಜಾಗ, ಅದು ಕೂಡ ಕಾರ್ಣಿಕ ಜಾಗ, ತುಂಬ ಒಂದು ಚರಿತ್ರೆ ಉಂಟು. ದೆವ್ವ ಬಿಡಿಸುವಂಥ ಜಾಗ, ಎಕ್ಸೋಸಿಸಮ್ ಅಂತ ಹೇಳ್ತೇವೆ. ಎಕ್ಸೋಸಿಸಮ್ ದೆವ್ವ ಬಿಡಿತ. ಅದರಿಂದ ಅಲ್ಲಿ ಕೂಡ ತುಂಬ ಜನರು ಬರ್ತಾಯಿದ್ರು. ಮೊದಲಿನ ಆ ಧರ್ಮದವರು ಸ್ಟ್ಯಾನ್ಲಿ ಪಿರೇರವರು ಮಾಡಿದಂಥ, ಅವರು ಕಟ್ಟಿಸಿದಂಥ ಜಾಗ. ಅವರು ಈ ಒಂದು ದೆವ್ವ ಬಿಡಿತರನ್ನು ಗುಣಪಡಿಸುವಂಥ ವಿಶೇಷ ಒಂದು ಶಕ್ತಿ ಅವರಿಗಿತ್ತು. ಇದರಿಂದ ಆ ಒಂದು ಅದೇ ಜಾಗ ಎಂತ ಹೇಳ್ತಾರೆ, ಸೈತಾನ, ದೆವ್ವ, ಮಾಟ ಮಂತ್ರ ತೆಗೆಯುವಂಥ ಜಾಗಕ್ಕೆ ನನಗೆ ಕಳಿಸಿದರು. ಆ ಒಂದು ಅನುಭವ ಕೂಡ ಇತ್ತು. ಅಲ್ಲಿಂದ ನಾನು ಬಾರ್ಕೂರಿಗೆ 1 ವರ್ಷ ಬಂದೆ. ನಂತರ ಅವಿಭಜಿತ ಅಂದರೆ ಮಂಗಳೂರು ಮತ್ತು ಉಡುಪಿ ಧರ್ಮ ಪ್ರಾಂತ್ಯಗಳು, ಅದು ಕಲ್ಮಾಡಿಗೆ ಬಂದೆ. ಉಡುಪಿ ಕಲ್ಮಡಿ ಚರ್ಚ್, ಅದು ಕೂಡ ಪುಣ್ಯಕ್ಷೇತ್ರ. ಈಗ ಅಧಿಕೃತವಾಗಿ ಅದು ಕೂಡ ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರ ಅಂತ ಅದು ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಅಲ್ಲಿ ನಾನು ಹೊಸ ಚರ್ಚನ್ನು ಕಟ್ಟಿದೆ. ಅದರಿಂದ ಇದೇ ಅನುಭವದಿಂದ ಕರೆಕ್ಟ್, ವಿಶೇಷವಾಗಿ ದೇವರ ಮೇಲೆ ಇಟ್ಟಂತಹ ನಂಬಿಕೆ. ನಾನೊಂದು ಅಷ್ಟಾಗಿ ಸ್ವಲ್ಪ ಜ್ಞಾನಿ ಅಂತಲ್ಲ, ಒಂದು ಮೇಧಾವಿ ಅಂತಲ್ಲ, ಆದರೆ ದೇವರು ವಿಶೇಷವಾಗಿ ಒಂದು ಆಯ್ಕೆಯನ್ನು ಮಾಡಿದಂಥ ಒಂದು ನಾನು ನಂಬಿ ಆ ಒಂದು ಕೆಲಸವನ್ನು ಹತ್ತಿರ ಜಾಗದಲ್ಲಿ ಮಾಡ್ತೇನೆ. ಅದರಿಂದ ನನ್ನ ಬಿಷಪರುಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಆ ಜಾಗಕ್ಕೆ ಕಳಿಸಿದ್ದಾರೆ. ಆದರೆ ನನಗೆ ಒಂದು ಯಾವುದರ ಜವಾಬ್ದಾರಿ ತುಂಬ ಉಂಟು. ಆಧ್ಯಾತ್ಮಿಕ ಜವಾಬ್ದಾರಿ ಉಂಟು, ಮತ್ತು ಅಲ್ಲಿಯ ಸಾಮಾಜಿಕವಾಗಿ ಮತ್ತು ಜನರು 450 ಕುಟುಂಬಗಳುಂಟು. ಅವರನ್ನು ನೋಡುವಂಥ, ಅವರನ್ನು ಪಾಲನೆ ಮಾಡುವಂಥ ಜವಾಬ್ದಾರಿ ಎಲ್ಲ ಉಂಟು. ಮತ್ತು ವಿಶೇಷವಾಗಿ ಪಕ್ಷಿಕರಿಂದ ನಾನು ಮಾಡಿದಂಥ ಸೇವೆ ಅಂದರೆ ಕೌನ್ಸಿಲಿಂಗ್, ಆಧ್ಯಾತ್ಮಿಕ ಸ್ಪಿರಿಚುವಲ್ ಕೌನ್ಸಿಲಿಂಗ್. ನಾನು ಅಂದರೆ ಕಟ್ಟಡಗಳು ಯಾರು ಕಟ್ಬೋದು, ಚರ್ಚು ಯಾರು ಕಟ್ಬೋದು, ಬಿಲ್ಡಿಂಗ್ ಯಾರು ಕಟ್ಬೋದು, ಅದು ಕಾಂಟ್ರಾಕ್ಟರು, ಇಂಜಿನಿಯರು ಎಲ್ಲ ಇರ್ತಾರೆ. ಅದು ನಾವು ಮಾರ್ಗದರ್ಶನ ಕೊಡ್ತೇವೆ. ನಮಗೆ ದೇವರು ಹೇಗೆ ಜ್ಞಾನ ಅಥವಾ ವಿಸ್ಡಮ್ ಕೊಡ್ತಾರೆ, ಆ ಮೂಲಕ ನಾವು ಮಾರ್ಗದರ್ಶನ ಕೊಡ್ತೇವೆ. ಆದರೆ ಈ ಆಧ್ಯಾತ್ಮಿಕದಲ್ಲಿ ತೊಡಗಿಸುವಂಥ ಕೆಲಸ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಆ ಜವಾಬ್ದಾರಿಯನ್ನು ನಾನು ಕಳೆದ 25 ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇನೆ. ವಿಶೇಷವಾಗಿ ನನ್ನ ಸೇವೆ, ನನ್ನ ಜವಾಬ್ದಾರಿ ಮತ್ತು ನನಗೆ ಕೊಟ್ಟಂಥ ದೇವರ ಒಂದು ಕರೆ, ಈ ಆಧ್ಯಾತ್ಮಿಕವಾಗಿ ಬರುವಂಥ ಜನರಿಗೆ, ಕರಗಿ ಬಳಲಿ ಬೆಂಡಾಗಿ ಬಂದಂಥ ಜನರಿಗೆ ಸಾಂತ್ವನ ಕೊಡುವಂಥ ಕೌನ್ಸಿಲಿಂಗ್ ಮಾಡುವಂಥ ಆ ಜಾಗಕ್ಕೆ ಬರ್ತಾರೆ. ಅದಕ್ಕಾಗಿ ನನ್ನ ಸಮಯವನ್ನು ಮತ್ತು ನನ್ನ ಜೀವನವನ್ನು ಅದಕ್ಕಾಗಿ ಮುಡಿಪಾಗಿಟ್ಟಿದ್ದೇನೆ, ತೊಡಗಿಸಿಕೊಟ್ಟಿದ್ದೇನೆ. ಅದರಿಂದ ನನಗೆ 20 ವರ್ಷ, ಈ ಒಂದು 25 ವರ್ಷ, ನಾನು ಗುರುವಾಗಿ 27 ವರ್ಷ ಆಯಿತು. ನನಗೆ ಸಂತೋಷ ಉಂಟು, ತೃಪ್ತಿ ಉಂಟು, ಮತ್ತು ಅದೇ ಒಂದು ಸೇವೆ ಅಂತ ನಾನು ಕೊಟ್ಟಿಕೊಂಡಿದ್ದೇನೆ. ಅದರಂತೆ ಮಿಗಿಲಾಗಿ ಚರ್ಚನ್ನು ಕಟ್ಟಿದ್ದೇನೆ. ಇದು ಈಗ ಕಲ್ಮಾಡಿ ಚರ್ಚ್ ಸಹ ನಾವು ಹೋಗುವಾಗ ಅದೊಂದು ಬೋಟ್ ಶೇಪಲ್ಲಿರುವಂಥ ಒಂದು ಆರ್ಕಿಟೆಕ್ಚರೇ ಬಹಳ ಯುನೀಕ್. ಅದು ಒಂದು ಐಡಿಯಾ ಎಲ್ಲಿಂದ ಬಂತು ಫಾದರ್? ಅದು ಅಂದರೆ ಸ್ಟೆಲ್ಲಾ ಮಾರಿಸ್ ಚರ್ಚ್. ಕರೆಕ್ಟ್. ಸ್ಟೆಲ್ಲಾ ಮಾರಿಸ್ ಅಂದರೆ ಸಮುದ್ರ ತಾರೆ, ಕಡಲ್ದ ಅಪ್ಪೆ ಅಂತ ಹೇಳ್ತಾರೆ. ಕರೆಕ್ಟ್. ಕಡಲ್ದ ಅಪ್ಪೆ, ಸಮುದ್ರ ತಾರೆ, ಸ್ಟಾರ್ ಆಫ್ ದ ಸಿ, ಸಮುದ್ರ ತಾರೆ. ಆದ್ದರಿಂದ ವೆಲಂಕಣಿ ನಿಮ್ಗೆ ಗೊತ್ತು, ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಶ್ರೇಷ್ಠ ಒಂದು ಪುಣ್ಯಕ್ಷೇತ್ರ. ಆ ಒಂದು ಚರ್ಚಿಗೆ ಒಂದು ಮಹತ್ವ ಉಂಟು. ಇದು ಯಾಕೆಂತ ಹೇಳಿದ್ರೆ, ಆ ಒಂದು ಪ್ರತಿಮೆ, ಈಗ ಅಲ್ಲಿ ಒಂದು ಪ್ರತಿಮೆ ಉಂಟು, ಪವಾಡ ಮೂರ್ತಿ, ಪವಾಡ ಪ್ರತಿಮೆ. ಅದು ವೆಲಂಕಣಿಯಿಂದ ತರುವಾಗ ಏನೋ ಆಗಿನ ಫಾದರ್ ಕ್ಯಾಸ್ಟಲಿನ್, ದಿವಂಗತ ಫಾದರ್ ಕ್ಯಾಸ್ಟಲಿನವರು ಮಾಡಿದಂಥ ಒಂದು ವಿಶೇಷವಾದಂಥ ಒಂದು ಜನಸಂದಣಿ, ಜಾತ್ರೆ ಬರುವಂಥ ಆ ಜನಸಂದಣಿ ಇವತ್ತು ಪುಣ್ಯಕ್ಷೇತ್ರ ಬೆಳಗಿದ ನಂತರ ಅವರಿಂದ ಆ ಪ್ರತಿಮೆಯನ್ನು ಅವರು ತಂದಿದ್ದರು. ಆ ಚರಿತ್ರೆಯನ್ನು ಹೊಂದಿಕೊಂಡು ಅಲ್ಲಿ ಪವಾಡಗಳು ಆದಲಿಕ್ಕೆ ಆರಂಭವಾದರು, ಜನರು ಬರಲಿಕ್ಕೆ ಶುರು ಮಾಡಿದರು. ಆದ್ದರಿಂದ ನನ್ನ ಆಗಿನ ಧರ್ಮ ಪ್ರಾಂತ್ಯದಲ್ಲಿ ಇದ್ದಂತಹ ಎಪಿಸ್ಕೋಪಲ್ ಫಿಗರ್ ದಿವಂಗತ ಬ್ಯಾಪ್ಟಿಸ್ಟ್ ಮಿನಿಸ್ಟ್ರವರು ಅವರ ಕರೆಯ ಮೇರೆಗೆ ಅಂದಿನ ನಿವೃತ್ತ ಬಿಷಪ್, ಈಗಿನ ನಿವೃತ್ತ ಬಿಷಪ್ ಆದಂತಹ ಅಲೋಷಿಯಸ್ ಪೌಲ್ ಡಿಸೋಜರವರು ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟು ಸುಮಾರು 9 ವರ್ಷಗಳ ಕಾಲ ನಾನು ಅಲ್ಲಿ ಇದ್ದೆ. ಆದ್ದರಿಂದ ನಾನು ನನ್ನ ವಿಶೇಷತೆ ಅಂತ ಹೇಳಿದರೆ, ಈಗಲೂ ಕೂಡ ಒಂದು ಮುಂಜಾನೆ 3 ಗಂಟೆಗೆ ಪ್ರಾರ್ಥನೆ ಮಾಡುವಂಥದ್ದು ಈಗಲೂ ಕೂಡ ನಾನು ಮಾಡ್ತಾ ಇದ್ದೇನೆ.
ಅಲ್ಲಿಂದ ಸಿಕ್ಕಿದಂಥ ಒಂದು ದೈವಶಕ್ತಿ, ಆ ಒಂದು ಕೃಪೆ ಮತ್ತು ಇದೆಲ್ಲ ಮಾಡುವಂಥ ಪ್ರಾರ್ಥನೆಯ ಮೂಲಕ ನನಗೆ ಸಿಕ್ಕಿದಂಥ ಆ ವಿಶೇಷದಿಂದ ನಾನು ಮಾಡ್ತಾಯಿದ್ದೇನೆ. ಆ 3 ಗಂಟೆಯ ಹೊತ್ತಿನಲ್ಲಿ, ಮುಂಜಾನೆ 3 ಗಂಟೆಯ ಪ್ರಾರ್ಥನೆ ಮಾಡುವಾಗ ನನಗೆ ಒಂದು ಏನೋ ಒಂದು ಎಂತ ಹೇಳ್ತಾರೆ, ವಿಸ್ಡಮ್, ಜ್ಞಾನ ಸಿಕ್ಕಿತ್ತು. ಯಾಕೆ ನೀನು ಇಲ್ಲಿ ಚರ್ಚ್ ಕಟ್ಟಬಾರ್ದು, ರಿನೋವೇಷನ್ ಮಾಡಬಾರ್ದು? ಚರ್ಚ್ ರಿನೋವೇಷನ್ ಅಲ್ಲ, ಚರ್ಚ್ ನಾವು ಮಾಡಿದ್ದೇವೆ. ಕಡಲ್ದ, ಏಕೆಂದರೆ ಕಡಲ, ಹೌದು, ಸಮುದ್ರ. ನಾವೊಂದು ಬೋಟಿನ ಹಾಗೆ, ನಾನಂದರೆ ಎರ್ನಾಕುಳಂ ಹೋಗಿದ್ದೆ, ಕೊಚ್ಚಿನ ಎರ್ನಾಕುಳಂ, ಅಲ್ಲಿ ಒಂದು ಚರ್ಚ್ ನೋಡಿದೆ. ಇದೆ ಇದು ಹಡಗಿನ ಮಾದರಿಯಲ್ಲಿ ಕಟ್ಟಿದ್ದಾರೆ. ಅದನ್ನು ಇಷ್ಟೆಲ್ಲ ಮಾಡಿಸಂದ್ರೆ ಕಡಲ್ ದಪ್ಪೆ, ಅದಕ್ಕೊಂದು ಪೂರಕವಾಗಿ ಅದು ಚರ್ಚ್. ಮತ್ತು ಬಿಷಪ್ರು ಕೂಡ ಈಗಿನ ನಿವೃತ್ತ ಬಿಷಪ್ ಡಾಕ್ಟರ್ ನಮ್ಮ ಜೆರಲ್ಡ್ ಐಸಕ್ ಲೋಬ್ ಅವರಿಗೂ ಕೂಡ ಅವರ ಮನಸ್ಸಿನಲ್ಲಿ ಇತ್ತು. ಅವರು ಕೂಡ ಅದೇ ಹೇಳಿದರು. ಆದ್ದರಿಂದ ಈ ಪೂರಕವಾದಂಥ ಪ್ಯಾರಲಲ್ ಯೋಚನೆ ಅಂತ ಹೇಳ್ತೇವೆ. ದೇವರು ಬಯಸಿದ್ದು, ನಾವು ಬಯಸಿದ್ದು ಒಂದೇ ಆಯಿತು. ಆದ್ದರಿಂದ ಈ ಕೆಲಸ ಸಮುದ್ರ ತಾರೆಯ ಮಾದರಿಯಲ್ಲಿ, ಕಡಲದ ಅಪ್ಪೆಯ ಮಾದರಿಯಲ್ಲಿ ನಾವು ಈ ಹಡಗಿನ ಮಾದರಿಯಲ್ಲಿ ಚರ್ಚೆ ಕಟ್ಟಿದ್ದು. ಏನು ಕಷ್ಟ ಆಗಲಿಲ್ಲ. ಸುಮಾರು 2.5 ವರ್ಷ ಆಯಿತು. ಇದು ಈಗ ನಾನು ಹೇಳುವ ಪ್ರಕಾರ, ನನಗೆ ಗೊತ್ತುವ ಪ್ರಕಾರ, ಯಾಕಂದರೆ ಬೋಟ್ ಶೇಪ್ ಚರ್ಚ್ ಇರುವಂಥದ್ದು ಇದು 3ನೇ. ಒಂದು ಇಲ್ಲಿ ಉಂಟು, ಕೇರಳದಲ್ಲಿ ಉಂಟು, ತೈವಾನ್ನಲ್ಲಿ ಒಂದುಂಟು, ಇಲ್ಲಿ ಒಂದುಂಟು. ಇದು ದೇವರ ವಿಶೇಷವಾದಂಥ ಪವಾಡ ಅಂತ ಹೇಳ್ಬೋದು. ವಿಶೇಷವಾಗಿ ಮರಿಯ ಮಾತೆ, ಸಮುದ್ರ ತಾರೆ ಮರಿಯ ಮಾತೆಯ ಭಿನ್ನಹದ ಮೂಲಕ ಅಲ್ಲಿ ಕೂಡ ಜಾತಿ ಮತ ಭೇದ ಭಾವ ಇಲ್ಲದೆ ಜನರು ಬರ್ತಾರೆ, ತುಂಬ ಜನರು ಬರ್ತಾರೆ. ವರ್ಷಂಪ್ರತಿ ಜನರು ಜಾತ್ರೆಗೆ ಬರ್ತಾರೆ. ಅದು ಕೂಡ ದೇವರು ಆಯ್ಕೆ ಮಾಡಿದಂಥ ಜಾಗ. ಆದ್ದರಿಂದ ಈ ಎಲ್ಲ ಅನುಭವದಿಂದ ನಾನು ಇವತ್ತು ಇದ್ದೇನೆ. ಅಲ್ಲಿ ಕೂಡ ಕಷ್ಟ ಆಗಲಿಲ್ಲ ಚರ್ಚು ಕಟ್ಟಲಿಕ್ಕೆ. ಇದ್ದಂಥ 98 ಕುಟುಂಬಗಳು ಮಾತ್ರ, ಅದು ಕೂಡ ಮಧ್ಯಮ ವರ್ಗದವರು, ಬಡವರು, ಶ್ರೀಮಂತರನ್ನಂತಲ್ಲ. ಆದರೆ ನಾನು ಇಡೀ ಜಗತ್ತಿಗಂತ ಹೇಳ್ಬೋದು, ನಾನು ದೇವರ ವಾಕ್ಯ ಬೋಧಿಸಲಿಕ್ಕೆ ಎಲ್ಲಿ ಹೋಗಿದ್ದೆ, ಪಕ್ಷಿಕೆರೆಯಲ್ಲಿರುವಾಗ ಇಸ್ರೇಲಿಗೆ ಹೋಗಿದ್ದೆ. ಆ ಇಸ್ರೇಲ್ ಫಸ್ಟ್ ಪ್ರೀಸ್ಟ್ ಫ್ರಮ್ ಇಂಡಿಯಾ ಹೂ ಪ್ರೀಚ್ಡ್ ರೆಟ್ರೀಟ್ ಇನ್ ಇಸ್ರೇಲ್ ಇನ್ ಕೊಂಕಣಿ. ಅದರ ಮೊದಲು ಯಾರೂ ಫಾದರ್ ಅವರು ಹೋಗಲಿಲ್ಲ, ನಾನು ಹೋಗಿದ್ದೆ. ಅದು ಕೂಡ ನನ್ನ ಕರೆ ಅಂತ ಹೇಳ್ಬೋದು. ನಾನೊಂದು ಅಷ್ಟೇನು ನಿರ್ಬಲ, ಅಷ್ಟೇನೋ ಒಂದು ವಿದ್ಯಾವಂತ ಜ್ಞಾನಿ ಅಲ್ಲ ಆಗಿನ ಕಾಲದಲ್ಲಿ. ಏನೋ ದೇವರು ವಿಶೇಷವಾಗಿ, ಅಷ್ಟು ಆರೋಗ್ಯವಂತ ಕೂಡ ಅಲ್ಲ, ದೇವರೊಂದು ನನಗೆ ವಿಶೇಷವಾಗಿ ಕರೆದು, ದೇವರ ವಾಕ್ಯ ಹೇಳ್ತದೆ, ದುರ್ಬಲರನ್ನು ದೇವರು ಸಜ್ಜನರಾಗಿ ಮಾಡ್ತಾರೆ ಮತ್ತು ಬಲವಾಗಿ ಮಾಡ್ತಾರೆ. ಅದೇ ಉದ್ದೇಶದಿಂದ ಆ ಚರ್ಚನ್ನು ನಾನು ಕಟ್ಟಿದ್ದೇನೆ. ಸುಮಾರು ಕೋಟಿಗಳು ಮಿಗಿಲಾಗಿ 13 ಕೋಟಿಗಳ ಮಿಗಿಲಾಗಿ ಜನರಿಂದ ಭೇಟಿ, ಅಲ್ಲಿ ಈಚೆ ಧ್ಯಾನಕೂಟ ಮಾಡುವ ಮೂಲಕ ಗಲ್ಫ್ ರಾಷ್ಟ್ರಕ್ಕೆ ಹೋಗಿ, ಆ ರಾಷ್ಟ್ರಕ್ಕೆ ಈ ರಾಷ್ಟ್ರಕ್ಕೆ ಹೋಗಿ, ಮತ್ತು ಎಲ್ಲ ಜಾತಿ ಧರ್ಮದವರು ಕೂಡ ಹಣವನ್ನು ಕೊಟ್ಟಿದ್ದಾರೆ. ಹಣ ಕಟ್ಟಿ ಉಳಿದಿದೆ, ಸಾಲಾಗಿಲ್ಲ, ಏನು ಮಾಡಲಿಲ್ಲ. ದೇವರೇ ಕಟ್ಟಿದಂಥ, ದೇವರೇ ಯೋಚನೆ ಮಾಡಿದಂಥ, ದೇವರೇ ನಿರ್ಧಾರ ಮಾಡಿದಂಥ ಆ ಒಂದು ಚರ್ಚ್. ಅದರಿಂದ ಯಾವುದೇ ಅಡೆತಡೆಗಳು ಬಂದಿಲ್ಲ, ಟೆನ್ಷನ್ ಆಗಿಲ್ಲ. ದೇವರೇ ಆ ಚರ್ಚನ್ನು ದೇವರ ಮನೆಯಾಗಿ ಕಟ್ಟಿಕೊಟ್ಟಿದ್ದಾರೆ, ದೇವರ ಆಲಯ ಆಗಿ ಕಟ್ಟಿಕೊಟ್ಟಿದ್ದಾರೆ. ಮರಿಯ ಮಾತೆ ವಿಶೇಷ ಕೃಪೆ ಇತ್ತು, ಅವರ ಮಾರ್ಗದರ್ಶನ, ಅವರ ಭಿನ್ನಹದ ಮೂಲಕ ಆ ಚರ್ಚ್ ಆಗಿದೆ ಇವತ್ತು. ಬಟ್ ಈಗ ಹತ್ತೂರು ಚರ್ಚ್ ಸಹ ರಿನೋವೇಷನ್ ಆಗ್ತಾ ಉಂಟು, ನಾನು ಕೇಳಿದ್ದೇನೆ. ಸೊ ನೋಡುವ, ಇಟ್ ಈಸ್ ಗೋಯಿಂಗ್ ಟು ಬಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಕಾಯ್ತಾ ಇರ್ತೇವೆ ಯಾವ ರೀತಿ ಮೂಡಿ ಬರ್ತದೆ ಅಂತ. ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೇನೆ. ಬಟ್ ಫಾದರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನೀವು ಮೂಲತಃ ಎಲ್ಲಿ ಅವರು? ಆ್ಯಕ್ಚುಲಿ ನಾನು ಮೂಲತಃ ಶಂಕರಪುರದವ, ಕಟ್ಪಾಡಿ ಉಡುಪಿ ಶಂಕರಪುರ, ಅಲ್ಲಿ ಶಿರ್ವ ಶಂಕರಪುರದವ. ನನ್ನ ಬಾಲ್ಯ ಜೀವನ ಅಲ್ಲೇ ಶಂಕರಪುರ ಪ್ರಾಥಮಿಕ ಮತ್ತು ಹೈಸ್ಕೂಲನ್ನು ನಾನು NNJ SVS ಕಾಲೇಜಿನಲ್ಲಿ PUCಯನ್ನು ಮಾಡಿದೆ. ಶಂಕರಪುರದಲ್ಲಿ ಹೈಸ್ಕೂಲ್ ಮಾಡಿ PUC ಅಲ್ಲಿ ಮಾಡಿಕೊಂಡು ಕಾಲೇಜನ್ನು ಶಿರ್ವ ಸೈಂಟ್ ಮೇರೀಸ್ ಕಾಲೇಜಿನಲ್ಲಿ ಮಾಡಿದ್ದೆ. ಅದರ ನಂತರ ನನಗೆ 10ನೇಯಲ್ಲಿ ಇರುವಾಗಲೇ, SLCಯಲ್ಲಿ ಇರುವಾಗಲೇ ಪಾದರಾಗಲಿಕ್ಕೆ ಮನಸ್ಸಿತ್ತು. ಆದರೆ ಮತ್ತು 2 ವರ್ಷ ನಾನು PUC ಮಾಡಿದೆ. ಕಾಲೇಜಿನಲ್ಲಿ ಇರುವಾಗ ಕೂಡ ಮನಸ್ಸಿತ್ತು. ಆದರೆ ನಾನು ಆವಾಗ
ಎಲ್ಲದರಲ್ಲಿದ್ದೆ. ಮನೆಗೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಎಲ್ಲ ಜನ ಸೇವೆ ಮಾಡ್ತಿದ್ದೆ, ಎಲ್ಲ ಕಡೆ ಹೋಗ್ತಿದ್ದೆ. ರೋಟ್ರೆಕ್ಟ್ ಅದರಲ್ಲಿದ್ದೆ, ಬೇರೆ ಬೇರೆ ಒಂದು ಮತ್ತು ICYM ನಮ್ಮ ಸಂಘದಲ್ಲಿದ್ದೆ. ಡ್ಯಾನ್ಸರ್ ಆಗಿದ್ದೆ. ನಾನೊಂದು ವಿಶೇಷವಾಗಿ ನಾಗಿನಿ ಡ್ಯಾನ್ಸ್ ಅಂತ ಓಕೆ ಎಲ್ಲ ಕಡೆ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿದ್ದೆ. ಅದನ್ನು ನೋಡಿ ನನ್ನ ಸೆಮಿನರಿಯಲ್ಲಿ ನನಗೆ ಭರತನಾಟ್ಯ ಕಲಿಸಿದರು. ಆದರೆ ನನ್ನ ಕಾಲೇಜ್ ಆದ ನಂತರ ನನ್ನ ತಂದೆ ಬಾಂಬೆಯಲ್ಲಿ ಕೆಲಸ ಮಾಡ್ತಿದ್ದರು. ಓಕೆ ಅಲ್ಲಿ 1 ವರ್ಷ ನೀವು ಕೆಲಸ ಮಾಡು ಕೆಲವು ಸಮಯ ಅಂತ ನನ್ನ ಸಿಸ್ಟರ್ ಆಂಟಿ ಅವರು ಹೇಳಿದರು. ಆದ್ದರಿಂದ 1 ವರ್ಷ ಅಲ್ಲಿ ಹೋಗಿದ್ದೆ. ಆದರೆ ದುರದೃಷ್ಟವಶಾತ್ ಕೆಲಸ ಸಿಗಲಿಲ್ಲ. ಆದರೆ ಅಲ್ಲಿ ಕಂಪ್ಯೂಟರೆಲ್ಲ ಮಾಡಿಕೊಂಡು ಅಲ್ಲಿ ಒಂದು ವಿಶೇಷ ಒಂದು ಕಾರ್ಮಿಕ ಜಾಗ ಉಂಟು, ಮಹಿಮಾ ಅಂತ ಹೇಳ್ತಾರೆ, ನಿತ್ಯ ಸಹಾಯ ಮಾತೆ ಅವರ್ ಲೇಡಿ ಆಫ್ ಪರ್ಪೆಕ್ಚುವಲ್ ಸಕರ್. ಅದೊಂದು ವಿಶೇಷವಾದಂಥ ಯಾತ್ರಾ ಸ್ಥಳ. ಅಲ್ಲಿ ಅಂದರೆ ಚಿಕ್ಕಂದಿನಿಂದಲೂ ನನಗೆ ಮರಿಯ ಮಾತೆಯ ಮೇಲೆ ವಿಶೇಷ ಒಂದು ನಂಬಿಕೆ ಮತ್ತು ವಿಶ್ವಾಸ, ಮರಿಯ ಮಾತೆಯ ಮೇಲೆ. ಆದ್ದರಿಂದ ಅಲ್ಲಿ ಹೋಗ್ತಿದ್ದೆ. ಪ್ರತಿ ಬುಧವಾರ ನೊವೇನಕ್ಕೆ ಹೋಗ್ತಿದ್ದೆ. 4ನೇ ನೊವೇನಕ್ಕೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಮರಿಯ ಮಾತೆ, ನನಗೆ ಈ ಒಂದು ಕೆಲಸದಲ್ಲಿ ಮನಸ್ಸಿಲ್ಲ, ನನಗೆ ಫಾದರೇ ಆಗಬೇಕು ಅಂತ ದಿನ ಪ್ರಾರ್ಥನೆ ಮಾಡ್ತಿದ್ದೆ. 4ನೇ ಅಥವಾ 5ನೇ ನೊವೇನ ಸಮಯದಲ್ಲಿ ನನಗೊಂದು ವಾಕ್ಯ ಕೇಳಿತ್ತು, ನೀನು ಫಾದರ್ ಆಗ್ತೀಯಾ, ಭಯಪಡಬೇಡ, ಬಿ ನಾಟ್ ಬಿ ಅಫ್ರೇಡ್, ನಾನು ನಿನ್ನೊಂದಿಗಿದ್ದೇನೆ, ನೀನು ಫಾದರ್ ಆಗ್ತೀಯ. ನಾನು ಆಚೆ ಈಚೆ ನೋಡಿದೆ, ಯಾರೂ ಇಲ್ಲ. ನಾನು ಮರಿಯಮಾತೆ, ನಮಗೆ ಗ್ರೊಟ್ಟೆ ಇರ್ತದಲ್ಲ, ಮರಿಯಮಾತೆಯ ಪ್ರತಿಮೆಗೆ ನೋಡುವಾಗ ಒಂದು ಗೊಂಡೆ ಅಂತ ಹೇಳ್ತಾರಲ್ಲ, ಹಳದಿ ಬಣ್ಣದ ಗೊಂಡೆ ನನ್ನ ಕೈಗೆ ಬಿತ್ತು. ಅದನ್ನೇ ಕರೆ ಅಂತ ಹೇಳಿಕೊಂಡು ನಾನು ಫಾದರ್ ಆಗಲಿಕ್ಕೆ ಆ ವರ್ಷ ಆಗಲಿಲ್ಲ. ಇಲ್ಲಿ ಬರ್ತಿದ್ದೆ. ಆಲ್ವಿನ್ ಬೇಕರಿಯಲ್ಲಿ 1 ವರ್ಷ 2 ತಿಂಗಳಲ್ಲಿ ಕೆಲಸ ಮಾಡಿದ್ದೇನೆ, ಉಡುಪಿ ಆಲ್ವಿನ್ ಬೇಕರಿಯಲ್ಲಿ. ಅಂದರೆ ನನಗೆ ಗೊತ್ತು, ಮತ್ತು ನನ್ನ ಫಾದರಿಗೆ ಜಾತಿನ ಚರ್ಚಿನ ಫಾದರ್ ಧರ್ಮಗುರು, ಫಾದರ್ ದಿವಂಗತ JP ಅವರವರು, ಅವರಿಗೆ ಮತ್ತು ನನಗೆ ಮಾತ್ರ ಗೊತ್ತಿತ್ತು, ಮನೆಗೆ ಹೇಳಿಲ್ಲ ನಾನು. ಆದರೆ 2 ತಿಂಗಳು ಏಪ್ರಿಲ್ ಮೇಯಲ್ಲಿ ಕೆಲಸ ಮಾಡಿಕೊಂಡು, ಮತ್ತು ಅನಿಲ್ ಕ್ಯಾಟರ್ಸ್ ಇತ್ತು, ಅಲ್ಲಿ ಒಂದು ಸೂಪರ್ವೈಸರ್ ಆಗಿ ಕಾರ್ಯನಿರ್ವಾಹಕ MC ಆಗಿ ಕೆಲಸ ಮಾಡಿಕೊಂಡು ನಂತರ ಅಂದರೆ ಬೊಂಬೆಯಲ್ಲಿ ಕೇವಲ 3 ತಿಂಗಳು ಮಾತ್ರ, 4 ತಿಂಗಳು ಮಾತ್ರ ಇದ್ದೆ. ನಂತರ ವಾಪಸ್ ಬಂದಿದ್ದೆ ನಾನು. ಮತ್ತು ಇಲ್ಲಿ ನಿಂತುಕೊಂಡು ಜೂನ್ನಲ್ಲಿ 1 ವರ್ಷ ಆಗಿ ಜೂನ್ನಲ್ಲಿ ನಾನು ಹೋಗುವ 2 ದಿವಸ ಮೊದಲು ನನ್ನ ತಾಯಿಗೆ ಹೇಳಿದೆ. ತಾಯಿ ತುಂಬ ಹತ್ತಿರ, ತುಂಬ ಸ್ವಲ್ಪ ಬೇಜಾರಾಯಿತು. ಆದರೂ ತಂದೆ ಹೇಳಿದರು ನೀವು ಹೋಗು, ತಾಯಿ ಕೂಡ ಹೇಳಿದರು ಹೋಗು ಅಂತ. ಎಲ್ಲ ಬಿಟ್ಟು ನಾನು ಹೋದೆ. ಅಂದಿನಿಂದ ನನ್ನ ಈ ಗುರುಮಠ ಪ್ರಯಾಣ ಒಂದು ಶುರುವಾಗ್ತದೆ. ಹೌದು. ಬಟ್ ಚಿಕ್ಕದಿರುವಾಗವೇ ನೀವು ಎಣಿಸಿದ್ರೆ ಒಂದು ನನ್ನ ಇಡೀ ಜೀವನ ಒಂದು ಜನರ ಸೇವೆಗೋಸ್ಕರ ಚಿಕ್ಕಂದಿನಲ್ಲೇ ಇರುವಾಗ ನನ್ನ ಚರ್ಚ್ನ ಹತ್ತಿರದಲ್ಲೇ ನನ್ನ ಮನೆ ಇತ್ತು. ಪೂಜೆಗೆ ಹೋಗ್ತಿದ್ದೆ, ಶಿರ್ವದಲ್ಲಿ, ಶಂಕರಪುರದಲ್ಲಿ ಪೂಜೆಗೆ ಹೋಗ್ತಿದ್ದೆ. ಮತ್ತು ಚರ್ಚಿನಲ್ಲಿ ಸ್ವಲ್ಪ ಸಂಬಂಧ ಜಾಸ್ತಿ ಇತ್ತು. ಫಾದರ್ಗಳ ನೋಡುವಾಗ ನನಗೂ ಫಾದರ್ ಆಗಲಿಕ್ಕೆ ಮನಸ್ಸಿತ್ತು. ಮನೆಯಲ್ಲಿ ಎಲ್ಲ ನನ್ನ ನೆರೆಕರೆಲ್ಲ ಹುಡುಗರಿದ್ರು. ಆವಾಗ ಮಕ್ಕಳನ್ನು ಒಟ್ಟುಗೂಡಿ ನಾನು ಪೂಜೆ ಮಾಡ್ತಿದ್ದೆ. ಹೌದು, ಗ್ಯಾಂಗ್ ಅಂತ ಹೇಳ್ತಾರೆ. ಅವರನ್ನು ಒಟ್ಟುಗೂಡಿ ನನ್ನ ತಂಗಿಯ ಬಟ್ಟೆಯನ್ನು ಅಂದರೆ ಈ ಮೇಲು ಅದನ್ನು ಹಾಕಿಕೊಂಡು ನಾನು ಪೂಜೆ ಮಾಡ್ತಿದ್ದೆ. ಆವಾಗೇ ನನಗೆ ಮನಸ್ಸಿತ್ತು. ಹೌದೌದು. ಮತ್ತು ಕಾಲೇಜ್ ಮಾಡುವಾಗ, ಕಾಲೇಜಿನಲ್ಲಿ ಇರುವಾಗ ಈ ಧ್ಯಾನಕೂಟ ಮಾಡುವಂಥ, ವಿಶೇಷವಾಗಿ ಈ ಬೋಧನೆಯನ್ನು ಮಾಡುವಂಥ ನಮ್ಮ ಫಾದರ್ ಕ್ಯಾರಿಸ್ಮ್ಯಾಟಿಕ್ ಪ್ರೀಚರ್ ಅವರು ಬಂದಿದ್ದರು. ಅವರಿಗೆ ವಿಶೇಷ ಅವರು ನನ್ನ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರೇ ಹೇಳಿದರು. ಆವಾಗ ನಾನು 3rd ಇಯರ್ BComನಲ್ಲಿ ಕಲಿತಾ ಇದ್ದೆ. ನೀನು ಫಾದರ್ ಆಗ್ತೀಯ ಅಂತ ಹೇಳಿದರು. ಅದನ್ನು ನಾನು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡೆ. ನಾನು ಯಾಕೆ ಫಾದರ್ ಆಗಬಾರ್ದು, ನಾನು ಕೂಡ ಯಾಕೆ ಪ್ರೀಚರ್ ಆಗಬಾರ್ದು. ಹೌದು, ನಾನು ಪ್ರೀಚರ್ ಆಗಿ ಇವತ್ತು ದೇಶ ವಿದೇಶಕ್ಕೆ ಹೋಗಿದ್ದೇನೆ, ಎಷ್ಟೋ ಧ್ಯಾನಕೂಟಗಳನ್ನು ಮಾಡಿದ್ದೇನೆ. ಇಸ್ರೇಲಿಗೆ ಹೋದಂಥ ಫಸ್ಟ್ ಪ್ರೀಸ್ಟ್, ಯುರೋಪಿಗೆ ಕೂಡ ಹೋಗಿದ್ದೇನೆ. ಎಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಪ್ರಬೋಧನೆ ಮಾಡಿದ್ದೇನೆ. ಕಳೆದ ತಿಂಗಳು ಬೊಂಬೈಗೆ ಹೋಗಿದ್ದೇನೆ. ಇಡೀ ಮಂಗಳೂರು ಮತ್ತು ನಮ್ಮ ಉಡುಪಿಯಲ್ಲಿ ಧರ್ಮ ಪ್ರಾಂತ್ಯಗಳಲ್ಲಿ ಚರ್ಚ್ಗಳನ್ನು ಪ್ರಬೋಧನೆ ಮಾಡಿದ್ದೇನೆ. ಅದೊಂದು ವಿಶೇಷ, ನಮ್ಮದು ದೇವರು ಕಳಿಸುವಂಥದ್ದು ಅದೇ, ಹೋಗಿರಿ ಸುವಾರ್ತೆಯನ್ನು ಪ್ರಕಟ ಮಾಡಿದರೆ ಅಂತ. ಅದೇ ಪ್ರೀಚಿಂಗ್ನಲ್ಲಿ ನನಗೆ ಚಿಕ್ಕಂದಿನಲ್ಲೂ ಆಸೆ ಇತ್ತು. ಚಿಕ್ಕಂದಿನಲ್ಲಿ ಇರುವಾಗ ನಾನು ಪ್ರೀಚಿಂಗ್ ಮಾಡ್ತಿದ್ದೆ, ಜನರನ್ನು ಮಕ್ಕಳನ್ನು ಒಟ್ಟುಗೂಡಿಸಿ. ಅಂದಿನಿಂದ ಒಂದು ಅಂತ ಹೇಳ್ತಾರೆ ಮೋಟಿವೇಶನ್, ಒಂದು ಆಸೆ ಇತ್ತು. ಫ್ರಮ್ ದ ರೂಟ್ಸ್ ಅಂತ ಏನು ಹೇಳ್ತಾರೆ. ಹೌದೌದು. ಆದ್ದರಿಂದ ಈ ಆಧ್ಯಾತ್ಮಿಕವಾಗಿ ನಾನು ಏನಾದರೂ ಮಾಡಬೇಕು. ಇವತ್ತು ತೃಪ್ತಿ ಕೂಡ ಉಂಟು. 27 ವರ್ಷ ಎಲ್ಲ ಕಡೆ ಪ್ರಬೋಧನೆ ಮಾಡಿದ್ದೇನೆ. ಮತ್ತು ಯಾವುದೇ ಅಡೆತಡೆಗಳು ಬಂದಿದೆ, ಅಡ್ಡಿ ಆತಂಕಗಳು ಬಂದಿದೆ, ಅಸ್ವಸ್ಥತೆ ಬಂದಿದೆ, ಇನ್ನೂ ಕೂಡ ಇನ್ಸ್ಪೈಟ್ ಆಫ್ ದ್ಯಾಟ್ ನಾನು ದೇವರ ವಾಕ್ಯವನ್ನು ಬೋಧಿಸ್ತೇನೆ.
ಕರೆಕ್ಟ್. ವಾಟ್ ಈಸ್ ರಿಯಾಲಿಟಿ, ವಾಟ್ ಈಸ್ ಟ್ರೂತ್, ಹೌದು. ಯಾವತ್ತು ದೇವರ ವಾಕ್ಯ ಏನು ಹೇಳ್ತದೆ, ಕ್ಷಮೆ, ಪ್ರೀತಿ, ನೀತಿ, ಅದರ ಬಗ್ಗೆ ಪ್ರೀಚನೆ ಮಾಡಿದ್ದೇನೆ. ದೇವರಾಜ್ಯರಾದ ಸಂದೇಶವಾದಂಥ ದೇವರಾಜ್ಯ ಅಂದರೆ ದ ಕಿಂಗ್ಡಮ್ ಆಫ್ ಗಾಡ್, ನಥಿಂಗ್ ಬಟ್ ಪ್ರೀತಿ, ನೀತಿ, ಕ್ಷಮೆ ಮತ್ತು ಅದೇ ಲವ್, Humanity, ಅದನ್ನೇ end of the day ಮಾನವೀಯತೆ, humanity. ಅದರ ಬಗ್ಗೆ ಪ್ರಬೋಧನೆ ಮಾಡಿದ್ದೇನೆ. ದೇವರ ವಾಕ್ಯದ ಬಗ್ಗೆ ಜನರಿಗೆ ಹೇಳಿದ್ದೇನೆ. ಅದನ್ನೇ ಈಗ ಮಾಡ್ತಾ ಇದ್ದೇನೆ. ಕರೆಕ್ಟ್. ಸೊ ಈಗ ನಾವು ಹತ್ತೂರ್ ಚರ್ಚ್ ಬಗ್ಗೆ ಹೇಳೋದಾದರೆ ಒಂದು ಅದ್ಭುತ ಸ್ಥಳ, ಅದ್ಭುತ ಕ್ಷೇತ್ರ. ಸೊ ಈಗಿನ ಕಾಲದಲ್ಲಿ ಅದ್ಭುತ ಅಂತ ಹೇಳುವ ಪದಕ್ಕೆ ಏನರ್ಥ ಫಾದರ್? ಅದ್ಭುತ, ಪವಾಡ, ಮಿರಾಕಲ್ಸ್ ಅದೊಂದು ಸೂಪರ್ ನ್ಯಾಚುರಲ್, ಸ್ವಾಭಾವಿಕ ಅಲ್ಲ. ಮ್ಯಾಜಿಕ್ ಅದು ಸ್ವಾಭಾವಿಕ, ಕರೆಕ್ಟ್. ಮ್ಯಾಜಿಕ್ ಏನೋ ತಂತ್ರಗಿಂತ ಹ್ಯೂಮನ್ ಟ್ರಿಕ್ಸ್ ಅಷ್ಟೇ. ಇದು ನಮ್ಮ ಬುದ್ಧಿಗಿಂತ ಮೀರಿ, ಬಿಯಾಂಡ್ ಅವರ್ ಕಾಂಪ್ರೆನ್ಷನ್, ಬಿಯಾಂಡ್ ಅವರ್ ಗ್ರಾಸ್ಪಿಂಗ್ ಪವರ್. ನಮ್ಮ ಬುದ್ಧಿಯಿಂದ ನಾವು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಅದಕ್ಕಿಂತ ಮೀರಿ ಮಾಡುವಂಥ ದೇವರ ಒಂದು ಕೆಲಸ. ಇಟ್ ಇಸ್ ದ ನಥಿಂಗ್ ಬಟ್ ಗಾಡ್ಸ್ ವರ್ಕ್. ಯೇಸು ಸ್ವಾಮಿ ಎಲ್ಲ ಪವಾಡನ ಮಾಡಿದರು. ಅಂದರೆ ಪ್ರಥಮ ಪವಾಡ ಅವರು ಮಾಡಿದರು ಕಾನಾ ಮದುವೆಯಲ್ಲಿ. ನೀರನ್ನು ವಾಟ್ ಎವರ್ ಮೇ ಬಿ ಸಬ್ಸ್ಟೆನ್ಸ್ ಏನೇನು, ನೀರನ್ನು ಅವರು ದ್ರಾಕ್ಷರಸರನ್ನಾಗಿ ಮಾಡಿದರು. ಯಾಕೆಂದರೆ ಅಲ್ಲಿ ಮರಿಯ ಮಾತೆ ತಾಯಿ ಕೂಡ ಹೋಗಿದ್ದರು, ಅವರು ಕೂಡ ಇದ್ದರು, ಅವ್ರಿಗೂ ಇನ್ವಿಟೇಷನ್ ಇತ್ತು. ಕರೆಕ್ಟ್. ಇದು ಆಗಿನ ಆ ಕಾಲದಲ್ಲಿ ದ್ರಾಕ್ಷರಸವನ್ನು ಕೊಡ್ತಿದ್ರು, ಆದರೆ ಕಡಿಮೆ ಆಯಿತು. ಈಗ ಮರಿಯ ಮಾತೆ ಇವರದ್ದು ಮರ್ಯಾದೆ ಹೋಗ್ತಿದ್ದ ಹೇಳಿ ಯೇಸುವಿನಲ್ಲಿ ಹೇಳಿದರು, ದ್ರಾಕ್ಷರಸ ಇಲ್ಲ. ಮಗ ಹೇಳಿದ, ನನ್ನ ಸಮಯ ಇನ್ನೂ ಬಂದಿಲ್ಲ. ಆವಾಗ ಅವರು ಮಾಡಿದಂಥ ಅದ್ಭುತ ಪವಾಡ ಇನ್ನೂ ಕೂಡ ಆ ಇಸ್ರಾಯಲ್ನಲ್ಲಿ ಅದು ಎಂತ ಹೇಳ್ತೇವೆ ಮಂಡೆ, ಅದು ವೆಸಲ್ ಇನ್ನೂ ಕೂಡ ಉಂಟು. ಯೇಸು ಕ್ರಿಸ್ತ 2000 ವರ್ಷಗಳು ಆದರೂ ಕೂಡ ಇಟ್ ಈಸ್ ರಿಯಲ್, ಇಟ್ ಇಸ್ ಹಿಸ್ಟೋರಿಕಲ್. ತುಂಬ ಮಾಡಿದರು. ಕಿವುಡರನ್ನು ಕೇಳುವಂತೆ ಮಾಡಿದರು, ಅಂಧಕಾರದಲ್ಲಿದ್ದಂಥ ನೋಡುವಂತೆ ಮಾಡಿದರು, ದೃಷ್ಟಿಯನ್ನು ಕೊಟ್ಟರು, ನಡೆದಾಡಲು ಆಗದಂಥ ಜನರಿಗೆ ನಡೆದಾಡುವಂತೆ ಮಾಡಿದರು. ಪ್ರಕೃತಿಯ ಅಲ್ಲಿ ಕೂಡ ಅವರು ಏನು ಅದ್ಭುತಗಳನ್ನು ಮಾಡಿದರು. ಇಲ್ಲಿ ನೀರಿನಲ್ಲಿ ನಡೆದು ಮತ್ತು ಚುಪ್ ಅಂತ ಹೇಳಿ ಅಲೆ ಬರುವಾಗ ನಿಲ್ಲಿಸಿದರು. ಸತ್ತ ಲಾಜರಸರನ್ನು ಬದುಕಿಸಿದರು 3 ದಿವಸ ಆದ ನಂತರ. ಮತ್ತು ಜಾಯಿರಸ್ ಅವರ ಮಗಳನ್ನು ಸತ್ತವರನ್ನು ಎಬ್ಬಿಸಿದರು. ವಿಧವೆಯ ಒಬ್ಬನೇ ಮಗ, ಆ ವಿಧವೆ ಒಬ್ಬನೇ ಮಗ, ಯಾರೂ ಇದ್ದಿಲ್ಲ. ಅವಳನ್ನು ನೋಡಿ ಯೇಸುವಿನ ಮನ ಕರಗಿತು. ಅವಳು ಆಳುವುದನ್ನು ನೋಡಿ. ಆದ್ದರಿಂದ ಅವನಿಗೆ ಅವರು ಸತ್ತವರನ್ನು ಎಬ್ಬಿಸಿದರು. ಇದೆಲ್ಲ ಪವಾಡಗಳು. ಅದರಂತೆ ಅವರನ್ನು ಶಿಷ್ಯರನ್ನು ಕಳಿಸಿದರು. ಅವರು ಹೋಗಿರಿ, ಇದನ್ನೇ ಮಾಡಿರಿ, ದೀನ ದಲಿತರನ್ನಾಗಿ ಅವರನ್ನು ಗುಣಪಡಿಸಿರಿ, ಅಸ್ವಸ್ಥರನ್ನು ಗುಣಪಡಿಸಿರಿ, ದೇವಭೂತರನ್ನು ನೀವು ಬಿಡಿಸಿದ ಕಳಿಸಿದರು. ಅದೇ ಜಾಗದಲ್ಲಿ ನಾವು ಫಾದರ್ಸ್ರವರು ಮಾಡುವಂಥದ್ದು. ದೇವರು ಆಯ್ಕೆ ಮಾಡಿದಂಥ ಈಗ ಧರ್ಮಸ್ಥಳ, ಕಾಶಿ, ಕಟೀಲು ಇದೆಲ್ಲ ವಿಶೇಷ ಜಾಗಗಳು. ಅದರಂತೆ ಕಲ್ಮಾಡಿ ಆಗಿರ್ಬೋದು, ವೆಲಂಕಣಿ ಆಗಿರ್ಬೋದು, ಇದು ನಮ್ಮದು ಹತ್ತೂರು ಆಗಿರ್ಬೋದು, ಇನ್ಫೆಂಟ್ ಜೀಸಸ್ ಬೆಕ್ಕನ್ನಕಟ್ಟೆ, ಅದೊಂದು ದೇವರು ಆಯ್ಕೆ ಮಾಡಿದಂಥ ಜಾಗ. ದೇವರ ಕರುಣೆ, ಪ್ರೀತಿ ಅಲ್ಲಿ ಸಿಗ್ತದೆ. ದೇವರು ಅದಕ್ಕಿಂತ ಮಿಗಿಲಾಗಿ ಜನರು ನಂಬಿಕೆ ಇಟ್ಟು ಬರುವಂಥ ಜಾಗ. ಯಾಕೆ ಜನರು ಕಟೀಲಿಗೆ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಕಲ್ಮಾಡಿಗೆ ಬರ್ತಾರೆ, ಅಥವಾ ಹತ್ತೂರಿಗೆ ಬರ್ತಾರೆ, ಪುಣ್ಯಕ್ಷೇತ್ರಕ್ಕೆ. ತಮ್ಮ ಕರಗಿ ಅಂತ ನಾ ಹೇಳಿದರೆ ಬಾಳಲ್ಲಿ ಬೆಂಡಾಗಿ ಹೋದಂಥ ಜನರು, ನಿರಾಶೆ ಇದ್ದಂಥ ಜನರು, ಮೆಡಿಕಲ್ ಸೈನ್ಸ್ ಪ್ರಕಾರ ಗುಣ ಆಗದಂಥ ಜನರು ಎಲ್ಲರೂ ಬರ್ತಾರೆ. ದೇವರು ನಮ್ಮನ್ನು ಮುಟ್ತಾರೆ, ದೇವರು ನಮ್ಮನ್ನು ಗುಣಪಡಿಸ್ತಾರೆ. ದೇವರ ಮೇಲೆ ಇಟ್ಟಂಥ ಭರವಸೆ, ಪ್ರೀತಿ ಮತ್ತು ನಂಬಿಕೆಯಿಂದ ಗುಣವಾಗ್ತಿದೆ ಅನ್ನುವಂಥ ಆ ಒಂದು ಟ್ರಸ್ಟ್, ನಂಬಿಕೆಯಿಂದ ಬರ್ತಾರೆ. ಆದ್ದರಿಂದ ಅದ್ಭುತಗಳು ಆಗಿದೆ, ತುಂಬ ಅದ್ಭುತಗಳಾಗ್ತದೆ. ಆದ್ದರಿಂದ ಜನರು ಬರ್ತಾರೆ, ಇಲ್ಲದ ಜನರು ಬರೋದಿಲ್ಲ. ಜನರಿಗೆ ಅನುಭವ ಆಗಿದೆ, ಅವರು ಬೇರೆಯವರಿಗೆ ಹೇಳಿದ್ದಾರೆ ಅಲ್ಲಿ ಹೋಗಿರಿ ಅಂತ. ತುಂಬ ಜನರಿಗೆ ಕಳಿಸ್ತಾರೆ. ಪ್ರತಿ ವರ್ಷ ಲಕ್ಷ ಜನರು ಜಾಸ್ತಿ ಬರ್ತಾರೆ. ಯಾಕೆ ಬರ್ತಾರೆ? ಅವರಿಗೆ ಸಿಕ್ಕಿದಂಥ ಅನುಭವ. ನೆಕ್ಸ್ಟ್ ಫೀಸ್ಟ್ 7 ದಿವಸ ಮಾಡಲಿಕ್ಕೆ 10 ದಿವಸ ಮಾಡಿದ್ರು ಕೂಡ ಜನರು ಬರೋದು ಬರ್ತಾರೆ. ಹೌದು, ಆದರೆ ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ
ವಾಲಂಟಿಯರ್ಸ್ ಬೇಕು, ಪೊಲೀಸರು ಬೇಕು, ಜವಾಬ್ದಾರಿ 12 ಮಾಡಬೇಕು. ಲಕ್ಷ ಜನ ಹಿಡಿದ್ರೆ ಮತ್ತು ರಾತ್ರಿ ಕೂಡ ಅಷ್ಟು ಹೌದು. ಇದಿಲ್ಲ, ಸೇಫ್ಟಿ ಸಹ ಸೇಫ್ಟಿ ನೋಡಬೇಕು. ನೋಡಬೇಕು. ಅದರಿಂದ ಯಾವುದು ಇಷ್ಟರವರೆಗೆ ಅವರು ಅಲ್ಲಿ ಪೊಲೀಸರು ಹೇಳುವಂಥದ್ದು, ಈ ಒಂದು ಜಾಗ ವಿಶೇಷವಾದ ಜಾಗ, ಯಾವುದೇ ರೀತಿಯ ಗಲಾಟೆ ಆಗದೆ, ಯಾವುದೇ ಅದೃಷ್ಟಕ್ಕೆ ನಡೀತಾ ಹೋಗ್ತದೆ, ನಮಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅದು ದೇವರ ಪ್ರಸನ್ನತೆಯಿಂದ ಮತ್ತು ದೇವರೇ. ಸಂತ ಲೋರೆನ್ಸ್ ನಾ ಹೇಳೋದು ಅಲ್ಲಿ ವಿಶೇಷವಾಗಿ ಮಾರ್ಗದರ್ಶಿ ನಮ್ಮ ಅವರ್ ಲೇಡಿ ಆಫ್ ಗೈಡ್ ಅಂತ ಇದೆ, ನಿತ್ಯ ಮಾರ್ಗದರ್ಶಿಕ ಅಂತ ಮರಿಯ ಮಾತೆಗೆ ನಾವು ಅವರ ನೇತೃತ್ವದಲ್ಲಿ ಅಂತ ನಾವು ಹೇಳೋದು. ಸಂತ ಲೋರೆನ್ಸರ ನೇತೃತ್ವದಲ್ಲಿ ಅವರೇ ಮಾಡುವಂಥ ಈ ಹಬ್ಬ. ಇಲ್ಲದಿದ್ದರೆ ಅಷ್ಟು ಸೊಗಸಾಗಿ ಶಿಸ್ತಿನಿಂದ ಭಕ್ತಿನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಅದೇ ಅನುಭವ ಜನರು ಬರುವಂಥದ್ದು. ಅಲ್ಲಿ ಎಲ್ಲರೂ ಕೊಡುವಂಥ ಈ ವರ್ಷ ನಾವು ನೋಡಿದೆವು ಎಲ್ಲ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ಇದರಲ್ಲಿ ಎಲ್ಲ ಪ್ರಸಾರವಾಗಿದೆ. ಯಾಕೆಂದರೆ ವಿಶೇಷ ಜಾಗ, ಎಲ್ಲರೂ ಹೇಳೋದು ವಿಶೇಷ ಜಾಗ, ಅನುಭವ ಆಗಿದೆ. ಈ ಅನುಭವ ಬೇರೆಯವರಿಗೆ ಆಗಿದೆ ಮತ್ತು ವಿಶೇಷವಾಗಿ ಅದ್ಭುತಗಳು ಅವರ ಜೀವನದಲ್ಲಿ ಆಗಿದೆ. ಕ್ಯಾನ್ಸರ್ ರೋಗಗಳು ಗುಣವಾಗಿದೆ, ಮಾನಸಿಕ ನೆಮ್ಮದಿ ಶಾಂತಿ ಸಿಕ್ಕಿದೆ. ಯಾವುದೇ ರೀತಿಯ ಮಾಟ ಮಂತ್ರ ತಂತ್ರಗಳು ಮೂಢನಂಬಿಕೆ ಇಟ್ಟುಕೊಂಡು ಬಂದಿದ್ದವರಿಗೆ ಅಲ್ಲಿ ಸಮಾಧಾನ ಶಾಂತಿ ಸಿಕ್ಕಿದೆ. ಅದಕ್ಕಿಂತ ಮಿಗಿಲಾಗಿ ಪಾಪ ನಿವೇದನೆ ಉಂಟು ನಮ್ಮದು. ಆಯಿತು ಈ 6 ದಿವಸ ಸುಮಾರು 100ಕ್ಕಿಂತ ಮಿಗಿಲಾಗಿ ಫಾದರ್ಸ್ರವರಲ್ಲಿ ಸೇವೆ ನೀಡ್ತಾರೆ. ವಿಶೇಷವಾಗಿ ಪಾಪ ನಿವೇದನೆ ಮಾಡುವಂಥದ್ದು. ಆ ಜಾಗದಲ್ಲಿ ಅಲ್ಲಿ ಒಂದು ಹೋಗಿ ಕುಂಸಾರ್ ಕನ್ಫೆಷನ್ ಪಾಪ ನಿವೇದನೆ ಮಾಡಿದರೆ ನಮಗೆ ಒಂದು ಪುಣ್ಯ ಸಿಗ್ತದೆ ಎನ್ನುವಂಥ ಭಕ್ತಿಯಿಂದ ಜನರು ಬರ್ತಾರೆ. ವರ್ಷಂಪ್ರತಿ ಅಲ್ಲಿ ಹೋದರೆ ಒಂದು ಪುಣ್ಯ ಸಿಗ್ತದೆ. ಪುಣ್ಯಸ್ಥಳ ಅಂದರೆ ಪುಣ್ಯ ಕಟ್ಟಿಕೊಂಡು, ಅನ್ಯಕ್ಷೇತ್ರ ಮಾಡಿದ ಪಾಪಂ ಪುಣ್ಯಕ್ಷೇತ್ರ ಕ್ಷಮಿಸುತ್ತಿ, ಪುಣ್ಯಕ್ಷೇತ್ರ ಮಾಡಿದ ಪಾಪ ವಜ್ರಲಕ್ಷ್ಮಿನ ಕ್ಷಮಿಸಿ. ಅಲ್ಲಿ ಹೋದರೆ ಪುಣ್ಯ ಸಿಗ್ತದೆ. ಅಲ್ಲಿ ಹೋದರೆ ನಾವು ಒಳ್ಳೇದು ಮಾಡಬೇಕು, ಪುನಃ ಮನೆಗೆ ಹೋಗಿ ಸಮಾಜಕ್ಕೆ ಹೋಗಿ ನಾವು ಒಳ್ಳೇದು ಮಾಡಬೇಕು. ಅಲ್ಲಿ ಹೋದ ನಂತರ ಕೆಡುಕು ಮಾಡಬಾರ್ದೆಂಬುದ ಅದೊಂದು ಭಯ ಅಥವಾ ಭಕ್ತಿ ಅಲ್ಲಿದೆ. ಕರೆಕ್ಟ್. ಆದ್ದರಿಂದ ಜನರು ಎಲ್ಲವನ್ನು ಹುಡುಕಲಿಕ್ಕಾಗಿ, ಪುಣ್ಯವನ್ನು ಕಟ್ಟಿಕೊಳ್ಳಲಿಕ್ಕಾಗಿ ಬರ್ತಾರೆ. ಇನ್ನೊಂದು ಏನಂದರೆ ಫಾದರ್, ಈಗ ಹತ್ತೂರು ಚರ್ಚ್ ಅಂತ ನಾವು ಮಾತಾಡುವಾಗ ಒಂದು ಕೌನ್ಸಿಲಿಂಗ್ ನೀವು ಆಲ್ರೆಡಿ ಹೇಳಿದ್ರಿ, ಮತ್ತು ಒಂದು ಪ್ರೇತ ಬಿಡಿಸೋದು, ಇಲ್ಲ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅದರಿಂದ ಹೊರಗೆ ಬರುವಂಥದ್ದು, ಮದ್ದು ಹಾಕಿದ್ದಾರೆ ಅಂತ ಹೇಳೋದು ಹೊಟ್ಟೆಗೆ. ಸೊ ಇಂಥ ಹಲವಾರು ಕೇಸಸ್ಗಳು ಆಬ್ವಿಯಸ್ಲಿ ಹತ್ತೂರಿಗೆ ಬರ್ತದೆ. ನೀವು ಹೇಳಿದಾಗೆ ಬರ್ತಾರೆ ಜನರು. ಸೊ ನೀವು ಫಸ್ಟ್ ಅಂಥ ಒಂದು ಕೇಸ್ ಬಂದಾಗ ಆ ಫ್ಯಾಮಿಲಿಯೊಟ್ಟಿಗೆ, ಜನರೊಟ್ಟಿಗೆ ಫಸ್ಟ್ ಏನಂತ ಮಾತಾಡ್ತೀರಿ? ನೋಡಿ, ಆಗ ನಾನು ಹೇಳಿದೆ ಪಕ್ಷಿಕರಲ್ಲಿ, ಆಗಿನೊಂದು ಕಾಲ ಇತ್ತು, ಮೂಢನಂಬಿಕೆಗಳು ಜಾಸ್ತಿ ಇತ್ತು. ಈಗ ಯುಗ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಯುಗ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಆದರೂ ಕೂಡ ನಂಬಿಕೆ ಮತ್ತು ಮೂಢನಂಬಿಕೆ, ನಂಬಿಕೆ ದೇವರ ಮೇಲೆ, ಮೂಢನಂಬಿಕೆ ಇಂಥ ಒಂದು ಸಬ್ಜೆಕ್ಟ್, ಪ್ರೇತ ಪಿಶಾಚಿ ಅಂತ. ಈಗ ನಾನು ಪಕ್ಷಿಕರೆ ಅಂತ ಹೇಳಿದೆ, ಆವಾಗ ಜನರು ಬರ್ತಿದ್ರು. ಹೌದು, ಆ ಒಂದು ಜಾಗ ವಿಶೇಷ ಜಾಗ ಆಯ್ಕೆ ಮಾಡಿದಂಥ, ಅಲ್ಲಿ ಜಾಗ ವಿಶೇಷವಾಗಿ ಭೂತ ಬಿಡಿಸ್ಲಿಕ್ಕೆ ಅಂತ ಹೇಳುವಂಥ ಜಾಗ. ಭೂತ ಬಿಡಿಸ್ಲಿಕ್ಕಾಗಿ ಅಲ್ಲಿ ಫಾದರ್ ಹತ್ರ ಬರುವಂಥ ಈಗಲೂ ಕೂಡ ಪ್ರತೀತಿ ಇದೆ. ಮತ್ತು ಇಲ್ಲಿ ನಾನು ಕಲ್ಮಡಿಲಿ ಅಲ್ಲಿ ಕೂಡ ಬರುತ್ತಿದ್ದರು. ನಾನು ಹೇಳಿದೆ ಫಾದರ್ ಹತ್ರ ಹೋಗಿ, ಆ ಫಾದರ್ ಹತ್ರ ಹೋಗಿ ಅಂತ ಕೆಲವರು ಕಳಿಸ್ತಾರೆ, ಆ ಫಾದರ್ ಬಿಡಿಸ್ತಾರೆ ಅಂತ ಕಳಿಸ್ತಾರೆ. ನಾನು ಡೈರೆಕ್ಟಾಗಿ ಹೇಳೋದಿಲ್ಲ, ನಿಮಗೆ ಮಾಟ ಮಾಡಿದ್ರೆ ಅಂತ ನಾನು ಇಷ್ಟವರೆಗೆ ಹೇಳಿಲ್ಲ. ನಾನು ಅವರ ನಂಬಿಕೆಗೆ ಅನುಗುಣವಾಗಿ ನಾನು ಬಿಡಿಸ್ತೇನೆ. ಆದರೆ ನಾನು ನಂಬೋದಿಲ್ಲ ಅಂತ ಹೇಳೋದಿಲ್ಲ, ನಾನು ಬಿಡಿಸ್ತೇನೆ. ನೀನು ಬಂದಿದೆಯಲ್ಲ, ನಾನು ಬಿಡಿಸ್ತೇನೆ, ಒಳ್ಳೇದು ಮಾಡ್ತೇನೆ, ದೇವರ ಆಶ್ರಯದಿಂದ ಪ್ರಾರ್ಥಿಸ್ತೇನೆ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಪೇತ್ರರವರು ಅದೇ ಮಾಡಿದರು, ಯೇಸುವಿನ ಶಿಷ್ಯರು ಅದೇ ಮಾಡಿದರು. ಇನ್ ದ ನೇಮ್ ಆಫ್ ಜೀಸಸ್, ಕರೆಕ್ಟ್, ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್ ಆಫ್ ನಜರೇತ್, ಅದೇ ನಾನು ಮಾಡುವಂಥದ್ದು. ಕರೆಕ್ಟ್. ಆದರೆ ಅದ್ಭುತಗಳು ನಾನು ಹೇಳಿದೆ, ನಂಬಿಕೆ ಹೇಳಿದೆ. ಅವರು ನಂಬಿಕೆಯಿಂದ ಆ ಜಾಗಕ್ಕೆ ಬರುವಂಥದ್ದು. ನಂಬಿಕೆ ನಾನು ಮದರ್ ತೆರೇಸಾ ಅವರು ಹೇಳಿದಂತೆ, ನಾವು ಒಂದು ಪೆನ್ಸಿಲ್ ಬರೆಯುವಂಥ ಲೇಖನಿ ಮಾತ್ರ, ನಡೆಸುವಂಥದ್ದು ದೇವರು. ಕರೆಕ್ಟ್. ದೇವರು ಮತ್ತು ಆ ಜಾಗ. ಕೆಲವರು ಮನೆಗೆ ಕರೀತಾರೆ ನನ್ನನ್ನು, ಅಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಬನ್ನಿ ಫಾದರ್, ಬರ್ಬೋದಾ? ನಾನು ಹೇಳಿದೆ, ನಿಮಗೆ ಆಗುವುದಾದರೆ ಈ ಜಾಗಕ್ಕೆ ಬನ್ನಿ. ಈ ಜಾಗ ವಿಶೇಷ, ಈ ಜಾಗಕ್ಕೊಂದು ಕಲೆ ಇದೆ, ಈ ಜಾಗಕ್ಕೊಂದು ವಿಶೇಷವಾದ ಒಂದು ಇದೆ. ಆ ಒಂದು ನಂಬಿಕೆ ಇಟ್ಟುಕೊಂಡು ಬನ್ನಿ ಅಂತ ಹೇಳೋದು. ಮತ್ತು ಡೈರೆಕ್ಟಾಗಿ ಈ ಮಾಟ ಮಂತ್ರ ಅದೆಲ್ಲ ನಾನು ಹೇಳುವುದಿಲ್ಲ. 10ರಲ್ಲಿ
8 10ರಲ್ಲಿ 10 ಕೂಡ ಅವರು ಬರುವಂಥದ್ದು ನನಗೆ ಮಾಟ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಪ್ರೇತ ಮಾಡಿದ್ದಾರೆ, ಅದೆಲ್ಲ ನಂಬಿಕೊಂಡು ಬರ್ತಾರೆ. ಕರೆಕ್ಟ್. ಅದರಲ್ಲಿ 8 ಮಾನಸಿಕ. ನಾನು ಹೇಳಿದೆ, ನಿಮ್ಮ ಭಯವೇ ನಿನ್ನನ್ನು ಮಾಟ ಮಾಡ್ತದೆ. ನಿನ್ನಲ್ಲಿರುವಂಥ ಎಂಗ್ಸೈಟಿ, ಒತ್ತಡ ಮತ್ತು ಡೌಟು, ನನಗೆ ಅವರು ಮಾಟ ಮಾಡಿದ್ದಾರೆ, ಇವರು ಮಾಟ ಮಾಡಿದ್ದಾರೆ, ಅವರು ಮದ್ದು ಹಾಕಿದ್ದಾರೆ, ನನಗೆ ಏನೂ ಸರಿಯಾಗೋದಿಲ್ಲ, ಅದೊಂದು ಡೌಟು. ಸ್ಕ್ರೂಪಲಸ್ ಅಂತ ಹೇಳ್ತೇವೆ, ಅಥವಾ ಸಿಜೋಫೆನಿಕ್ ಉಂಟು, ಅಥವಾ ಪ್ಯಾರನಾಯ್ಡ್ ಸಿಜೋಫೆನಿಕ್ ಉಂಟು, ಎಲ್ಲ ಮಾನಸಿಕವಾದ ತೊಂದರೆಗಳು. ಅವರು ಡೌಟಾಗಿಡುವಂಥದ್ರಿಂದ ಅವರು ಅದೇ ಡೌಟು, ಅದೇ ನೆಗೆಟಿವ್ ಆಲೋಚನೆ ಆಗಿ ಟೆನ್ಷನ್, ಡಿಪ್ರೆಷನ್ದ ಅವರು ಒಂದು ವೇಳೆ ನಾನು ಮಾಟ ಮಾಡಿದೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಫಾದರ್ ಅವರು ಹೇಳಿದರು ಅಂತ. ಅದೇ ನಾನು ಹೇಳೋದು, ಅದು ಎಂದಿಗೂ ನಾನು ಹೇಳೋದಿಲ್ಲ, ನಾನು ಪ್ರಾರ್ಥಿಸ್ತೇನೆ. ಡೆಲಿವರೆನ್ಸ್ ಪ್ರೇಯರ್ ಅಂತ ಉಂಟು ನಮ್ಮಲ್ಲಿ, ಬಿಡುಗಡೆಯ ಪ್ರಾರ್ಥನೆ ಮಾಡುವಂಥದ್ದು ಅದೆಲ್ಲ ಉಂಟು. 10ರಲ್ಲಿ 8 ಮಾನಸಿಕ, 2 ಇರ್ಬೋದು ಏನೋ. ಕರೆಕ್ಟ್. ಅದು ನಾನು ಹೇಳೋದಿಲ್ಲ, 2 ಇರ್ಬೋದು ಏನೋ. ಕಮ್ಮಿ ಪರ್ಸೆಂಟೇಜ್, ಡೆವಿಲ್ ಪವರ್ ಆರ್ ಈವಲ್ ಪವರ್, ಅದು ಇರ್ಬೋದು ಏನೋ. ಆದರೆ ನಾನು ನಂಬಿಕೆ ಅಂತ ಪ್ರಾರ್ಥನೆ ಮಾಡುವಂಥ, ನನ್ನ ಹತ್ರ ಒಂದು ಶಿಲುಬೆ ಉಂಟು, ಕೈ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಂಥ. ಕರೆಕ್ಟ್. ಅವರು ನಾನು ಹೇಳುವುದು ನಂಬಿಕೆ ಇಟ್ಟುಕೊಂಡು ಹೋಗಿ, ನಂಬಿಕೆ ಇಟ್ಟುಕೊಂಡು ಹೋಗಿ. ದೇವರು ನಿನ್ನನ್ನು ಒಳ್ಳೇದು ಮಾಡಿದ್ದಾರೆ, ದೇವರು ನಿನ್ನನ್ನು ಒಳ್ಳೇದು ಮಾಡಿದ್ದಾರೆ, ದೇವರು ನಿನ್ನನ್ನು ಬಿಡಿಸ್ತಾರೆ, ಇನ್ನು ಮುಂದೆ ಏನೂ ಆಗೋದಿಲ್ಲ. ಅದೇ ವಿಶ್ವಾಸದಿಂದ ಯೇಸು ಸ್ವಾಮಿ ಹೇಳಿದರು ಅಷ್ಟೇ, ನಿನ್ನ ವಿಶ್ವಾಸವೇ ನಿನಗೆ ಒಳ್ಳೇದು ಮಾಡ್ತದೆ. ಕರೆಕ್ಟ್. ಯೇಸುವಿನ ಮೇಲೆ ಯಾರು ಬಿದ್ದವರು ಒಳ್ಳೆಯದಾಗಲಿಲ್ಲ. ವಿಶ್ವಾಸ ಇಟ್ಟುಕೊಂಡು, ಅದೊಂದು 12 ವರ್ಷದಿಂದ ನರಳುತ್ತಿದ್ದ, ರಕ್ತಸ್ರಾವದಿಂದ ನರಳುತ್ತಿದ್ದ, ಆ ಬೈಬಲ್ನಲ್ಲಿ ಹೇಳ್ತದೆ, ನರಳುತ್ತಿದ್ದ ಹುಡುಗಿ, ಎಷ್ಟೋ ಜನರಿದ್ದು, ಅವಳಿಗೆ ಹೋಗಲಿಕ್ಕೆ ಆಗಲಿಲ್ಲ ಹತ್ತಿರ. ಅವಳು ಒಂದೇ ಮಾತನ್ನು ಹೇಳಿದರು, ನಾನು ಅವರ ಬಟ್ಟೆಯ ಅಂಚಿಗೆ ಮುಟ್ಟಿದರೆ ನಾನು ಗುಣವಾಗ್ತೇನೆ. ಅದೇ ವಿಶ್ವಾಸ. ಹೇಗೋ ಮಾಡಿಕೊಂಡು ಕಾಲಿನಾಡದಲ್ಲಿ ಕೈ ಹಾಕಿ ಯೇಸುವಿನಿದ್ದ ಜಾಗದಲ್ಲಿ ಅವರ ಬಟ್ಟೆಯನ್ನು ಮುಟ್ಟಿದರು. ತಕ್ಷಣ ದೈವಿಕ ಗುಣಶಕ್ತಿ ಅವರಿಂದ ಈ ರಕ್ತಸ್ರಾವ ಹುಡುಗಿ ಬಂದು ಗುಣಾದರು. ಅದೇ ವಿಶ್ವಾಸ. ವಿಶ್ವಾಸದಿಂದ ಬಂದವರಿಗೆ ದೇವರು ಯಾವತ್ತೂ ಕಡಿಮೆ ಮಾಡಲಿಲ್ಲ. ನಾನು ವಿಶ್ವಾಸ ಇಟ್ಟುಕೊಂಡು ಬಂದ ಯಾವ ಜಾತಿ ಧರ್ಮದವರು ಬರಲಿದ್ದರೂ ಕೂಡ ಅವರ ವಿಶ್ವಾಸವೇ ಅವರನ್ನು ಒಳಿತು ಮಾಡಿದ್ದಾರೆ. ಆ ಜಾಗದಲ್ಲಿ ವಿಶ್ವಾಸ ಉಂಟು. ನನ್ನ ಮೇಲೆ ಅಂತ ನಾನು ಹೇಳಿದಲ್ಲ, ಆ ಜಾಗದ ಮೇಲೆ ಇರುವಂಥ ವಿಶ್ವಾಸ, ದೇವರ ಮೇಲೆ ಇರುವಂಥ ವಿಶ್ವಾಸ, ಸಂತ ಲೋರೆನ್ಸರ ಮೇಲೆ ಇರುವಂಥ ನಂಬಿಕೆ, ಅದರಿಂದ ಬರ್ತಾರೆ, ಒಳ್ಳೇದು ಮಾಡ್ತಾರೆ. ಅದನ್ನು ಸ್ವಾಮಿ ಯೇಸು ಹೇಳ್ತಾರೆ, ಸಾಸಿವೆಯಷ್ಟು ವಿಶ್ವಾಸ ಇದ್ದರೆ ಸಾಕು. ಆದರೆ ಸಾಸಿವೆಯಷ್ಟು ವಿಶ್ವಾಸ ಇಟ್ಟುಕೊಂಡು ಕುಂಬಳಿಷ್ಟು ಡೌಟ್ ಇದ್ದರೆ ಏನೂ ಆಗೋದಿಲ್ಲ. ಕರೆಕ್ಟ್. ಹೌದು, ಅಷ್ಟೇ. ಬಟ್ ಈಗ ಆಧ್ಯಾತ್ಮಿಕ ಸಮಸ್ಯೆ ಇರ್ಬೋದಿಲ್ಲ, ಮಾನಸಿಕ ಸಮಸ್ಯೆ ಎರಡೂ ಸಹ ಇರ್ಬೋದು. ಆ ಡಿಫ್ರೆನ್ಸನ್ನು ನೀವು ಹೇಗೆ ತಿಳ್ಕೊಳ್ತೀರಿ ಫಾದರು? ಒಂದು ಮನುಷ್ಯನನ್ನು ನೋಡಿದ ಕೂಡಲೇ, ಇಲ್ಲ ಕೇಸನ್ನು ನಿಮ್ಮ ಎದುರು ಬಂದಾಗ? ಆಧ್ಯಾತ್ಮಿಕ ಸಮಸ್ಯೆ ಅಂತ ಹೇಳಿದರೆ ಸ್ಪಿರಿಚುವಲ್ ವೂಂಡ್ಸ್ ಅಂತ ಹೇಳ್ತೇನೆ. ಆಧ್ಯಾತ್ಮಿಕ ಅಂದರೆ ಆಂತರಿಕ ಗಾಯಗಳು. ಆತ್ಮ, ದೇವರೊಂದು ಆತ್ಮವನ್ನು ಕೊಟ್ಟಿದ್ದಾರೆ. ತಾಯಿಯ ಗರ್ಭದಲ್ಲಿ ಇರುವಾಗ ದೇವರು ಮೊದಲಾಗಿ ಕೊಟ್ಟದ್ದು ಆತ್ಮ, ಜೀವ ಆತ್ಮ. ಆ ಆತ್ಮ ಸಂತ ಪೌಲರು ಹೇಳ್ತಾರೆ, ಬಾಡಿ ಈಸ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ನಮ್ಮ ಇದು ಶರೀರವೇ ದೇವರ ಗರ್ಭಗುಡಿಯಾಗಿದೆ, ದೇವರ ಆಲಯ ಆಗಿದೆ. ಆದ್ದರಿಂದ ಆತ್ಮದ ಗಾಯಗಳು ಅಂತ ಹೇಳಿದರೆ ಮತ್ಸರ, ದ್ವೇಷ, ಹಗೆತನ ಮತ್ತು ಎಂಥದ್ದು ನೆಗೆಟಿವ್ ಥಾಟ್ಸ್, ಇದೆಲ್ಲ ಆತ್ಮದ ಗಾಯಗಳು, ಆಧ್ಯಾತ್ಮಿಕ ಗಾಯಗಳು. ಅದು ಈ ಮತ್ಸರ ಉಂಟು, ದ್ವೇಷ ಉಂಟು, ಹಗೆತನ ಉಂಟು, ಕ್ಷಮಿಸುವುದಿಲ್ಲ. ಸ್ವಾಮಿ ಅದೇ ಹೇಳ್ತಾರೆ, ಹೋಗಿ ನಿನ್ನ ಪೂಜೆಯನ್ನು ಅರ್ಪಿಸೋರ ಮೊದಲು ಹೋಗಿ ನಿನ್ನ ಸಹೋದರನ್ನು ಕ್ಷಮಿಸು. ಕ್ಷಮೆ ಇದೆಲ್ಲ ಇದ್ದರೆ ನಾವು ಎಷ್ಟು ಬೇಡಿದ್ರು ದೇವರ ಸಾನ್ನಿಧ್ಯದಲ್ಲಿ ಅದು ಬೇಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಗಾಯಗಳಂದರೆ ಅದು. ಮಾನಸಿಕವಾಗಿ ಅಂತ ಹೇಳಿದ್ರೆ ಸಮಾಧಾನ ಇಲ್ಲ, ಮೆಂಟಲ್ ಪೀಸ್ ಇಲ್ಲ, ಆಂತರಿಕ ಸಮಾಧಾನ ಇಲ್ಲ, ನಿರಾಶೆ, ಎಷ್ಟು ಬೇಡಿದರೂ ಸಿಗೋದಿಲ್ಲ. ಎಲ್ಲಿ ಹೋಗಲಿ ಈಗಿನ ಪರಿಸ್ಥಿತಿಯಲ್ಲಿ ಒತ್ತಡ, ಟೆನ್ಷನ್ ಮತ್ತು ಎಂಗ್ಸೈಟಿ, ಆತಂಕ ಮತ್ತು ಭಯ, ಈ ಒಂದು ಯುಗದಲ್ಲಿ ನಾವಿದ್ದೇವೆ. ಎಷ್ಟೋ ಹಣ ಇದ್ದರೂ ಕೂಡ, ಎಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ, ಎಷ್ಟೋ ವಿದ್ಯಾವಂತರು ಕೂಡ ಟೆನ್ಷನ್, ಮೆಂಟಲ್ ಪೀಸ್ ಅನ್ನೋದು ಇರೋದಿಲ್ಲ, ನೆಮ್ಮದಿಲ್ಲ ಸರ್, ನೆಮ್ಮದಿಲ್ಲ, ಮಾನಸಿಕವಾಗಿ ನೆಮ್ಮದಿಲ್ಲ. ಆದ್ದರಿಂದ ಮೆಂಟಲ್ ಪೀಸ್ಗೋಸ್ಕರ ತುಂಬ ಜನರು ಈಗಿನ ಮಕ್ಕಳು ಕೂಡ, ಯೂತ್ ಕೂಡ, ದೊಡ್ಡವರು ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ. ಕರೆಕ್ಟ್. ಫಾದರ್, ಐ ಗಾಟ್ ದಿಸ್ ಪ್ರಾಬ್ಲಮ್, ದ್ಯಾಟ್ ಪ್ರಾಬ್ಲಮ್, ದರ್ ಇಸ್ ನೋ ಮೆಂಟಲ್ ಪೀಸ್. ನಿದ್ದೆನೇ ಬರೋದಿಲ್ಲ. ಯಾಕೆ? ಏನು ಟೆನ್ಷನ್ ಏನಿಲ್ಲ ಫಾದರ್. ಅವ್ರು ಹೇಳು ಟೆನ್ಷನ್ ಏನಿಲ್ಲ ಫಾದರ್, ಆದರೆ ಟೆನ್ಷನ್ ಉಂಟು. ವಿಶೇಷವಾಗಿ ಡೀಪ್
ಅಂದರೆ ಏನೋ ಒಂದು ನೆಗೆಟಿವ್ ಥಾಟ್ ಅವರಿಗೆ ಹೇಳಲಿಕ್ಕೆ ಹೇಳಲಿಕ್ಕಾಗೋದಿಲ್ಲ. ಈಗ ಟೆನ್ಷನ್ ಉಂಟು ಮತ್ತೆ ಹೇಳ್ತಾರೆ, ಹೌದು ಸರಿ ಫಾದರ್. ಒಂದೊಂದಾಗಿ ನಾವು ಬಿಡಿಸಿ ಹೇಳುವಾಗ ಆಧ್ಯಾತ್ಮಿಕವಾಗಿ ನೀನು ಹಾಗೆ ಮಾಡಿದ್ಯಾ, ಹೀಗೆ ಮಾಡಿದ್ಯಾ, ನಿನ್ನಲ್ಲಿ ಸಮಾಧಾನ ಇಲ್ಲ, ನೀನು ಕ್ಷಮಿಸಲಿಲ್ಲ, ನೀನು ಇದು ಮಾಡ, ಆವಾಗ ಹೌದು ಫಾದರ್ ಅಂತ ಹೇಳ್ತಾರೆ. ಆದ್ದರಿಂದ ಸ್ಪಿರಿಚುವಲ್ ವುಂಡ್ಸ್ ಆ್ಯಂಡ್ ಮೆಂಟಲ್ ವುಂಡ್ಸ್ ಆರ್ ಡಿಫರೆಂಟ್ ಥಿಂಗ್ಸ್. ಬಟ್ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸಿದ್ದು ಸಹ ಉಂಟಾ? ಅಂದರೆ ತುಂಬ ಜನ ನಾನು ಹೇಳಿದಲ್ಲ, ಮೂಢನಂಬಿಕೆ ಇಟ್ಟವರಿಗೆ ನಾನು ಹೇಳೋದು ಉಂಟು, ಅಪನಂಬಿಕೆ ಇಡುವಂಥದ್ದು. ನಾನು ಎಷ್ಟರ ಮಟ್ಟಿಗೆ ತುಂಬ ಜನರಿಗೆ ನಾವು ಮಂಗಳೂರಿಗೆ ಕಳಿಸ್ತೇನೆ, ವಿವಿಧ ಆಸ್ಪತ್ರೆ ಡಾಕ್ಟರ್ ಹೆಸರು ಹೇಳೋದಿಲ್ಲ, ಡಾಕ್ಟರ್ ಹತ್ರ ನಾನು ಕಳಿಸ್ತೇನೆ. ಆ ಡಾಕ್ಟರ್ ಹತ್ರ ಹೋಗಿ, ಈ ಡಾಕ್ಟರ್ ಹತ್ರ ಹೋಗಿ, ಉಡುಪಿಗೆ ಹೋಗಿ ಅಂದರೆ ನಾನು ಕಳಿಸ್ತೇನೆ. ಅಲ್ಲಿ ಹೋದ ನಂತರ ಇಲ್ಲಿ ಬನ್ನಿ ಅಂತ. ಕರೆಕ್ಟ್. ತುಂಬವಾಗಿ ಮಾನಸಿಕ ರೋಗಗಳು ತುಂಬ ಉಂಟು. ಈಗ ಎಂಗ್ಸೈಟಿ ಮತ್ತು ಈಗಿನ ಒಂದು ಮನಸ್ಸಿನ ಒತ್ತಡ, ಆಧುನಿಕ ಜೀವನದಲ್ಲಿ, ಆಧುನಿಕ ಸಮಾಜದಲ್ಲಿ ಟೆನ್ಷನಿಂದ ಮನುಷ್ಯ ಜೀವಿಸ್ತಾನೆ. ಎಲ್ಲಿ ನನಗೆ ಸಂತೋಷ ಸಿಗ್ಬೋದು, ಎಲ್ಲಿ ಸಮಾಧಾನ ಸಿಗ್ಬೋದು, ಚರ್ಚಿಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಪ್ರಾರ್ಥನೆಗೆ ದೇವಸ್ಥಾನಕ್ಕೆ ಹೋಗ್ತಾರೆ, ಮತ್ತು ಕಡೆಗೆ ಇಲ್ಲಿ ಬರ್ತಾರೆ. ಆದರೆ ಕೆಲವೊಮ್ಮೆ ನಾನು ಡಾಕ್ಟರ್ ಹತ್ರ ಕಳಿಸ್ತೇನೆ. ತುಂಬ ಜನ ಈಗ ಎಂತ ಹೇಳ್ತಾರೆ, ಇದು ಚಟ, ಕರೆಕ್ಟ್, ಡ್ರಗ್ಸ್ ತೆಗೆದುಕೊಳ್ಳೋರು ಬರ್ತಾರೆ, ಅವರಿಗೆ ಆಸ್ಪತ್ರೆ ಬೇಕೇ ಬೇಕು. ಹೌದು. ಮದ್ಯದ ಚಟ, ಡಿ ಅಡಿಕ್ಷನ್ಗೆ ಮದ್ಯಪಾನ ಮಾಡುವವರು ಡೈರೆಕ್ಟಾಗಿ ಅಲ್ಲಿ ತಡೆದರು. ನಾನು ಹೇಳಿದ್ದೇನೆ, ಬ್ರೈನ್ ಸಿರೋಸಿಸ್ ಅಂತ ಉಂಟು, ಲಿವರ್ ಸಿರೋಸಿಸ್ ಉಂಟು. ಬ್ರೈನ್ ಸಿರೋಸಿಸ್ ಇದ್ದವರು ಅವರಿಗೆ ನರಗಳ ದೌರ್ಬಲ್ಯವಾಗ್ತದೆ, ಕುಡಿದು ಅವರಿಗೆ ಅರ್ಥ ಆಗೋದಿಲ್ಲ, ಟೆನ್ಷನ್ ಆಗೋದಿಲ್ಲ, ಲಿವರ್ ಡ್ಯಾಮೇಜ್ ಆಗ್ತದೆ, ಕಿಡ್ನಿ ಡ್ಯಾಮೇಜ್ ಆಗ್ತದೆ, ನಾನು ಸಾಯ್ತೇನೆ, ನನಗೆ ಮಕ್ಕಳಿದ್ದಾರೆ, ನನಗೆ ಅಂಥದ್ದು ಕಿಡ್ನಿ ಫೈಲರ್ ಆಗ್ತದೆ, ಏನೂ ಅವರಿಗೆ ಮನಸ್ಸಿಗೆ ಹೋಗೋದಿಲ್ಲ. ಮೊದಲಾಗಿ ಅವರಿಗೆ ಆಸ್ಪತ್ರೆಗೆ ಭೇಟಿ ಮಾಡಿ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 1 ತಿಂಗಳು, ಅಥವಾ ನಾನು ಡಿ ಅಡಿಕ್ಷನ್ ಸೆಂಟರಿಗೆ ತುಂಬ ನನಗೆ ಪರಿಚಯ ಉಂಟು, ತುಂಬ ಜನರಿಗೆ ನಾನು ಕಳಿಸ್ತೇನೆ. ಮತ್ತು ಕೆಲವರಿಗೆ ನಾನು ಪ್ರಾರ್ಥನೆಯಿಂದ, ನಾವು ಹೇಳಿದ್ವಿ ನಿಮಗೆ ಪ್ರಾರ್ಥನೆಯಿಂದ ಒಳ್ಳೆಯದಾಗಬೇಕಾ, ಮದ್ದಿನಿಂದ ಒಳ್ಳೆಯದಾಗಬೇಕು ನಾನು ಕೇಳ್ತೇನೆ. ಕೆಲವರು ನನಗೆ ಮದ್ದು ಬೇಡ ಫಾದರ್, ಆಸ್ಪತ್ರೆ ಬೇಡ, ಹಾಗಾದ್ರೆ ನನಗೆ ಭರವಸೆ ಕೊಡು, ವಿಶ್ವಾಸ ಕೊಡು. ವಿಲ್ ಪವರ್, ನಿನ್ನ ವಿಲ್ ಪವರ್ ಆ್ಯಂಡ್ ಫೇತ್. ವಿಲ್ ಪವರ್ ಇದ್ದರೆ ನೀನು ಗುಣವಾಗ್ತೀಯ. ನೀನು ಇಲ್ಲಿ ಬಂದು ಇಲ್ಲ ಫಾದರ್, ನಾನು 30 ಮಾತ್ರ ಕುಡಿಯುತ್ತೇನೆ, ಶನಿವಾರ ಮಾತ್ರ ಕುಡಿಯುತ್ತೇನೆ, ಆಗೋದಿಲ್ಲ. ಬಿಡುವುದಾದರೆ 100% ಜೀವನಕ್ಕೆ ಆಗೋದಿಲ್ಲ, ನಿನ್ನ ಜೀವನಕ್ಕೆ, ನಿನ್ನ ಶರೀರಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ತುಂಬ ಸಲ ಇಂಥ ಸಮಸ್ಯೆ ಇದ್ದವರಿಗೆ, ಬಂಧನದಲ್ಲಿದ್ದವರಿಗೆ ಮಾನಸಿಕ ಸೈಕ್ಯಾಟ್ರಿಕ್ ಡಾಕ್ಟರ್ಸ್ ನಾನು ಕಳಿಸಲೇಬೇಕು, ಕಳಿಸ್ತೇನೆ ನಾನು. ನಂತರ ನಾನು ಪುನಃ ಅವರಿಗೆ ಕರೆಯುತ್ತೇನೆ, ಮತ್ತು ನಾನು ನಂದು ಕೌನ್ಸಿಲಿಂಗ್ ಆಧ್ಯಾತ್ಮಿಕ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಮಾಡಿ, ಮತ್ತು ಇದು ಮಾಡಬೇಡ, ಹಾಗೆ ಮಾಡಬೇಕಾ, ಹೀಗೆ ಪ್ರಾರ್ಥನೆ ಮಾಡಬೇಕು, ಹಾಗೆ ಪ್ರಾರ್ಥನೆ ಮಾಡಬೇಕಂತ ನಾನು ಒಂದು ಟ್ರ್ಯಾಕಿಗೆ ತರ್ತೀನಿ. ತುಂಬ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಕುಟುಂಬದ ಸಮಸ್ಯೆಗಳು, ಮಕ್ಕಳ ಸಮಸ್ಯೆಗಳು, ಯುವಜನರ ಸಮಸ್ಯೆಗಳು ತುಂಬ ಬರ್ತಾರೆ ಅಲ್ಲಿ. ಕರೆಕ್ಟ್, ಹೌದು. ನನಗೆ ದೈವ ಕೃಪೆಯಿಂದ, ನನ್ನ ಪ್ರಾರ್ಥನೆಯಿಂದ ನನಗೆ ಎಷ್ಟು ಗೊತ್ತು, ದೇವರ ವಾಕ್ಯದ ಮೂಲಕ ಅವರಿಗೆ ಸಮರ್ಥಿಸ್ತೇನೆ. ಹೌದು. ಬಟ್ ಯಾವುದಾದ್ರೂ ಒಂದು, ಈಗ ಕೌನ್ಸಿಲಿಂಗ್ ಇರ್ಬೋದು, ಇಲ್ಲ ಅಗೇನ್ ಬ್ಲೈಂಡ್ ಬಿಲೀಫ್, ಒಂದು ಪ್ರೇತ ಬಾಧೆ ಅದ್ರದ್ದು ಸಹ ಇರ್ಬೋದು, ಭಾಳ ಕಷ್ಟವಾದಂಥ ಯಾವುದಾದ್ರೂ ಕೇಸ್ ನೆನಪಿಗೆ ಬರ್ತದ ಫಾದರ್? ಕಷ್ಟವಾದ ಕೇಸ್ಗಳು ಉಂಟು. ಎಲ್ಲೋ ಹೋಗಿದ್ದೆ ನಾನು, ಹೊನ್ನವರಿಗೆ ಒಂದು ಹೋಗಿದ್ದೆ, ವಿಶೇಷವಾದ ಅದು ಅಂತಂದು ಅವಳ ಮೈ ಮೇಲೆ ಇತ್ತು. ಕರೆಕ್ಟ್. ನಾವು ಮತ್ತು ವಿಶೇಷವಾಗಿ ಉಪವಾಸ ಪ್ರಾರ್ಥನೆ ಮಾಡಿ ಹೋಗಿದ್ದೆ. ಇಲ್ಲಿ ಕೂಡ ಗಾಯ ಉಂಟು, ಅವ್ರು ಕಚ್ಚಿದ್ದು. ಯಾಕೆಂದರೆ ಇಲ್ಲಿ ಜಪಮಾಲೆ ಇತ್ತು ನನ್ನ ಕೈಯಲ್ಲಿ, ಅದಕ್ಕೆ ಕಚ್ಚಿದ್ರು ಅವರು. 10 ಜನರು ಹಿಡಿದರೂ ಕೂಡ ಆಗಲಿಲ್ಲ. ಆದರೆ ಬೆಳಿಗ್ಗಿಂದ ಸಂಜೆವರೆಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ಇವತ್ತು ಆ ಹೆಣ್ಣುಮಗಳು ಪ್ರಾರ್ಥನೆ ಲೀಡ್ ಮಾಡ್ತಾ ಇದ್ದಾರೆ ಹೊನ್ನಾವರದಲ್ಲಿ. ಎಕ್ಸಲೆಂಟ್. ಮಾಟ ಮಾಡಿದ್ದವರೇ ಬಂದಿದ್ದರು, ನಿಮಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ದೀನಿ, ಯೇಸುವಿನ ನಾಮದಲ್ಲಿ ಅವಳನ್ನು ಬಿಡಿಸ್ತೇನೆ, ನಿಮ್ಮನ್ನು ಬಿಡಿಸ್ತೇನೆ ಅಂತ ಹೇಳಿದೆ. ಉಂಟು ಕಷ್ಟಕರ ಸಮಯ ಅಂತರ. ಆದರೆ ನಾನು ಹೇಳುವುದಿದೆ, ಯೇಸುವಿನ ಮೇಲೆ, ಅದು ದೇವರ ಮೇಲೆ ಇಟ್ಟ ನಂಬಿಕೆಯಿಂದ, ಇನ್ ದ ನೇಮ್ ಆಫ್ ಗಾಡ್ ಐ ಹ್ಯಾವ್ ರೆಬ್ಯೂಕ್ಡ್ ಅಂತ ಹೇಳ್ತು. ಕರೆಕ್ಟ್, ರಿಬ್ಯೂಕ್ ಮಾಡ್ತೇನೆ. ಕಷ್ಟ ಅಂತ ಆಗಲಿಲ್ಲ, ಆದರೆ ಅದಾದರೂ ಬಿಡಿಸ್ಬೋದು. ಈಗಿನ ಸಮಸ್ಯೆ ಮತ್ಸರ, ದ್ವೇಷ, ಸ್ವಲ್ಪ ಅವರಿಗೆ ಸಮಾಧಾನ ಪಡಿಸಲಿಕ್ಕೆ, ಕನ್ವಿನ್ಸ್ ಮಾಡಲಿಕ್ಕೆ ಕಷ್ಟ. ತುಂಬ ಜನರು ಶ್ರಮಿಸ್ತಿಲ್ಲ ಈಗಿನ ಕಾಲದಲ್ಲಿ. ಮತ್ತು ಡ್ರಗ್ ಅಡಿಕ್ಟ್ಸ್, ಬದ್ಧಗಳು, ಅವರಿಗೆ ಸಮಜೈಸಬೇಕು. ಮತ್ತು ತುಂಬ ರೀತಿ ನಮ್ಮ ಮಕ್ಕಳು, ಯುವಜನರು ತುಂಬ ಬಾಧೆಗೆ ಒಳಗಾಗಿದ್ದಾರೆ, ಬಾಂಡ್ ಬೀಳ್ತಾ ಇದ್ದಾರೆ, ಚಟಗಳಿಗೆ ಬಿಡಿಸ್ತಾರೆ. ಅವರನ್ನು ಕನ್ವಿನ್ಸ್ ಮಾಡಬೇಕು, ಅವರನ್ನು ಸಮಜೈಸಬೇಕು. ಎಷ್ಟೋ ಜನ ಮಕ್ಕಳು ಕೂಡ ಈಗ
ಅವರ ಮನಸ್ಸಿಗೆ ಕೆಟ್ಟ ಪ್ರಭಾವ ಈ ಒಂದು ಆಧುನಿಕ ಮಾಧ್ಯಮದಿಂದ ಬಿದ್ದಿದೆ. ಆದ್ದರಿಂದ ಅವರಿಗೆ ಸಮಜಾಯಿಸಬೇಕು. ಅದಕ್ಕೆ 1 ಗಂಟೆ, ಅರ್ಧ ಗಂಟೆ, 1 ಗಂಟೆ ತಾಗ್ತದೆ. ತುಂಬ ಜನರು ಬರ್ತಾರೆ. ಬಟ್ ನೀವು ಇಂಥದ್ದೆಲ್ಲ ಕೇಸ್ ನೋಡುವಾಗ ಫಾದರ್ ಎಂತ ಆಗ್ತಾ ಹೇಳಿದ್ರೆ, ಈಗ ನಾನು ಸಹ ಹಾಗೆ, ನಾನು ಯಾವುದೋ ಒಂದು ವಿಷಯ ಕಂಟಿನ್ಯೂಸ್ ಆಗಿ ನೋಡುವಾಗ ನನ್ನ ಮೇಲೆ ಸಹ ಒಂದು ಪ್ರಭಾವ ಇರ್ತದೆ. ಅಂದರೆ ನಾನು ಸಹ ಒಂದು ಅದಕ್ಕೆ ಅಡಿಕ್ಟ್ ಆಗುವಂಥದ್ದೊಂದು ವಿಷಯ. ಸೊ ನೀವು ಸಹ ಎಷ್ಟೋ ಜನರಿಗೆ ಕೌನ್ಸಿಲಿಂಗ್ ಮಾಡ್ತೀರಿ, ಎಷ್ಟೋ ಜನರಿಗೆ ಬ್ಲೈಂಡ್ ಬಿಲೀಫನ್ನು ದೂರ ಮಾಡ್ತೀರಿ. ಬಟ್ ನಿಮ್ಮನ್ನು ಬ್ಯಾಕ್ ಟು ನಾರ್ಮಲ್ ಹೇಗೆ ನಿಮ್ಮನ್ನು ನೀವು ತಂದುಕೊಳ್ತೀರಿ? ಅದೇ ನೀವು ಹೇಳಿದ್ರಲ್ಲ, ಕಷ್ಟಗಳು ಅಂದರೆ ಕೆಲವು ಸರ್ತಿ ಆಗೋದಿಲ್ಲ. ನಮ್ಮದು ವೀಕ್ ಅಂತ ವಿಲ್ ಪವರ್ ಅಂತ ಹೇಳ್ಬೋದು. ಪವರ್ ಫೇತಿಂದ ನಮ್ಮದು ಗಟ್ಟಿ ಇರ್ತದೆ. ಕರೆಕ್ಟ್. ಆದರೆ ಶಾರೀರಿಕವಾಗಿ ಶಕ್ತಿ ಇರುವುದಿಲ್ಲ. ಫಿಸಿಕಲ್. ಸ್ಪಿರಿಚುವಲಿ ವಿಲ್ ಬಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್. ಆದರೂ ಅದು ಕೂಡ ಸಾಕಾಗೋದಿಲ್ಲ. ಸ್ವಾಮಿ ಹೇಳ್ತಾರೆ, ಸ್ಪಿರಿಚುವಲಿ ದೇ ಆರ್ ಗುಡ್, ಆದರೆ ಫಿಸಿಕಲಿ ವೀಕ್ ಅಂತ. ವೀಕ್ ಅಂದರೆ ಸ್ವಲ್ಪ ಸಾಕಾಗೋದಿಲ್ಲ, ದಂಬು ಇರೋದಿಲ್ಲ ಅಂತ, ರೆಸಿಸ್ಟೆನ್ಸ್ ಅಂತ ಹೇಳಿ. ಹೌದೌದು. ಆದುದರಿಂದ ತುಂಬ ಸಮಯ ಇದಕ್ಕಾಗಿ ಕೊಡಬೇಕಾಗ್ತದೆ. ತುಂಬ ಸಮಯ ವ್ಯರ್ಥ ಅಂತ ಹೇಳೋದಿಲ್ಲ, ಆದರೂ ನಾವು ಉಪವಾಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅದರಿಂದ ತೃಪ್ತಿ ಉಂಟು. ಮತ್ತು ವಿಶೇಷವಾಗಿ ನಾವು ಕಷ್ಟದ ಸಮಯದಲ್ಲಿ ಬೆಳಿಗ್ಗೆ ನಾನು ಹೇಳಿದೆಲ್ಲ 3 ಗಂಟೆಗೆ ನಾನು ಪ್ರಾರ್ಥಿಸ್ತೇನೆ. ಮತ್ತು ಬೆಳಿಗ್ಗೆ ಪೂಜೆ ಉಂಟು, ಆವಾಗ ಕೂಡ ಪ್ರಾರ್ಥಿಸ್ತೇನೆ. ನಮ್ಮದೊಂದು ಗ್ರೂಪ್ ಉಂಟು, ಆ ಗ್ರೂಪಿಗೆ ಪ್ರಾರ್ಥನೆಗಳನ್ನು ಕಳಿಸ್ತೇನೆ. ಅಂದರೆ ವಾಯ್ಸ್ ರೆಕಾರ್ಡ್ ಮಾಡಿ. ವಾಯ್ಸ್ ರೆಕಾರ್ಡ್ ಅಲ್ಲ, ಪ್ರೇ ಫಾರ್ ದಿಸ್. ಅವರು ಪ್ರೇಯರ್ ರಿಕ್ವೆಸ್ಟ್ ಕಳೀತಾರೆ. ನಮ್ಮದೊಂದು ಗ್ರೂಪ್ ಉಂಟು, ಅವ್ರಿಗೂ ಕಳಿಸ್ತೇನೆ. ಆ ಒಂದು ಬ್ಯಾಕ್ ಪವರ್ ಇರ್ತದೆ, ಬ್ಯಾಕಿಂಗ್ ಪವರ್, ಇಂಟರ್ಸೆಷನ್ ಅಂತ ಹೇಳಿದ್ರು. ಆ ಒಂದು ಎಲ್ಲ ರೀತಿಯ ಮೂಲಕ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇನೆ. ಆದರೆ ಮೊದಲಿಗಿಂತ ಆಗ್ತದೆ, ಆದರೆ ವಿಲ್ ಪವರ್ ಉಂಟು, ಫೇತ್ ಉಂಟು, ಆದರೆ ಶಾರೀರಿಕವಾಗಿ ಫಿಸಿಕಲ್ ಸ್ಟ್ರೆಂತ್ ಸಾಕಾಗೋದಿಲ್ಲ. ಕರೆಕ್ಟ್. ಬಟ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನರು ನಂಬ್ತಾರೆ ಡೆಫಿನೆಟ್ಲಿ. ಕೆಲವು ಜನರು ಪ್ರಶ್ನಿಸೋದು ಸಹ ಇರ್ಬೋದು ಈ ಒಂದು ವಿಷಯದಲ್ಲಿ. ಆಗ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಪ್ರಶ್ನೆಗಳು ಉಂಟು. ಎಷ್ಟು ಒಳ್ಳೆಯದು ಮಾಡಿದರೂ ಕೂಡ ಕೇಳಬೇಕಾಗ್ತದೆ. ಕೆಡುಕು ಅಂದರೆ ಉಂಟು. ಕರೆಕ್ಟ್. ವೆದರ್ ಇಸ್ ಒಳ್ಳೆಯದು, ಪ್ಲಸ್ ಆ್ಯಂಡ್ ಮೈನಸ್ ಇರ್ತದೆ, ಟೂ ಸೈಡ್ಸ್ ಆಫ್ ದ ಕಾಯಿನ್. ಗುಡ್ ಇರ್ತದೆ, ಬ್ಯಾಡ್ ಇರ್ತದೆ, ಈ ಡೆವಿಲ್ ಇರ್ತದೆ, ಗಾಡ್ ಇರ್ತದೆ. ಆದರೆ ನಾವು, ನನಗೆ ತೃಪ್ತಿ ಉಂಟು, ನಾನು ಹಾಳು ಮಾಡಲಿಲ್ಲ, ಯಾರನ್ನು ಒಳ್ಳೆಯ ದಾರಿ ತಂದಿದ್ದೇನೆ, ಸನ್ಮಾರ್ಗದಲ್ಲಿ ತಂದಿದ್ದೇನೆ, ದುರ್ಜರನ್ನು ಸಜ್ಜನರಾಗಿ ಮಾಡಿದ್ದೇನೆ, ಮತ್ತು ಅದೊಂದು ತೃಪ್ತಿ ಉಂಟು. ಆದರೆ ಹೇಳುವವರು ಇದ್ದಾರೆ. ಯೇಸುವಿನ ಸಮಯದಲ್ಲಿ ಅದೇ, ದೇವರ ಸಮಯದಲ್ಲಿ ಅವರು ಎಷ್ಟೋ ಒಳ್ಳೆಯದನ್ನು ಮಾಡುವಾಗ ಪರಿಸಾಯಕರು ಮತ್ತು ಬೇರೆಯವರನ್ನು ಮೂದಲಿಸಿದರು, ಹೀಯಾಳಿಸಿದರು. ನಮಗೂ ಕೂಡ ಮೂದಲಿಸ್ತಾರೆ, ಹೀಯಾಳಿಸ್ತಾರೆ. ಅದು ನಾನು ನೋಡುವುದಿಲ್ಲ. ಆದರೆ ದೇವರ ಚಿತ್ತದಂತೆ, ನನ್ನ ಚಿತ್ತವಲ್ಲ, ದೇವರ ಚಿತ್ತ. ದೇವರ ಚಿತ್ತದಂತೆ ನಾನು ಮಾಡ್ತಾಯಿದ್ದೇನೆ. ದೇವರಿಗೋಸ್ಕರ ಮಾಡಿದ್ದೇನೆ. ಜನತಾ ಸೇವೆ, ಜನಾರ್ದನ ಸೇವೆ ಅಂತ ಮಾಡಿದ್ದೇನೆ. ಆದ್ದರಿಂದ ಹಿಂದಿನಿಂದ ಎಷ್ಟು ಕೇಳಿದರೂ ಕೂಡ, ಮೂದಲಿಸಿದರೂ ಕೂಡ ನನಗೆ, ನಾನು ಮೊದಲು ಸ್ವಲ್ಪ ಸೆನ್ಸಿಟಿವ್ ಆಗಿದ್ದೆ. ಈಗ ಮನಸ್ಸಿಗೆ ತಗೊಳ್ಳೋದು, ಹೌದು, ಮನಸ್ಸಿಗೆ ಸಹ ಹರ್ಟ್ ಆಗ್ತಿತ್ತು, ತುಂಬ ನೋವಿಸ್ತಿತ್ತು. ಆದರೆ ಈಗ ಅದು ಪ್ರಾರ್ಥನೆ ಮೂಲಕ ನಮಗೆ ಬಿ ನಾಟ್ ಬಿ ಅಫ್ರೇಡ್, ದೇವರು ಹೇಳ್ತಾರೆ, ಜನರಿಗೆ ಕೂಡ ಅದೇ ಹೇಳ್ತಾರೆ. ಎಷ್ಟೋ ಜನರು ನಿರಾಶೆಯಿಂದ ಬರ್ತಾರೆ, ಕಷ್ಟಪಡುವವರು ಬರ್ತಾರೆ, ಭಾರ ಹೊತ್ತು ಬರ್ತಾರೆ. ಅದೇ ನಾನು ಹೇಳೋದು, ಭಯಪಡಬೇಡ, ದೇವರಿದ್ದಾರೆ. ನಿರಾಶೆ ಮಾಡಬೇಡ, ದೇವರಿದ್ದಾರೆ. ಈಗೇನಾಯಿತು, ಒಂದು ಕಡೆ ಒಂದು ಹೆಣ್ಣು ಮಗಳು, ಅವರು ಮೊದಲು ಇಲ್ಲಿ ಕಲ್ಮಡಿಯಲ್ಲಿ ಬಂದಿದ್ದರು. ಮತ್ತೇನೋ ಕಷ್ಟ ಮೇಲೆ ಕಷ್ಟ ಬಂತು. 12 ಗಂಟೆಯಲ್ಲಿ ನಾನು ಆಧ್ಯಾತ್ಮಿಕ ಸಮಾಲೋಚನೆ ಮಾಡ್ತಾ ಇರುವಾಗ ಅವಳು ಫೋನ್ ಮಾಡಿದರು, ಫಾದರ್, ನನ್ನ ಕೈಯಲ್ಲಿ ಹಗ್ಗ ಉಂಟು, ಮೇಲೆ ಫ್ಯಾನ್ ಉಂಟು, ನಾನು ಸ್ಟೂಲ್ ಮೇಲೆ ನಿಂತಿದ್ದೇನೆ. ಒಂದು ಹಗ್ಗ ಅಂತ ಹಾಕುವಾಗ, ನೇಣು ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ನೆನಪು ಬಂತು. ಕೆಳಗೆ ಬಂದಿದ್ದೇನೆ, ಒಂದು ಕೈಯಲ್ಲಿ ಹಗ್ಗ ಉಂಟು, ಇನ್ನೊಂದು ಕೈಯಲ್ಲಿ ಮೊಬೈಲ್ ಉಂಟು. ನನಗೆ ದಾರಿಯೇ ಇಲ್ಲ ಫಾದರ್, ಮುಂದೆ ದಾರಿನ ತೋಚ್ತಾ ಇಲ್ಲ. ನನಗೆ ಒಂದೇ ಕತ್ತಲೆಯಲ್ಲಿದ್ದೆ. ನಾನು ಸಾಯೋದೇ ಒಂದು ಲೇಸು, ನನಗೇನು ಬೇಡ. ಅವಳಿಗೆ ಸಮಜಾಯಿಸಬೇಕಾದ್ರೆ, ನೀನು ಈಗಲೇ ಬಾ, ಪ್ಲೀಸ್ ಬಾ ಅಂತ ನಾನು ಕೇಳಿಕೊಂಡೆ. ಮತ್ತು ಅವಳು ಬಂದು 1 ಗಂಟೆ ಕೌನ್ಸಿಲಿಂಗ್ ಮಾಡಿದೆ. ಇವತ್ತು ಆ ಹುಡುಗಿ, ಫಾದರ್, ಒಂದು ವೇಳೆ ಆ ದಿವಸ ನಿಮ್ಮೊಂದಿಗೆ ನಾನು ಬರದಿದ್ದರೆ ಇವತ್ತು ಎಲ್ಲಿ ಹೋಗ್ತಿದ್ದೆ ಏನು ಅಂತ ಎಷ್ಟೋ ಘಟನೆಗಳು ಉಂಟು, ಎಷ್ಟೋ ಘಟನೆಗಳು ಆಗಿದೆ. ಇವತ್ತು ಒಬ್ಬ ಹೇಳ್ತಾನೆ, ಅವನು ಬೆಲ್ಜಿಯಂನಲ್ಲಿದ್ದಾನೆ, ಫಾದರ್, ಆ ದಿವಸ ನಾನು ಅಲ್ಲಿ ಬರದಿದ್ದರೆ, ದೇವರು ನನ್ನನ್ನು ಮುಟ್ಟದಿದ್ದರೆ ಇವತ್ತು ನಾನು ಹೊಂಡದಲ್ಲಿರ್ತಿದ್ದೆ.
ನೀವು ಸಾಂತ್ವನ ದೇವರ ವಾಕ್ಯದಿಂದ ನಾನು ಕೌನ್ಸಿಲಿಗೆ ಕಟ್ಟಿದ್ದೇನೆ, ಧ್ಯಾನ ಕೂಟಕ್ಕೆ ಕಲಿಸಿದ್ದೇನೆ, ಡಾಕ್ಟರ್ ಹತ್ರ ಕಲಿಸ್ತೇನೆ. ಅವರು ಕೂಡ ದೇವರ ವಾಕ್ಯವನ್ನು ಬೋಧಿಸ್ತಾರೆ. ಅವರು ಡ್ರಗ್ ಅಡಿಕ್ಟ್ ಆ್ಯಂಡ್ ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ದರು. ಆದರೂ ಆ ತೃಪ್ತಿ ಉಂಟು, ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಬಟ್ ಒಳ್ಳೆಯ ಜನರಿಗೆ ಮಾತ್ರ ಕಷ್ಟ ಬರ್ತದ ಫಾದರ್? ನಾ ಇದೊಂದು ವಾಕ್ಯ ತುಂಬ ಜನರು ಮಾತಾಡೋದು ಕೇಳಿದ್ದೇನೆ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದರೆ ಸಹ ಕಷ್ಟ ನನಗೆ ಮಾತ್ರ ಬರೋದು ಅಂತ. ತುಂಬ ಜನರು ಬರ್ತಾರೆ. ನಾನು ಕೂಡ ದೇವರಿಗೆ ಕೇಳಿದ್ದೇನೆ, ಯಾಕೆ ಈ ಕಷ್ಟ ಅಂತ. ಆದರೆ ಒಂದು ಬೈಬಲ್ನಲ್ಲಿ ದೇವರ ವಾಕ್ಯ ಹೇಳ್ತದೆ, ಸಂತ ಪೇತ್ರರು ಹೇಳ್ತಾರೆ, ಕೆಲವು ಸಮಯ ನಿನಗೆ ಕಷ್ಟ ಇದ್ದರೆ ಏನು ಅದರಲ್ಲಿ ಅಂತ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಂದರೆ ಕೆಲವು ಸಮಯಗಳು ಮಾತ್ರ. ತುಂಬ ಜನರು ಬರ್ತಾರೆ, ಫಾದರ್ ನಾನು ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಇಷ್ಟು ದಾನ ಧರ್ಮ ಮಾಡಿದ್ದೇನೆ, ನನಗೆ ಯಾಕೆ ಫಾದರ್ ಈ ಕಷ್ಟ? ನಾನು ಎಷ್ಟೋ ಒಳಿತನ ಮಾಡಿದ್ದೇನೆ, ನಾನು ಏನನ್ನೂ ಹಾಳು ಮಾಡಲಿಲ್ಲ, ಏನನ್ನೂ ಕೆಡುಕನ್ನು ಮಾಡಲಿಲ್ಲ, ಆದರೆ ನನಗೆ ಯಾಕೆ ಈ ಕಷ್ಟ? ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಒಂದರ ನಂತರ ಕಷ್ಟ ಅಂತ. ಆದ್ದರಿಂದ ನನಗೆ ಯಾಕೆ ಈ ಕಷ್ಟ? ಎಷ್ಟೋ ಒಳ್ಳೆಯದು ಮನುಷ್ಯರು, ರೈಷಿಯಸ್ ಪೀಪಲ್ ಅಂತ ಹೇಳ್ತೇವೆ, ಕರೆಕ್ಟ್, ನೀತಿವಂತ ಮನುಷ್ಯರು, ಪ್ರಾಮಾಣಿಕ ಇದ್ದಂಥ ಮನುಷ್ಯರು, ಸತ್ಯವಂತ ಮನುಷ್ಯರು ಬರ್ತಾರೆ. ಆದರೆ ನಾನು ಹೇಳುವಂಥ ಇದೆ, ಟೆಸ್ಟಿಂಗ್ ಪೀರಿಯಡ್, ಇದೊಂದು ಪರೀಕ್ಷೆಯ ಸಮಯ. ನಿನ್ನನ್ನು ವಿಶ್ವಾಸವನ್ನು ನೋಡ್ತಾ ಇದ್ದರೆ ಹೇಗೆ ಬಂಗಾರ ಬೆಂಕಿಯಲ್ಲಿ ಹಾಕಿ ಕರಗಿ 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 ಅದು ಬಂಗಾರ ಆಗ್ತದೋ, ಅದೇ ರೀತಿಯಲ್ಲಿ ಕೆಲವು ಸಮಯದ ಕಷ್ಟಗಳು ಬರ್ತದೆ. ಅದು ವಿಶ್ವಾಸ ಮಾತ್ರ ನಾವು ಧೃತಿಗೆಡಬಾರ್ದು. ವಿಶ್ವಾಸದಲ್ಲಿ ನಾವು ಹಿಂದೆ ಹೋಗಬಾರ್ದು. ಆ ವಿಶ್ವಾಸವನ್ನು ಪರೀಕ್ಷಿಸ್ತಾರೆ ದೇವರು. ಅದರಿಂದ ಕಷ್ಟಗಳು ಎಲ್ಲಿ ಇದ್ದರೂ ಕೂಡ ಸ್ವಾಮಿ ಹೇಳ್ತಾರೆ, ಇಲ್ಲಿ ಕಷ್ಟಗಳು ಬಂದರೂ ಕೂಡ ಅಲ್ಲಿ ನಮಗೆ ಸಂತೋಷ ಎಂಬುದು ಇದೆ. ಅದು ನೀನು ಒಳಿತನ್ನು ಮಾಡು, ನೀನು ಅಪನಂಬಿಕೆ ಇಡಬೇಡ, ನೀನು ನಿನ್ನ ವಿಶ್ವಾಸದಲ್ಲಿ ಎದೆಗುಂದಬೇಡ, ನಿನ್ನ ವಿಶ್ವಾಸದಲ್ಲಿ ಹಿಂದೆ ಸರಿಯಬೇಡ, ವಿಶ್ವಾಸ ಇಡು, ದೇವರು ಒಳ್ಳೇದು ಮಾಡ್ತಾರೆ, ಹಿಂಜರಿಯಬೇಡ, ಭಯಪಡಬೇಡ ಅಂತ ಹೇಳೋದು. ಸ್ವಾಮಿ ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ದೇವರ ವಾಕ್ಯದಿಂದ ಅವರನ್ನೇ ಹೇಳಿದ್ದು. 365ಕ್ಕಿಂತಲೂ ಜಾಸ್ತಿ ವಾಕ್ಯ ಉಂಟು ಪವಿತ್ರ ಗ್ರಂಥದಲ್ಲಿ. ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದೇವರು ಎಷ್ಟಿಗೂ ಮೋಸ ಮಾಡೋದಿಲ್ಲ, ದೇವರ ವಾಕ್ಯ ಎಷ್ಟಿಗೂ ಮೋಸ ಮಾಡೋದಿಲ್ಲ. ಆದ್ದರಿಂದ ದೇವರ ಮೇಲೆ ವಿಶ್ವಾಸವಿಡು, ಕರೆಕ್ಟ್, ನಿನ್ನ ವಿಶ್ವಾಸವೇ ನಿನಗೆ ಒಳ್ಳೇದು ಮಾಡ್ತದೆ ಅಂತ ಹೇಳುವಂಥದ್ದು ಅಷ್ಟೇ. ಇದೊಂದು ಫಾರ್ಮುಲಾ ಇದ್ದಾಗ. ಆದರೆ ಎಷ್ಟೋ ಒಳ್ಳೆಯದು ಜನರು ಇದ್ದರೆ ಅವರಿಗೆ ಕಷ್ಟಗಳು ಬಂದಿದೆ. ಆದರೆ ಅವ್ರು ಹೇಳ್ತಾರೆ ಒಂದು ವಾಕ್ಯ ಮಾತ್ರ, ನನಗೂ ಕೂಡ ಆ ವಿಶ್ವಾಸದಲ್ಲಿ ನನಗೂ ಕೂಡ ಸಂತೋಷವಾಗಿದೆ, ದೇವರು ನನ್ನನ್ನು ಕೈ ಬಿಡಲಿಲ್ಲ ಫಾದರ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಷ್ಟು ಕಷ್ಟ ಬಂದರೂ ಕೂಡ ಅವರೇ ಹೊರಗೆ ಬಂದಿದ್ದೇವೆ ಅಂತ, ದೇವರು ನನ್ನನ್ನು ಕೈ ಬಿಡಲಿಲ್ಲ, ನನಗೆ ಗೊತ್ತು, ನಾನು ಈ ಕಷ್ಟಗಳನ್ನು ಸಹಿಸ್ತೇನೆ. ಆದುದರಿಂದ ಸಹಿಷ್ಣುತೆಯ ಕೃಪೆ ದೇವರು ನಿಮಗೆ ಕೊಡ್ತಾರೆ. ಸಂತ ಪೌಲನಿಗೆ ದೇವರು ಕೊಟ್ಟಿದ್ದರು, ಅವರು ಕೂಡ ತುಂಬ ಕಷ್ಟಗಳಿತ್ತು. ಸಂತ ಪೌಲರು ಎಷ್ಟೋ ದೇವರಿಗೋಸ್ಕರ ಕೆಲಸ ಮಾಡಿದರು. ಅವರಿಗೆ ಆವಾಗ ಕಷ್ಟಗಳು, ಜ್ವರ ಬರ್ತಿದ್ವು, ಒಂದು ರೋಗದಿಂದ ಅವರು ಇದ್ದರು. ಅವರು ಸ್ವಾಮಿಯವರೊಡನೆ ಹೇಳಿದರು, ನನಗೆ ಮರಣ ಕಳಿಸು. ಆದರೆ ದೇವರು ಹೇಳಿದರು, ನನ್ನ ಕೃಪೆ ನಿನಗೆ ಸಾಕು. ಅಷ್ಟೇ ನಾ ಹೇಳೋದು. ದೇವರ ಕೃಪೆ ಇದ್ದರೆ ಭಯ ಇಲ್ಲ. ಕರೆಕ್ಟ್, ಕರೆಕ್ಟ್. ದೇವರ ಸಾನ್ನಿಧ್ಯದಲ್ಲಿ ಇದ್ದರೆ, ಆಧ್ಯಾತ್ಮಿಕವಾಗಿ ನಾನು ಹೇಳುವಂಥದ್ದು, ದೇವರ ಮೇಲೆ ವಿಶ್ವಾಸ ಇಟ್ಟರೆ ಭಯ ಇಲ್ಲ. ಕರೆಕ್ಟ್. ದೇವರ ಭಯವೇ ಜ್ಞಾನದ ಆರಂಭ. ಕರೆಕ್ಟ್. ಬಟ್ ಫಾದರ್, ಯಾವ ಒಂದು ಆಧುನಿಕ ಜೀವನ ಅಂತ ನೀವು ಆಲ್ರೆಡಿ ಮಾತಾಡಿದ್ರಿ, ಅದರ ಬಗ್ಗೆ ಮೆಂಟಲ್ ಪ್ರೆಷರ್ ತುಂಬ ಆಗ್ತಾ ಉಂಟು. ಒಂದು ವರ್ಕ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇರ್ಬೋದು, ಇಲ್ಲ ಮಾಡರ್ನ್ ಲೈಫ್ ಸ್ಟೈಲ್. ಸೊ ಇದರಿಂದ ಒಬ್ಬ ಮನುಷ್ಯ ಅವನಿಂದವೇ ಒಂದು ದೂರ ಆಗ್ತಾ ಇದ್ದಾನೆ ಅಂತ ಎಣಿಸ್ತೀರ ಈಗಿನ ಒಂದು ಪರಿಸ್ಥಿತಿಯಲ್ಲಿ? ನೋಡಿ, ಅವನ ಒಳಗೆ ಒಂದು ದೂರ. ಯಾಕಂದರೆ ಅವ ಮನುಷ್ಯ, ಓಕೆ, ಅವನದು ಪರ್ಸ್ನಲ್ ಐಡೆಂಟಿಟಿ ಅಂತ ಏನು ಹೇಳ್ತೇವೆ, ಅದರಿಂದವೇ ಅವನು ದೂರ ಆಗ್ತಾ ಇದ್ದಾನ? ಈಗಿನ ಕಾಲದಲ್ಲಿ ಅಪಘಾತಗಳು, ಅವಘಡಗಳು, ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ಎಂಡ್ ಆಫ್ ಲೈಫ್. ಹೌದು. ಎಷ್ಟೋ ಜನರು, ಒಳ್ಳೆಯ ಜನರು ಕೂಡ, ಕೆಟ್ಟವರು ಕೂಡ ಇನ್ನು ಬದುಕಲಿಕ್ಕೆ ದಾರಿಯೇ ಇಲ್ಲ ಅಂತ ನಿರಾಶೆಯಿಂದ ಅಥವಾ ಮನಸ್ಸಿನ ಚಂಚಲತೆಯಿಂದ ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆ ಮಾಡಿದ್ದಾರೆ. ಆದರೆ ಈಗಿನ ಪರಿಸ್ಥಿತಿ, ಆಗಿನ ಕಾಲದಲ್ಲಿ, ನಮ್ಮ ಪೂರ್ವಜರ ಕಾಲದಲ್ಲಿ ಈಗಿನ ಇರುವಂಥ ಮಾಧ್ಯಮಗಳು, ಟಿ ವಿ, ರೇಡಿಯೋ, ವಿದ್ಯುತ್ ಇದ್ದಿಲ್ಲ. 15-12 ಮಕ್ಕಳಿದ್ರು ಒಂದೊಂದು ಮನೆಯಲ್ಲಿ. ಹೌದು. ಆದರೆ
ಆಗಿನ ಕಾಲದಲ್ಲಿ ಆಧ್ಯಾತ್ಮಿಕ ಜೀವನ ಒಳ್ಳೆಯದಿತ್ತು. ಒಂದು ದೇವರ ಮೇಲೆ ವಿಶ್ವಾಸ ಇತ್ತು, ದೇವರ ಮೇಲೆ ನಂಬಿಕೆ ಇತ್ತು. ಇಷ್ಟು ಮಕ್ಕಳನ್ನು ಅವರು ಬೆಳವಣಿಗೆ ಒಳ್ಳೆಯದಾಗಿ ಮಾಡಿದ್ದಾರೆ. ದೇವರ ಭಯವನ್ನು ಕೊಟ್ಟಿದ್ದಾರೆ. ಆಗ ಒಂದು ದೇವರ ಭಯವಿತ್ತು. ಈಗಿನ ಕಾಲದಲ್ಲಿ ಎಲ್ಲ ಸೌಕರ್ಯ ಉಂಟು. ವಿಶ್ವಾಸ, ದೇವರ ಮೇಲೆ ನಂಬಿಕೆ ಕಡಿಮೆ ಆಗಿದೆ. ಹೌದು, ದೇವರ ಮೇಲೆ ವಿಶ್ವಾಸ ಕಡಿಮೆ ಆಗಿದೆ ಈಗಿನ ಪರಿಸ್ಥಿತಿಯಲ್ಲಿ. ನಾ ಹೇಳಿದೆ, ಜಾಸ್ತಿ ಸೌಕರ್ಯಗಳು, ಜಾಸ್ತಿ ಮರಣಗಳು ಆಗಿದೆ. ಕರೆಕ್ಟ್. ಜಾಸ್ತಿ ಆಂತರಿಕ ಭಯಗಳು ಜಾಸ್ತಿ ಉಂಟು. ಎಷ್ಟು ಇದ್ದರೂ ಕೂಡ ಮನಸ್ಸಿನಲ್ಲಿ ಸಂತೋಷ ಎಂಬುದು, ನೆಮ್ಮದಿ ಎಂಬುದಿಲ್ಲ. ನೆಮ್ಮದಿಗಾಗಿ, ಶಾಂತಿಗಾಗಿ ನಾ ಹೇಳಿದೆ, ಎಲ್ಲೆಲ್ಲೂ ಹೋಗ್ತಾನೆ ಜನ. ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ, ಚರ್ಚಿಗೆ, ದೇವಸ್ಥಾನಕ್ಕೆ, ಅಲ್ಲಿಗೆ ಇಲ್ಲಿಗೆ ಹೋಗ್ತಾರೆ. ದೇವರ ಮೇಲೆ ಇಟ್ಟಂಥ ವಿಶ್ವಾಸ ಒಳ್ಳೇದು ಮಾಡ್ತದೆ ಅಂತ ಹೇಳ್ತದೆ. ಆದರೆ ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು, ವಕ್ರದೃಷ್ಟಿಗಳು ನಮ್ಮನ್ನು ಈ ಸಮಾಜದಿಂದ, ನಮ್ಮ ವೈಯಕ್ತಿಕ ಜೀವನದಿಂದ ದೂರ ಇಡ್ತದೆ. ಆಗಿರ್ಬೋದು ನಾವು ರಕ್ತ ಮಾಂಸ, ನಾವು ಸ್ವಾಮಿ ಹೇಳ್ತಾರೆ ಪವಿತ್ರಾತ್ಮ ಮತ್ತು ರಕ್ತ ಮಾಂಸದಿಂದ ಜೀವಿಸುವಂಥದ್ದು. ಪವಿತ್ರ ಆತ್ಮ ಅಂದರೆ ಪಾವನಾತ್ಮ, ದೇವರ ಶಕ್ತಿ, ದೇವರ ಆತ್ಮದಿಂದ ಯಾರು ಜೀವಿಸ್ತಾರೋ, ಸತ್ಯ, ಪ್ರೀತಿ, ದೇವರ ಭಯ, ದೇವರ ಭಕ್ತಿ ಅವರಿಗೆ ಎಂದಿಗೂ ಒಳಿತಾಗ್ತದೆ, ಕೆಟ್ಟದಾಗುವುದಿಲ್ಲ. ಯಾವುದು ಇದೇ ಜಗತ್ತು, ಇದೇ ಸಂಸಾರ, ಇದೇ ಸಮಾಜ ಎಲ್ಲ ಕೊಡ್ತದೆ, ಈಟ್, ಡ್ರಿಂಕ್ ಆ್ಯಂಡ್ ಮೆರಿ ಮೇಕಿಂಗ್, ಲೌಕಿಕ ಜೀವನ, ಆಧ್ಯಾತ್ಮಿಕ ಜೀವನವನ್ನು ಬಿಟ್ಟು ಲೌಕಿಕ ಜೀವನಕ್ಕೆ ಮಾರು ಹೋಗ್ತಾರೋ ಅವನು ಇದೇ ಜಗತ್ತಿನಲ್ಲಿ, ಇದೇ ಸಂಸಾರದಲ್ಲಿ ನಾಶವಾಗ್ತಾನೆ. ಸಂತೋಷ ಎಂಬುದಿಲ್ಲ. ಆದ್ದರಿಂದ ನಂಬಿಕೆ ಇರದಿದ್ದಂತಹ ಪರಿಸ್ಥಿತಿಯಲ್ಲಿ ದೇವರ ಮೇಲಿಟ್ಟಂಥ ನಂಬಿಕೆ ಅದೇ ನಮಗೆ ಶಾಶ್ವತ. ಇಲ್ಲಿ ಕೆಲವು ನಾವು ಇರುವುದು ಇಲ್ಲಿ ಟೆಂಟಿನಲ್ಲಿ, ಇಲ್ಲಿರುವುದು ನಾವು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಎಲ್ಲ ಧರ್ಮಗಳು ಅದೇ ಇರುವಂಥದ್ದು. ಇಲ್ಲಿರುವುದು ನಾವು ಟೆಂಟಿನಲ್ಲಿ, ಅಲ್ಲಿರುವುದು ಶಾಶ್ವತ ಮನೆಯಲ್ಲಿ. ಆದ್ದರಿಂದ ಇಲ್ಲಿ ನಾವು ರೆಂಟ್ ಕೊಟ್ಟು ಇರುವಂಥದ್ದು, ಅದು ರೆಂಟ್ ಶಾಶ್ವತ ಅಲ್ಲ. ರೆಂಟಿನ ಮನೆಯಲ್ಲಿ ಪರ್ಮನೆಂಟ್ ಮನೆ ಅಲ್ಲಿ. ಆದ್ದರಿಂದ ಇಲ್ಲಿ ಏನಾದರೂ ಒಳ್ಳೇದು ಮಾಡಿದರೆ, ಎಲ್ಲ ಧರ್ಮದ ಸಾರ ಅದೇ. ಒಳ್ಳೇದು ಮಾಡಿದರೆ, ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ ನೀನು ಮಾತ್ರ ಪ್ರೀತಿ ಮಾಡಿದರೆ ನಿನಗೆ ಸಿಗುವ ಲಾಭವೇನು? ಪ್ರೀತಿ ಮಾಡು. ನಿನ್ನನ್ನು ಪ್ರೀತಿ ಮಾಡಿದರೆ ನೆರೆಯವರನ್ನು ಪ್ರೀತಿ ಮಾಡು. ನಿನ್ನ ಮಾತ್ರ, ನಿನ್ನ ಕುಟುಂಬದವರು ಮಾತ್ರ, ನಿನ್ನ ಧರ್ಮದವರು ಮಾತ್ರ, ನಿನ್ನ ಜಾತಿದವರು ಮಾತ್ರ ಪ್ರೀತಿ ಮಾಡಿದರೆ ನಿನಗೆ ಬರುವಂಥ ಲಾಭವೇನು? ಲಾಭ ಏನಿಲ್ಲ. ಅಲ್ಲಿಯಾದರೂ ನಮಗೆ ಮನೆ ಸಿಗಬೇಕಲ್ಲ, ಅಲ್ಲಿಯಾದರೂ ಒಳ್ಳೆಯದಾಗಬೇಕಲ್ಲ. ಆದ್ದರಿಂದ ದೇವರ ಪ್ರಾರ್ಥನೆ ಜೀವಿಸುವಂಥದ್ದು ಒಳ್ಳೆಯದು. ಪ್ರಾರ್ಥನೆ ಮಾಡಿದರೆ, ಜಪತಪ ಮಾಡಿದರೆ ಮಾತ್ರ ಸ್ವರ್ಗಕ್ಕೆ ಹೋಗೋದಿಲ್ಲ. ಪ್ರಾರ್ಥನೆ ನಾವು ಜೀವಿಸಬೇಕು. ಪ್ರಾರ್ಥನೆ ಎಂಬುವಂಥದ್ದು ಎಂಥದ್ದು? ಪ್ರಾರ್ಥನೆ ಇಲ್ಲದಂಥ ಮನುಷ್ಯ ರೆಕ್ಕೆ ಇಲ್ಲದ ಪಕ್ಷಿ ಹಾಗೆ. ಇವತ್ತು ಆಧ್ಯಾತ್ಮಿಕ ಇಲ್ಲದ ಜೀವನ ಸಾಂಸಾರಿಕ ಜೀವನಕ್ಕೆ ಮಾರು ಹೋದರೆ ಏನಿಲ್ಲ. ಅವನೇ ತನ್ನ ಇದರಲ್ಲಿ ಇಟ್ಟುಕೊಂಡು ಅವನು ಒಂದು ದಿವಸ ಏನು ಮಾಡ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಪ್ರಾರ್ಥನೆ ಒಂದು ಸೇತುವೆ ನನ್ನ ಮತ್ತು ದೇವರ ಮಧ್ಯೆ ಹೋಗಲಿಕ್ಕೆ. ಆದ್ದರಿಂದ ಆಧ್ಯಾತ್ಮಿಕ ಜೀವನ ಈಗಿನ ಜಗತ್ತಿಗೆ, ಈಗಿನ ಯುವಜನಾಂಗಕ್ಕೆ, ಈಗಿನ ಮಕ್ಕಳಿಗೆ ಬೇಕೇ ಬೇಕು. ನಮ್ಮ ಪೂರ್ವಜರು ವಿಶ್ವಾಸದಿಂದ ಬೆಳೆದರು, ವಿಶ್ವಾಸದಿಂದ ಇದ್ದರು. ಈಗಿನ ಪರಿಸ್ಥಿತಿ ಇದ್ದಿಲ್ಲ. ಈಗ ಆಸ್ಪತ್ರೆಗಳು ಜಾಸ್ತಿ ಆಗಿವೆ, ಡಾಕ್ಟ್ರುಗಳು ಜಾಸ್ತಿ ಆಗಿವೆ, ರೋಗಗಳು ಜಾಸ್ತಿ ಆಗಿವೆ, ನಿರಾಶೆಗಳು ಜಾಸ್ತಿ ಆಗಿವೆ, ಟೆನ್ಷನ್, ಡಿಪ್ರೆಷನ್ ಜಾಸ್ತಿ ಆಗಿದೆ. ಅದಕ್ಕೆ ಒಂದೇ ದಾರಿ, ದೇವರ ಮೇಲೆ ಇಟ್ಟಂಥ ವಿಶ್ವಾಸ, ನಂಬಿಕೆ, ದೇವರ ಭಯ, ಅದು ಇರಬೇಕು. ಯಾರಾದರೂ ಒಬ್ಬರು ಒಂದು ಅಲ್ಟಿಮೇಟ್ ಒಬ್ಬರು ಇದ್ದಾರಲ್ಲ, ನನ್ನನ್ನು ಕಾಪಾಡೋ ಒಂದು ಶಕ್ತಿ ಇದ್ದಾರಲ್ಲ, ನನಗೊಂದು ಸೃಷ್ಟಿಕರ್ತ ದೇವರಿದ್ದಾರೆ, ರಕ್ಷಣೆ ಮಾಡೋದು ದೇವರಿದ್ದಾರೆ, ಅದೇ ಒಳ್ಳೆಯದು. ಕರೆಕ್ಟ್. ಬಟ್ ಫಾದರ್, ಆ ರೀತಿ ಇದರ ಪ್ರಕಾರ ಹೋಗೋದಾದರೆ ಒಂದು ಜನರ ಸೇವೆ ಒಂದು ದೊಡ್ಡ ಪ್ರಾರ್ಥನೆ ಅಂತ ನಂಬ್ತೀರಾ? ನೋಡಿ, ದೇಗುಲದಲ್ಲಿ, ಚರ್ಚಿನಲ್ಲಿ ಇದ್ದುಕೊಂಡು ಪ್ರಾರ್ಥನೆ ನಾನು ಹೇಳಿದ್ದು ಜೀವಿಸಬೇಕು. ಜನತಾ ಸೇವೆ, ಜನಾರ್ದನ ಸೇವೆ, ಇಟ್ಸ್ ಅ ವೇ ಆಫ್ ಲೈಫ್. ನಮ್ಮದು ಮದರ್ ತೆರೇಸರು ಅದನ್ನೇ ಮಾಡಿದರು. ಯೇಸುವನ್ನು ಎಲ್ಲಿ ಕಂಡರು? ಅವರು ಪರರಲ್ಲಿ ಕಂಡರು. ಅದರೊಂದಿಗೆ ಇವತ್ತು ಸಂತರಾಗಿದ್ದಾರೆ. ಅವರು ಸೇವೆ ಮಾಡಲಿಕ್ಕೆ ಬಂದವರು, ಅವರ ಸೇವೆ ಮಾಡಲಿಕ್ಕೆ ಬಂದಿದ್ದರಲ್ಲ. ಟು ಸರ್ವ್, ನಾಟ್ ಟು ಬಿ ಸರ್ವ್ಡ್.
ಆದ್ದರಿಂದ ಸೇವೆ ಪ್ರಾರ್ಥನೆಯಿಂದ ನಾವು ಸೇವೆ ಮಾಡಲಿಕ್ಕೆ ಆಗ್ತದೆ. ನಾನು ಈಗ ಏನಾದರೂ ಮಾಡಿದೆ ಅಂತಾದರೆ ಪ್ರಾರ್ಥನೆ ಮೂಲಕ, ಕರೆಕ್ಟ್. ಚರ್ಚ್ ಕಟ್ಟಿದೆ ಅಂತಂದರೆ ಪ್ರಾರ್ಥನೆ ಮೂಲಕ, ಜನರಿಗೆ ಒಳ್ಳೆಯದು ಮಾಡಿದೆ ಅಂದರೆ ಪ್ರಾರ್ಥನೆ ಮೂಲಕ. ನನ್ನಲ್ಲಿ ಪ್ರಾರ್ಥನೆ ಇಲ್ಲದಿದ್ದರೆ ನಾನು ಬೇರೆಯವರಿಗೆ ಒಳ್ಳೇದು ಮಾಡೋದು, ಕರೆಕ್ಟ್, ಸೇವೆ ಮಾಡ್ಬೋದು ಆಗ್ಬೋದು, ಸರ್ವಿಸ್ ಮಾಡೋದು ಆಗ್ಬೋದು, ಒಳ್ಳೆಯದನ್ನು ಬೋಧಿಸನ್ನು ಮಾಡ್ಬೋದು. ಯಾವುದು ನನ್ನಲ್ಲಿ ಪ್ರಾರ್ಥನೆ ಇಲ್ಲದ್ರೆ ನಾನು ಬೇರೆಯವರಿಗೆ ಪ್ರೀಚ್ ಆ್ಯಂಡ್ ಪ್ರಾಕ್ಟೀಸ್. ಕರೆಕ್ಟ್. ಅದೇ ಪ್ರಾರ್ಥನೆ ಇವತ್ತು ನಾವು ಜೀವಿಸಬೇಕು. ಕರೆಕ್ಟ್. ನಾವು ಗಾಸ್ಪಲ್ ಅಂತ ಹೇಳ್ತೇವೆ, 4 ಗಾಸ್ಪಲ್ ಉಂಟು. ಅನದರ್ ಗಾಸ್ಪಲ್ ಈಸ್ ಅವರ್ ಲೈಫ್ ಈಸ್ ಅನದರ್ ಗಾಸ್ಪಲ್. ನಾವು ಇನ್ನೊಂದು ಗಾಸ್ಪಲ್ ಆಗಬೇಕು. ಬೇರೆಯವರಿಗೆ ನಾವು ದೇವರ ವಾಕ್ಯ ನನ್ನನ್ನು ನೋಡಿ ಅವರು ಪ್ರೇರಣೆ ಸಿಗಬೇಕು. ನನ್ನಲ್ಲಿ ಅದು ಇಲ್ಲದಿದ್ದರೆ ನಾನು ಹೇಗೆ ಪ್ರೇರಣೆ ಇನ್ಸ್ಪಿರೇಷನ್ ಕೊಡುವಂಥದ್ದು, ಅದು ಮುಖ್ಯ. ಪ್ರಾಬ್ಲಿ ಯಾವ ಜಾತಿ ಸೇರಿದರೆ ಸಹ, ಯಾವ ಧರ್ಮಕ್ಕೆ ಸೇರಿದರೆ ಸಹ ನೀವು ಹೇಳುವಂಥದ್ದೊಂದು ಫಾರ್ಮುಲಾ ಎಲ್ಲ ಅಪ್ಲಿಕೇಬಲ್ ಆಗ್ತದ ಅಂತ ಎಲ್ಲರಿಗೆ. ಅಂದರೆ ದೇವರು ಬೇರೆ ಇರ್ಬೋದು, ಈಗ ನಾನು ಪೂಜೆ ಮಾಡೋ ದೇವರು ಬೇರೆ ಇರ್ಬೋದು, ನೀವು ಮಾಡೋ ಬೇರೆ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ನೀವು ಹೇಳುವಂಥ ಒಂದು ನಂಬಿಕೆ ಎಲ್ಲ ದೇವರ ಮೇಲೆ ಇರಬೇಕು, ಆ ಧರ್ಮದ ಮೇಲೆ ಇರಬೇಕು. ಮನುಷ್ಯತ್ವ, ಹ್ಯುಮ್ಯಾನಿಟಿ, ಮಾನವೀಯತೆ ಇರಬೇಕಪ್ಪ. ಕರೆಕ್ಟ್. ಎಲ್ಲ ಧರ್ಮದ ಸಾರದ ಒಂದು. ಕರೆಕ್ಟ್. ಯಾವ ಧರ್ಮ ಕೂಡ ಇರಲಿ, ನಾವು ಸೇರುವಂಥದ್ದು ಅಲ್ಲಿ. ಕರೆಕ್ಟ್. ಬೇರೆಯವರನ್ನು ನನ್ನ ಧರ್ಮಕ್ಕೆ ಕರೆಯುವುದು ಮುಖ್ಯ ಅಲ್ಲ, ಅದರಿಂದ ಏನು ಸಿಗೋದಿಲ್ಲ. ಕರೆಕ್ಟ್. ಅದನ್ನು ಏನಾದರೂ ಒಳಿತು ಮಾಡಿದರೆ ಅದು ಸ್ವಾರ್ಥ ಅಲ್ವಾ. ಬೇರೆಯವರು ನನ್ನ ಜಾತಿಗೆ ತರುವಂಥದ್ದು ಅದು ಮತಾಂತರ ಅಂತ ಹೇಳ್ತಾರೆ, ಅದು ಅಲ್ಲ. ನನ್ನ ಜೀವನ ನನಗೆ ಎಷ್ಟು ಮಟ್ಟಿಗೆ ಒಳ್ಳೆಯದಕ್ಕೆ ಆಗ್ತದೆ ಅದು ಒಳ್ಳೆಯದು. ಕರೆಕ್ಟ್. ನಿಸ್ವಾರ್ಥ ಸೇವೆ ಅಂತ. ಕರೆಕ್ಟ್. ಜನರನ್ನು ಸನ್ಮಾರ್ಗಕ್ಕೆ ದೇವರ ಕಡೆಗೆ ಕೊಂಡೊಯ್ಯುವಂಥ ಕೆಲಸ ಸೇವೆಯ ಮೂಲಕ, ಆತನ ಒಳ್ಳೆಯನ್ನು ಬೋಧಿಸುವ ಮೂಲಕ ನಾವು ಮಾಡುವಂಥ. ಕರೆಕ್ಟ್. ಕರೆಕ್ಟ್. ಮಾನವೀಯತೆ ಇರಬೇಕು, ಮನುಷ್ಯತ್ವ ಇರಬೇಕು. ಕರೆಕ್ಟ್. ಯೇಸು ಸ್ವಾಮಿ ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸಿದರೆಂದರೆ ತನ್ನ ಪುತ್ರನನ್ನು ಕಳಿಸಿದರು. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಮನುಷ್ಯ ಆದರೂ ನಾವು ಮನುಷ್ಯರಾಗಬೇಕಂತ. ಕರೆಕ್ಟ್. ಅವರು ಎತ್ತಿನ ಗೋದಲಿಯಲ್ಲಿ ಹುಟ್ಟಿದರು, ಅದು ಎತ್ತಿನ ಗೋದಲಿಯೇ ವಿಶ್ವವಿದ್ಯಾಲಯ. ಪ್ರೀತಿ, ಕರುಣೆ, ನೀತಿ, ಶಾಂತಿ ಇದುವೇ ಬೋಧಿಸು. ಅದು ನನ್ನಲ್ಲಿ ಇಲ್ಲದಿದ್ದರೆ ಅದು ಮತ್ತು ನಾನು ಪ್ರೀಚಿಂಗ್ ಮಾಡಿ ಏನು ಪ್ರಯೋಜನ. ಕರೆಕ್ಟ್. ನೀವು ನಿಮಗೋಸ್ಕರ ಮಾಡುವಂಥ ಪ್ರಾರ್ಥನೆ ಯಾವುದು? ನಾನು ಕೂಡ ಬೇರೆ ಎಷ್ಟೋ ಜನ ನನಗೆ ಕೌನ್ಸಿಲಿಂಗ್ ಅದಕ್ಕೆಲ್ಲ ಬರ್ತಾರಲ್ಲ, ನಾನು ಹೇಳುವಂಥದ್ದು ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ, ನನಗೂ ಕೂಡ ಅವರು ಪ್ರಾರ್ಥಿಸಬೇಕು. ಈಗ ಎಷ್ಟೋ ಜನರು ನನಗೂ ಪ್ರಾರ್ಥನೆ, ಕುಟುಂಬದವರಾಗಿರ್ಬೋದು, ಚರ್ಚಿನವರು, ನಮ್ಮದು ಚರ್ಚಿನ ಪಾತ್ರ ಉಂಟು, ನಮ್ಮ ಫಾದರಿಗೋಸ್ಕರ ಪ್ರಾರ್ಥನೆ. ನನಗೆ ಭರವಸೆ ಉಂಟು ಎಲ್ಲರೂ ಪ್ರಾರ್ಥನೆ ಮಾಡ್ತಾರಂತ. ನಾನು ಕೂಡ ಹೇಳಿದೆ 3 ಗಂಟೆಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಕೆಲವು ಸ್ವಲ್ಪ ಸಮಯ ಸಿಗೋದಿಲ್ಲ, ಆದರೂ ಕೂಡ ಬೆಳಿಗ್ಗೆ ಯಾವಾಗ ನನಗೆ ಸಮಯ ಸಿಗ್ತದೆ ಪ್ರಾರ್ಥನೆ ಮಾಡ್ತೇನೆ ನಾನು. ಕರೆಕ್ಟ್. ಪ್ರಾರ್ಥನೆಯ ಮೂಲಕ ಎಲ್ಲವೂ ನಾ ಹೇಳಿದಲ್ಲ, ಪ್ರಾರ್ಥನೆ ಇಲ್ಲದಿದ್ದರೆ ಏನೂ ಇಲ್ಲ. ಕರೆಕ್ಟ್. ಆದ್ದರಿಂದ ಪ್ರಾರ್ಥನೆಯ ಮೂಲಕನೇ ನಮಗೆ ನಾವು ದೇವರು ಆಯ್ಕೆ ಮಾಡಿದಂಥ ಜನರು ನಾವು. ಈಗ ಸ್ವಾಮಿಗಳು ಆಗಿರ್ಬೋದು, ಎಲ್ಲ ಧರ್ಮದವರ ಒಂದು ಧರ್ಮ ಗುರುಗಳು ಆಗಿರ್ಬೋದು, ಪ್ರಧಾನ ಧರ್ಮ ಗುರುಗಳು ದೇವರು ಆಯ್ಕೆ ಮಾಡಿದ್ದಾರೆ, ದೇವರ ಕರೆಯನ್ನು ಕೊಟ್ಟಿದ್ದಾರೆ. ದೇವರು ಅವರನ್ನು ಆಯ್ಕೆ ಮಾಡಿ ಒಂದು ರೀತಿಯಲ್ಲಿ ಮುನ್ನಡೆಸಲಿಕ್ಕಾಗಿ, ಲೀಡ್ ಮಾಡಲಿಕ್ಕಾಗಿ ರೆಪ್ರೆಸೆಂಟೇಷನ್. ಆದ್ದರಿಂದ ನಾವು ಮಾಡುವಂಥ ಉಪವಾಸ, ನಾವು ಮಾಡುವಂಥ ಪ್ರಾರ್ಥನೆ, ತಪಸ್ಸು, ಇದೆಲ್ಲ ವಿಶೇಷವಾಗಿ ನಾವು ಇರಬೇಕು. ಈಗ ನಾನು ಫಾದರ್, ಗುರುಗಳು ಕಥೋಲಿಕ ಫಾದರ್, ನಮ್ಮಲ್ಲಿ ಮದುವೆ ಅದು ಇಲ್ಲಿ ಏನಿಲ್ಲ, ಅದು ನಮಗೆ ವಿಭಿನ್ನವಾಗಿ ಒಂದು ವಿಶೇಷವಾಗಿ ಕರೆದಿದ್ದಾರೆ. ನನ್ನ ಜೀವನವೇ ಪ್ರಾರ್ಥನೆ ಆಗ. ಕರೆಕ್ಟ್. ಕರೆಕ್ಟ್. ಅಷ್ಟೇ. ಫಾದರ್, ಒಂದು ಕೊನೆಯ ಪ್ರಶ್ನೆ. ಇವತ್ತಿನ ಒಂದು ಜೀವನದಲ್ಲಿ ಎಲ್ಲರೂ ಮೌನವಾಗಿ ಅವರ ಒಳಗೆ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಈಗ ನನಗೆ ಅಂಥವ್ರು ಕಷ್ಟ ಬಂದರೆ ನಾನು ಹೊರಗೆ ಬಂದು ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ, ಬಟ್ ನಾನೇ ನನ್ನಷ್ಟಕ್ಕೆ ಕುಗ್ತಾ ಇರ್ತೇನೆ. ಸೊ ಅಂಥವರಿಗೆ ಒಂದು ಫೈನಲ್ ಮೆಸೇಜ್ ನೀವು ಕೊಡೋದಾದರೆ? ಮೌನತೆ 2 ಅಂತ ಹೇಳ್ಬೋದು ನಾನು. ಒಂದು ಮೌನತೆ ಅಂತ ಹೇಳಿದರೆ ಶೇರಿಂಗ್, ಭಾವನೆಗಳು, ಯಾವುದೇ ಭಾವನೆಗಳು ಇರ್ಬೋದು, ನಿರಾಶೆಯ ಭಾವನೆಗಳು ಅಥವಾ ಕೊರತೆಯ ಭಾವನೆಗಳು, ನಷ್ಟದ ಭಾವನೆಗಳು, ಅನಾರೋಗ್ಯದ ಭಾವನೆಗಳು ಯಾರ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಹೇಳಲಿಕ್ಕೂ ಹೋಗೋದಿಲ್ಲ. ಹೋಗೋದಿಲ್ಲ. ಇವತ್ತು
ಎಷ್ಟೋ ಜನರು, ತುಂಬ ಜನರು ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತಾರೆ. ಇಂಟ್ರೋವರ್ಟ್ ಇದ್ದವ್ರು 99% ತೆಗೆದ ಒಬ್ಬ ಹುಡುಗ ಬಂದಿದ್ದ ನನ್ನಲ್ಲಿ, ತಾಯಿ ಕರ್ಕೊಂಡು ಬಂದಿದ್ದರು. ಇಂಟ್ರೋವರ್ಟ್ ಅವನು, ಯಾರ ಹತ್ರ ಏನು ಶೇರ್ ಮಾಡಲಿಲ್ಲ. ಅವನಷ್ಟಕ್ಕೆ ಶಾಲೆ ಆಯಿತು, ಕಾಲೇಜ್ ಆಯಿತು, ಮನೆ ಆಯಿತು, ತಂದೆ ತಾಯಿಯವ್ರನ್ನ ಮಾತ್ರ ಮಾತಾಡೋಂಥದ್ದು. ಸ್ಮಾರ್ಟ್ ಯುಗ ಅಂತ ಹೇಳ್ತೀವಿ ಈಗ. ಕರೆಕ್ಟ್. ಸ್ಮಾರ್ಟ್ ಇಲ್ಲ, ಕಲೀಲಿಕ್ಕೆ ಸ್ಮಾರ್ಟ್. ಇಂಟರ್ವ್ಯೂಲಿ 12 ಇಂಟರ್ವ್ಯೂ ಕೊಟ್ಟ, ಫೇಲ್. ಯಾಕೆಂದರೆ ಕಮ್ಯುನಿಕೇಷನ್ ಇಲ್ಲ, ಮಾತಾಡಲಿಕ್ಕೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ, ಮೌನತೆ, ಒಳಗಿಂದ ಒಳಗೆ ಮೌನತೆ. ಇವತ್ತು ಸ್ಮಾರ್ಟ್ ಆಗಿರಬೇಕು. ಈಗ ಅನಾರೋಗ್ಯದಲ್ಲಿ ತುಂಬ ಜನರು ಇದ್ದಾರೆ, ಭಾವನೆಗಳಿಂದ ತುಂಬ ಜನರು ತೊಂದರೆ, ಆಂತರಿಕವಾಗಿ ಒಳಗೊಳಗೆ ಕಷ್ಟಪಡ್ತಾರೆ. ಇವತ್ತು ನಾವು ಶೇರ್ ಮಾಡಿದರೆ, ಈಗ ಎಷ್ಟೋ ಜನರು ಕೌನ್ಸಿಲಿಂಗ್ಗೆ ಬರ್ತಾರೆ. ಇವತ್ತು ಉಂಟು, ನಮ್ಮ ಫ್ರೆಂಡ್ಸ್ಗಳಿದ್ದಾರೆ, ಅಥವಾ ಯಾರೋ ಹಿರಿಯರಿದ್ದಾರೆ. ಮಾರ್ಗದರ್ಶನ ಬೇಕೇ ಬೇಕು, ಸಲಹೆಗಳು ಬೇಕೇ ಬೇಕು, ಅಡ್ವೈಸ್ ಬೇಕೇ ಬೇಕು. ವ್ಯಾವಹಾರಿಕ ಆಗಿರ್ಬೋದು, ಅನಾರೋಗ್ಯದಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ದಾಂಪತ್ಯ ಜೀವನದಲ್ಲಿ ಕೊರತೆ, ಅಡಕು ತೊಡಕುಗಳು ಇರ್ಬೋದು. ಇವತ್ತು ನಾವು ಶೇರ್ ಮಾಡಬೇಕು, ಪರಿಸ್ಥಿತಿ ಹೇಳಬೇಕು, ಅವರಿಂದ ಸಾಂತ್ವನ ಸಿಗಲಿಕ್ಕೆ ಆಗ್ತದೆ. ಇನ್ನೊಂದು ಮೌನತೆ, ಇವತ್ತು ಎಷ್ಟೋ ಜನರು ಕಷ್ಟಪಟ್ಟು ಇದ್ದಾರೆ, ಅವರಿಗೋಸ್ಕರ ನಾವು ಹೋರಾಟ ಮಾಡಬೇಕು. ಒಂದು ಮೌನತೆ ಹೋರಾಟ ಅಂದರೆ ಒಳಗೊಳಗೆ ನಾವು ಇಡುವಂಥದ್ದು, ಅದನ್ನು ಶೇರ್ ಮಾಡಬೇಕು. ಅದನ್ನು ಒಳಗಿಟ್ಟುಕೊಂಡು ಇದ್ದರೆ, ಅಂದರೆ ಹೊರಗಿಂದ ನಮಗೆ ಏನಾದರೂ ಉಪಕಾರ ಆಗಬೇಕು, ಒಳಗೊಳಗೆ ನಾವು ಈಗ ಸಲಹೆಗಳು ಬೇಕು. ಇವತ್ತು ಈಗಿನ ಪ್ರಪಂಚದಲ್ಲಿ ಸಲಹೆಗಳು ಮತ್ತು ಎಕ್ಸ್ಚೇಂಜ್, ಗೈಡೆನ್ಸ್, ಮಾರ್ಗದರ್ಶನ ಬೇಕು. ಆಧ್ಯಾತ್ಮಿಕ ಸಮಾಲೋಚನೆ ಅಥವಾ ಸಮಾಲೋಚನೆ ಇವತ್ತು ನಡೆಯಬೇಕು. ಇನ್ನೊಂದು ಮೌನತೆ ಏನಂತ ಹೇಳಿದರೆ, ಕಷ್ಟಪಡುವವರಿದ್ದಾರೆ, ಹೊರೆ ಹೊತ್ತವರಿದ್ದಾರೆ, ಅನ್ಯಾಯ ಪಡೆಯುವವರಿದ್ದಾರೆ, ಅನ್ಯಾಯ ಆಗ್ತಾ ಉಂಟು. ನಾನು ಮೌನತೆಯಿಂದ ಇದ್ದರೆ ಆಗೋದಿಲ್ಲ. ಕರೆಕ್ಟ್. ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ಅಶಾಂತಿ ಉಂಟು, ಎಲ್ಲಿ ಅಸಮಾಧಾನ ಉಂಟು, ಎಲ್ಲಿ ಏನೋ ಕೊರತೆ ಉಂಟು, ಎಷ್ಟು ಬಡವರಿದ್ದಾರೆ, ಎಷ್ಟೋ ದೀನದಲಿತರಿದ್ದಾರೆ, ಎಷ್ಟೋ ಮನೆ ಇಲ್ಲದವರಿದ್ದಾರೆ, ಆರೋಗ್ಯಕ್ಕೆ ಹಣ ಇಲ್ಲದೆ, ಆಸ್ಪತ್ರೆಗೆ ಬಿಲ್ ಪಾವತಿಸಲಿಕ್ಕೆ ಇಲ್ಲದೆ ಇದ್ದಾರೆ. ಇವತ್ತು ನಮಗೆ ದೇವರು ಏನನ್ನು ಕೊಟ್ಟಿದ್ದಾರೋ ಅದನ್ನು ನಾವು ಹಂಚಬೇಕು. ಗಾಡ್ ಲವ್ಸ್ ಆಲ್ವೇಸ್ ಚಿಯರ್ಫುಲ್ ಗಿವರ್. ನಾವು ಎಷ್ಟು ಕೊಡ್ತೇವೋ ಅಷ್ಟು ದೇವರು ನಮಗೆ ಕೊಡ್ತಾರೆ. ಆಗಿರ್ಬೋದು, ನಮ್ಮ ಹಣದಿಲ್ಲಬಹುದು, ಅಂದರೆ ಒಂದು ಮಾತು, ಒಂದು ಸ್ಮೈಲ್, ಡಿಫ್ರೆನ್ಸ್, ಅದು ಮೌನತೆ ಮುರಿದು ಹೋಗಬೇಕು. ಅನ್ಯಾಯ ಸಮಾಜದಲ್ಲಿ ಎಷ್ಟೋ ಯಾವ ಜಾತಿ ಧರ್ಮ ಮೀರಿ ನಾವು ಕೆಲಸ ಮಾಡಬೇಕು. ಕರೆಕ್ಟ್. ಅದುವೇ ಪುನಃ ಇರುತ್ತೆ ಮಾನವೀಯತೆ. ಆದ್ದರಿಂದ ಮೌನತೆಯಿಂದ ಇರಲಿಕ್ಕೆ ಆಗೋದಿಲ್ಲ. ಹೃದಯಗಳು, ಮನಸ್ಸು ಸ್ಪಂದನೆ ಮಾಡಬೇಕು ಬೇರೆಯವರ ಬಗ್ಗೆ. ಸೊ ಫಾದರ್, ಒಂದು ಫೈನಲ್ ಸೆಗ್ಮೆಂಟ್ ಅಂತ ಹೇಳ್ಬೋದು, ರ್ಯಾಪಿಡ್ ಫೈರ್ ಅಂತ ಹೇಳ್ತೇವೆ. ನಾನೊಂದು ಕೇಳ್ತೇನೆ, ಅದು ತುಂಬ ಯೋಚನೆ ಮಾಡಬೇಕಂತ ಇಲ್ಲ, ನಿಮಗೆ ಮನಸ್ಸಿಗೆ ಎಂತ ಬರ್ತದೆ ಅದು ಹೇಳಿಬಿಡ್ಬೋದು. ನಂಬಿಕೆ ಅಥವಾ ಭಯ? ಇದರಲ್ಲಿ ನಂಬಿಕೆ ಮಾತ್ರ. ನಂಬಿಕೆ. ಓಕೆ. ಪ್ರಾರ್ಥನೆ ಅಥವಾ ಕೆಲಸ? ಎರಡು. ನೋಡಿ, ಪ್ರಾರ್ಥನೆ ಮತ್ತು ಕೆಲಸ ಒಟ್ಟಿಗೆ ಹೋಗ್ಬೇಕು, ಪ್ಯಾರಲಲ್. ಕರೆಕ್ಟ್. ಸ್ಪಿರಿಚುವಲ್ ಲೈಫ್, ಫಿಸಿಕಲ್ ಲೈಫ್ ಬ್ಯಾಲೆನ್ಸ್ ಇರಬೇಕು. ಆಧ್ಯಾತ್ಮಿಕ ಜೀವನ, ಶಾರೀರಿಕ ಜೀವನ ಒಟ್ಟಿಗೆ ಹೋಗ್ಬೇಕು. ಓಕೆ. ವಿದೌಟ್ ವಿಚ್ ಇಲ್ಲ. ಕರೆಕ್ಟ್. ವಿಜ್ಞಾನ ಅಥವಾ ನಂಬಿಕೆ? ಎರಡೂ ಕೂಡ. ಅದು ಸಹ ನಂಬಿಕೆ ಅಂತ ಹೇಳಿದರೆ ಆಗೋದಿಲ್ಲ. ಕರೆಕ್ಟ್. ವಿಜ್ಞಾನ ಕೂಡ. ಈಗ ದೇವರು ಡಾಕ್ಟರ್ಸ್ಗಳ ಮೂಲಕನೇ ಗುಣ ಮಾಡ್ತಾರೆ, ಮದ್ದಿನ ಮೂಲಕ ಕೂಡ ಗುಣ ಮಾಡ್ತಾರೆ. ಕರೆಕ್ಟ್. ನನಗೆ ಡಾಕ್ಟ್ರ್ ಬೇಡ, ನಾನು ಇಲ್ಲೇ ಇರ್ತೇನೆ ಅಂತ ಎಷ್ಟೋ ಜನ ಸತ್ತಿದ್ದಾರೆ. ಕರೆಕ್ಟ್. ನನಗೆ ಬೇಡ, ನಾನು ಪ್ರಾರ್ಥನೆ ಇರ್ತೇನೆ, ನನಗೆ ಅದು ಬೇಡ, ಮೆಡಿಸಿನ್ ಬೇಡ, ಡಯಾಬಿಟೀಸ್, ನನಗೆ ಶುಗರಿಗೆ ಬಿದುಂಟು, ಮದ್ದು ತೆಗೆದುಕೊಳ್ಳೋದಿಲ್ಲ, ದೇವರು ನನ್ನನ್ನು ಒಳ್ಳೇದು ಮಾಡಬೇಕು, ಆಗೋದಿಲ್ಲ. ಮದ್ದಿನ ಮೂಲ, ಥ್ರೂ ಮೆಡಿಸಿನ್, ಥ್ರೂ ಡಾಕ್ಟರ್ಸ್, ಗಾಡ್ ವಿಲ್ ಹೀಲ್. ಎಕ್ಸಲೆಂಟ್. ವಿಜ್ಞಾನ ಮತ್ತು ಅದು ಒಟ್ಟಿಗೆ ಇರಬೇಕು. ಕರೆಕ್ಟ್. ಮೌನ ಅಥವಾ ಮಾತು? ಆರ್ಗ್ಯುಮೆಂಟ್ ಇಲ್ಲ, ಮೌನ, ಸೈಲೆನ್ಸ್ ಈಸ್ ಆಲ್ವೇಸ್ ಬೆಟರ್. ಅದಕ್ಕೆ ಕೂಡ ಸಹಿಷ್ಣುತೆ, ಸಹನೆ ಇರಬೇಕು. ಓಕೆ. ಅದೇ ಮೌನತೆ. ಓಕೆ. ಸೊ ಒಂದು ಪದ ಹೇಳಬೇಕು, ಮಾನವೀಯತೆ. ಮಾನವೀಯತೆ ಹೇಳುವಾಗ ಯಾವ ಪದ ಬರ್ತದೆ ಮನಸ್ಸಲ್ಲಿ? ಮಾನವೀಯತೆ ಅಂದರೆ ಹ್ಯುಮ್ಯಾನಿಟಿ ಅಂತ ಹೇಳ್ತೇವಲ್ಲ. ಕರೆಕ್ಟ್. ನಾವು ಮನುಷ್ಯರು, ವಿ ಆರ್ ರ್ಯಾಷನಲ್ ಬೀಯಿಂಗ್, ವಿ ಆರ್ ನಾಟ್ ಆ್ಯನಿಮಲ್.
ಮನುಷ್ಯತ್ವದ ಗುಣಗಳು ಏನು ಉಂಟು ಅದು ಇರಬೇಕು. ಅದೇ ಮಾನವೀಯತೆ. ಕರೆಕ್ಟ್. ಒಂದು ಮಾನವನಾಗಿ ಓಕೆ. ಇದು ಇಲ್ಲದಿದ್ದರೆ ನೀವು ಅನಿಮಲ್. ಕರೆಕ್ಟ್. ಒಂದು Humanity. ಮನುಷ್ಯರಲ್ಲಿ ರ್ಯಾಷನಲ್ ಹ್ಯುಮ್ಯಾನಿಟಿ, ಮನುಷ್ಯತ್ವ, ಮಾನವೀಯತೆ ಅದೇ ನಿಜವಾದ ಧರ್ಮ. ಓಕೆ. ಹತ್ತೂರು ಚರ್ಚ್ ಅಂತ ಹೇಳುವಾಗ ಏನು ಬರ್ತದೆ ಮನಸ್ಸಿಗೆ? ಹತ್ತೂರು ಚರ್ಚೆ ಅಂತ ಹೇಳಿದ್ರೆ ವಿಶೇಷವಾದಂಥ ಜಾಗ, ದೇವರು ಆಯ್ಕೆ ಮಾಡಿದಂಥ ಜಾಗ, ಪವಾಡಗಳು ಅದ್ಭುತಗಳು ಆಗ್ತದೆ, ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿದ್ರೆ ಸಿಗ್ತದೆ, ಪುಣ್ಯಕ್ಷೇತ್ರ. ಎಕ್ಸಲೆಂಟ್, ಎಕ್ಸಲೆಂಟ್. ಮೌನವಾಗಿ ಹೋರಾಡ್ತಾ ಇದ್ದಾರೆ, ಅವರಷ್ಟಕ್ಕೆ ಮನಸ್ಸಲ್ಲೇ ಏನೋ ಒಂದು ಹೋರಾಡ್ತಾ ಇದ್ದಾರೆ ಅಂತ ಒಂದು ಮನುಷ್ಯನಿಗೆ ಅಲ್ಬನ್ ಫಾದರಿಂದ ಒಂದು ಫೈನಲ್ ಮೆಸೇಜ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ, ರಕ್ಷಣೆ ಕೊಡ್ತಾರೆ. ನಾ ಹೇಳಿದೆ, ಇಲ್ಲಿ ಇರುವುದು ನಾವು ಸುಮ್ಮನೆ, ಅಲ್ಲಿ ಇರುವುದು ನಾವು ಮನೆ. ಎಷ್ಟರ ಮಟ್ಟಿಗೆ ನಮಗೆ ಒಳ್ಳೆಯದು ಮಾಡಲಿಕ್ಕೆ ಆಗ್ತದೆ ಅದು ಒಳ್ಳೆಯದು ಮಾಡಬೇಕು. ಮೌನತೆ ಒಳ್ಳೆಯದು ಹೌದು, ಆದರೆ ತಪಸ್ಸು, ಪ್ರಾರ್ಥನೆ, ಉಪವಾಸ ಇದೆಲ್ಲ ಮೌನತೆ ಹೌದು. ಆದರೆ ಯಾರಿಗೆ ಒಂದು ಅನ್ಯಾಯವಾಗಿದೆ, ಯಾರಿಗೆ ಅನೀತಿ ಇದ್ದಾರೆ, ಯಾರು ಒಬ್ಬರು ಬಡವರಲ್ಲಿದ್ದಾರೆ, ಯಾರು ಒಬ್ಬ ದೀನದಲಿತರು ಇದ್ದಾರೆ, ಯಾರೊಂದು ಮೆಡಿಸಿನಿಗೆ ಹಣ ಇಲ್ಲದೆ, ಶಾಲೆಗೆ ಹೋಗದೆ, ಫೀಸಲ್ಲಿ ಇಲ್ಲದೆ, ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ನಮ್ಮ ಎಲ್ಲ ಮನಸ್ಸು ಉಂಟು, ಅವರ ಮೇಲೆ ಸ್ಪಂದಿಸಬೇಕು. ಇದುವೇ ಧರ್ಮ, ಇದುವೇ ಬೋಧನೆ, ಇದುವೇ ನಮ್ಮ ಹಿರಿಯರು ಕೊಟ್ಟಂಥ ವಿಶ್ವಾಸ. ಎಷ್ಟೋ ಜನರು ಬೀದಿಯಲ್ಲಿದ್ದಾರೆ, ಅವರನ್ನು ನೋಡಿ ಸುಮ್ಮನೆ ಇರಬಾರ್ದು, ಮೌನತೆ ಇರಬೇಕು. ನನ್ನ ಪ್ರಾರ್ಥನೆ, ನಾನು ಬೇಡ್ತೇನೆ ನಿನಗೋಸ್ಕರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರೊಬ್ಬರು ಬಟ್ಟೆ ಇಲ್ಲದೆ ಬರ್ತಾರೆ, ನೀನು ಅಲ್ಲಿ ಹೋಗು, ಆ ಮನೆಯಲ್ಲಿ ಕೊಡ್ತಾರೆ. ಯಾರು ಊಟ ಇಲ್ಲದಿದ್ದಾರೆ, ಅಲ್ಲಿ ಹೋಗು, ಚರ್ಚಿಗೆ ಹೋಗ್ತಾರೆ ಎಂದರೆ ಆಗೋದಿಲ್ಲ. ಕಾಯಕವೇ ಕೈಲಾಸ. ಯಾರೊಬ್ಬರು ಇದ್ದಾರೆ ಕಷ್ಟದಲ್ಲಿ, ಅವರನ್ನು ನನ್ನ ಹೃದಯ, ನನ್ನ ಮನಸ್ಸು ಸ್ಪಂದಿಸ್ತದೆ. ಅದುವೇ ನಿಜವಾದ ಧರ್ಮ, ಮಾನವ ಧರ್ಮ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾದರ್. ಸೊ ಒಂದು ವಿಷಯ ಏನಂದರೆ, ಈಗ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಗುವಂಥದ್ದಲ್ಲ, ಉತ್ತರ ಸಿಗಲಿಲ್ಲದಿದ್ದರೆ ಸಹ ಮುಂದೆ ಹೋಗುವಂಥ ಒಂದು ಶಕ್ತಿ. ಇವತ್ತು ನಾವು ಈ ಸಂವಾದದಲ್ಲಿ, ಈ ಪಾಡ್ಕಾಸ್ಟಲ್ಲಿ ಪ್ರತಿ ಪದದ ಹಿಂದೆ ಒಂದು ಕತೆ ಹೇಳಿದ್ದೀರಿ, ಪ್ರತಿ ಪ್ರಾರ್ಥನೆ ಹಿಂದೆ ಒಂದು ಮೌನವಾದ ಹೋರಾಟದ ಬಗ್ಗೆ ಹೇಳಿದ್ದೀರಿ. ಒಬ್ಬ ಮನುಷ್ಯ ಮೌನವಾಗಿ ಹೋರಾಡ್ತಾ ಇದ್ದರೂ ಸಹ, ಎಲ್ಲಿಯ ನಾನು ಜೀವನದಲ್ಲಿ ದಾರಿ ತಪ್ಪಿದ್ದೇನೆ ಅಂತ ಎಣಿಸಿದರೆ ಸಹ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡಿ, ಜೀವನ ತುಂಬ ಸುಂದರವಾಗಿದೆ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ನಾನು ಮುಗಿಸ್ತೇನೆ. ಫಾದರ್, ನಿಮ್ಮ ಮಾರ್ಗದರ್ಶನಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇಟ್ಸ್ ಆನ್ ಆನರ್ ಟು ಹ್ಯಾವ್ ಯು ಆನ್ ಮೈ ಪಾಡ್ಕಾಸ್ಟ್. ಆ್ಯಂಡ್ ಐ ಹೋಪ್ ಇಂಥ ಒಂದು ಒಳ್ಳೆ ಕೆಲಸ, ಸಮಾಜ ಸೇವೆ ಮುಂದುವರಿಸ್ಬೇಕು ನೀವು. ನಿಮ್ಮ ಮಾರ್ಗದರ್ಶನ ಎಲ್ರಿಗೆ ಸಿಗಬೇಕಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವ್ಯೂವರ್ಸ್, ಯು ವುಡ್ ಹ್ಯಾವ್ ಎಂಜಾಯ್ಡ್ ಇವತ್ತಿನ ಎಪಿಸೋಡ್. ಒಳ್ಳೆಯದಿತ್ತಂತ ಭಾವಿಸ್ತೇನೆ. ಹೀಗೆ ಸಪೋರ್ಟ್ ಮಾಡಿ. ಇಂಥದ್ದೇ ಹಲವಾರು ವಿಷಯಗಳು ಹೊರಗೆ ತರ್ತೇವೆ, ಮಾತಾಡ್ತೇವೆ, ಸಮಾಜಕ್ಕೆ ಒಳ್ಳೆಯದಾಗುವಂತೆ ಮಾಡ್ತೇವೆ. ಸೊ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ. ಮತ್ತು ನನ್ನ ಪಾಡ್ಕಾಸ್ಟ್ ಮಂಥನ್ ವಿತ್ ಲಕ್ಷ್ಮಣ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ. ಸೊ ಹ್ಯಾವಿಂಗ್ ಸೆಡ್ ದಟ್, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.